students, so welcome to this CET classes, and Udupi Jilla Panchayat that they organize this program. ಅವರಿಗೆ ಮೊದಲನೇದಾಗಿ ನಾವೆಲ್ಲ ನಮ್ಮ ವಿದ್ಯಾರ್ಥಿ ಸಂಘ ನಮ್ಮ ಎಲ್ಲ ಉಪನ್ಯಾಸಕರವರಿಗೆ ಕೃತಜ್ಞತೆ ಹೇಳಿಕೊಂಡು so let us start the synopsis of this chapter and along with certain questions also there. So listen carefully, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ this chapter is completed in your colleges and already you completed the examination also. Okay, see ಹಾಗಾದರೆ let us discuss one by one. It's a very simple thing. There is a word biodiversity and there is one more word, that is a conservation. First of all, you should know what is that biodiversity. A basic ಅನ್ನು ಅರ್ಥ ಮಾಡ್ಕೊಳ್ಳಿ. Biodiversity ಏನು? All different life forms on the earth. The variety of life forms on the earth. ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಲೈಫ್ ಫಾರ್ಮ್ಸ್ on the earth. ಅಲ್ಲೊಂದು ಬ್ಲಾಕ್ ಸ್ಕ್ರೀನ್ ಬರ್ತದೆ, ತೊಂದರೆ ಇಲ್ವಾ ಅದು? ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಓಕೆ, ಓಕೆ ಸ್ಟೂಡೆಂಟ್ಸ್, ನೋಡಿ ಬಯೋಡೈವರ್ಸಿಟಿ ಅಂದರೆ ಆಲ್ ಲೈಫ್ ಫಾರ್ಮ್ಸ್, ವೆರೈಟೀಸ್ ಆಫ್ ಲೈಫ್ ಫಾರ್ಮ್ಸ್ ಆನ್ ದ ಅರ್ತ್ ಅಂತ ಅರ್ಥ. ನೀವು ಅದನ್ನು ಸ್ವಲ್ಪ ಕನ್ನಡ ಚೇಂಜ್ ಮಾಡಿ ನೋಡಿ. ಏನು? ಜೀವ ವೈವಿಧ್ಯತೆ, ವಿವಿಧ ಜೀವಿಗಳು, ದಟ್ ಈಸ್ ದ ವರ್ಡ್. ಲೈಫ್ ಐ ಮೀನ್ ಡೈವರ್ಸಿಟಿ ಆಫ್ ಲೈಫ್ ಆನ್ ಅರ್ತ್, ಆಲ್ಸೋ ಕಾಲ್ಡ್ biodiversity. Okay, so in our biosphere immense diversity are there. Heterogeneity anta karitave, not only at the species level but also at the level of biological organization, ranging from macromolecules within the cell to the biome. Yari macromolecules, that is a protein, that is what polysaccharides, then lipids, nucleic acids, ಇವುಗಳಲ್ಲಿ ವೆರೈಟಿ ಉಂಟು. ಸೆಲ್ಗಳಲ್ಲಿ ವೆರೈಟಿ ಉಂಟು, ದೆನ್ ಟಿಶ್ಯೂಸ್ನಲ್ಲಿ ವೆರೈಟಿ ಉಂಟು, ದೆನ್ ವಾಟ್ಗಳು ಏನು ಆರ್ಗ್ಯಾನಿಸಮಲ್ಲಿ ವೆರೈಟಿ ಉಂಟು, ದೆನ್ ಆರ್ಗ್ಯಾನಿಸಮ್ಸ್ ಆದಮೇಲೆ ದರ್ಸ್ ಪಾಪ್ಯುಲೇಷನ್ ವೆರೈಟಿ ಉಂಟು, ದೆನ್ ನೆಕ್ಸ್ಟ್ ಒನ್ ಕಮ್ಯುನಿಟಿ ವೆರೈಟಿ ಉಂಟು, ದೆನ್ ಅಗೇನ್ ಬಯೋಮ್ಸ್ ವೆರೈಟಿ ಉಂಟು. ಸೊ ಲಾಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆರ್ ದರ್, ಇಸ್ ಇಟ್ ಆರ್ ನಾಟ್? ಸೊ ದಟ್ ಈಸ್ ಟೋಟಲಿ ವಾಟ್ ಯು ಕಾಲ್ ಬಯೋಡೈವರ್ಸಿಟಿ. ಸೊ ದ ಟರ್ಮ್ ಬಯೋಸಿಟಿ ಪಾಪ್ಯುಲರ್ ಬೈ ಎ ಸೋಷಿಯೋ ಬಯಾಲಿಸ್ಟ್. ಈ ಹೆಸರು ನೆನಪಿರಬೇಕು, ಕ್ವಶನಲ್ಲಿ ಬರ್ತದೆ. ಎಡ್ವರ್ಡ್ ವಿಲ್ಸನ್ ಟು ಡಿಸ್ಕ್ರೈಬ್ ದ, ಏನು ಹೇಳ್ತಾನವ? Combined diversity at all the levels of biological organization. What is that biological organization? Right from the macromolecules to biome, macromolecules within the cell to the biome. ಅಲ್ಲಿ ತನಕ ಇರ್ತಕ್ಕಂಥ ಟೋಟಲ್ ಡೈವರ್ಸಿಟಿಯನ್ನು ವಾಟ್ ಹಿ ಕಾಲ್ಡ್ ಅಸ್ ಮೀನ್ ಬಯೋಡೈವರ್ಸಿಟಿ. ಅರ್ಥ ಆಯ್ತಾ? ಓಕೆ, then what are the types of biodiversity? You know basically 3 types of biodiversities are there. What is the number one? Genetic biodiversity. Second one, species biodiversity. Third one, ecological biodiversity. What is that genetic biodiversity? Wonderful ಕಾನ್ಸೆಪ್ಟ್, ಗೊತ್ತಾಯ್ತಾ? ಸರಿಯಾಗಿ ನೆನಪಿಟ್ಕೊಳ್ಳಿ. ಜೆನೆಟಿಕ್ ಬಯೋಡೈವರ್ಸಿಟಿ ಅಂದರೆ ಸ್ಲೈಟ್ ಚೇಂಜಸ್ ದಟ್ ಅಕ್ಕರ್ ಇನ್ ದ ಜೀನ್ಸ್. ಒಂದು ಜೀನಲ್ಲಿ ಸಣ್ಣ ಬದಲಾವಣೆ ಆದರೆ ಒಂದು ಹೊಸ ವೆರೈಟಿನೇ ಬರ್ತದೆ. ಫಾರ್ ಎಕ್ಸಾಂಪಲ್, ಯು ನೋ ಹೌ ಮೆನಿ ಮ್ಯಾಂಗೋ ವೆರೈಟೀಸ್ ಆರ್ ದೇರ್ ಇನ್ ಅವರ್ ಇಂಡಿಯಾ? ಹೌ ಮೆನಿ ರೈಸ್ ವೆರೈಟೀಸ್ ಆರ್ ದೇರ್ ಇನ್ ಇಂಡಿಯಾ? ಹೌ ಮೆನಿ ಕ್ಯಾಟಲ್ ವೆರೈಟೀಸ್ ಆರ್ ದೇರ್ ಇನ್ ಇಂಡಿಯಾ? ಜಸ್ಟ್ ಕ್ಯಾಟಲ್ನ ಹೆಸರು ಹೇಳ್ಕೊಂಡು ನೋಡಿ, ಕಿಲ್ಲಾರಿ, ಅಮೃತ ಮಹಲ್, ಸಿಂಧಿ, ಸಾಹಿವಾಲ್, ಗಿರ್, ದಿಯೋನಿಯಮ್, ಓಕೆ, ಹಳ್ಳಿಕಾರ್, ಸೀದನ್, ಕಂಗಾಯಮ್, ತಾರ್ಪರ್ಕರ್, ಇವರೆಲ್ಲ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ವೆರೈಟೀಸ್ ಆಫ್ ಕ್ಯಾಟಲ್ಗಳು. ಏನು ಇವರೆಲ್ಲ? ಆಲ್ ದೇ ಬಿಲಾಂಗ್ಸ್ ಟು ದ ಸೇಮ್ ಫ್ಯಾಮಿಲಿ, ಬೋವಿಡೇ. ಆಲ್ ದಟ್ ನಿಮ್ಮ ಬಟಾನಿಕಲ್ ನೇಮ್ ಅಥವಾ ಝುವಾಲಜಿಕಲ್ ನೇಮ್ ಬಾಸ್ ಇಂಡಿಕಸ್, ಅದರಲ್ಲೂ ವ್ಯತ್ಯಾಸ ಇಲ್ಲ. ಕ್ರೋಮೋಸೋಮ್ ನಂಬರ್ ಸೇಮ್. ದೆನ್ ಹೌ ಕೆನ್ ದೀಸ್ ವೆರೈಟೀಸ್ ಆರ್ ಫಾರ್ಮ್ಡ್? ಆ್ಯಕ್ಚುಲಿ ವೆರೈಟಿಗಳಲ್ಲ, ನಾವು ಅದನ್ನು ಬ್ರೀಡ್ಸ್ ಅಂತ ಕರಿತೇವೆ. ಅನಿಮಲಲ್ಲಿ ವಿ ಯೂಸ್ ದ ವರ್ಡ್ ಬ್ರೀಡ್, ಪ್ಲಾಂಟ್ಸಲ್ಲಿ ವಿ ಯೂಸ್ ದ ವರ್ಡ್ ವೆರೈಟೀಸ್. ಓಕೆ, ಹಾಗಾದರೆ ವಾಟ್ ಆರ್ ದಿಸ್ ಬ್ರೀಡ್? ವಾಟ್ ಇಸ್ ದ ರೀಸನ್? 1 or 2 ಜೀನ್ನಲ್ಲಿ ಆದ ಬದಲಾವಣೆಯಿಂದ ಡಿಫ್ರೆಂಟ್ ಬ್ರೀಡ್ಸ್ ಆರ್ ಫಾರ್ಮ್ಡ್. ಸಿಮಿಲರ್ಲಿ ಇನ್ ಪ್ಲಾಂಟ್ಸ್, ಮ್ಯಾಂಗೋಸಲ್ಲಿ ನೋಡ್ಕೊಳ್ಳಿ. ನೀವು ಒಂದ್ಸರಿ ಮ್ಯಾಂಗೋ ಸೀಸನ್ ಬಂದ ತಕ್ಷಣ ಜಸ್ಟ್ ಸಿ ಇನ್ ದ ಮಾರ್ಕೆಟ್ ಹೌ ಮೆನಿ ಟೈಪ್ಸ್ ಆಫ್ ಮ್ಯಾಂಗೋಸ್ ಆರ್ ದೇರ್? ಅದು ಯಾವುದಕ್ಕೆ? ಜಸ್ಟ್ ಚೇಂಜಸ್ ಅಟ್ ಜೀನ್ ಲೆವೆಲ್. ಓಕೆ, ಆರ್ ದಟ್ ರೈಸಸ್. ನೀವು ರೈಸ್ ಇದೆಯಲ್ಲ ಮನೆಯಲ್ಲಿ, ಈಗ ಅಂಗಡಿಯಲ್ಲಿ ಹೋಗಿ ಅಕ್ಕಿ ಕೊಡಿ ಅಂತೇಳಿ ಅವ್ರು ಒಂದು ಕ್ವಶನ್ ಕೇಳ್ತಾರೆ, ಏನು ಬಾಯ್ಲ್ಡ್ ರೈಸಾ ಅಥವಾ ವೈಟ್ ರೈಸಾ ಕೇಳ್ತಾರೆ. ಅದು ವೆರೈಟಿ ಅಲ್ಲ, ಅದು ನಾವು ಮಾಡ್ಕೊಂಡದ್ದು. ಸೊ ನೀವು ವೈಟ್ ರೈಸ್ ಕೊಡಿ ಅಂತ ಕೇಳ್ತಾರೆ. ಯಾವ ರೈಸ್ ಬೇಕು? ಸೋನಾ ಮಸೂರಿ ಬೇಕಾ, ಕಲ್ಚರ್ ಬೇಕಾ, ಜಯ ಬೇಕಾ, ಇಂಟನ್ ಬೇಕಾ? ಆಮೇಲೆ ನಿಮ್ಗೆ ಅದು 108 ವೆರೈಟಿ ಕ್ವಶನ್ ಕೇಳ್ತಾನೆ ಅವನು. ಸೊ ಯು ಶುಡ್ ಸೇ ದ ನೇಮ್ ಆಫ್ ದ ವೆರೈಟಿ.
Is it or not? All these varieties are formed because of small changes that occur in the gene level. That is called genetic diversity. See, so simply, ನೋಡ್ಕೊಳ್ಳಿ, a single species might show high diversity at the genetic level over its distributional range. Okay, ಅಗರ ಬುಕ್ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ರೈಟ್ ಎಕ್ಸಾಂಪಲ್. ಐ ಥಿಂಕ್ ಯು ಹರ್ಡ್ ಅಬೌಟ್ ದ ಟರ್ಮ್ ರಾವುಲ್ಫಿಯಾ ವೊಮಿಟೇರಿಯಾ ಅನ್ನೋ ಒಂದು ಪ್ಲಾಂಟ್ ಕೇಳಿರ್ಬೋದು. ದ ಪ್ಲಾಂಟ್ ಎಕ್ಸ್ಟೆನ್ಸಿವ್ಲಿ ಗ್ರೋಯಿಂಗ್ ಆನ್ ದ ಹಿಮಾಲಯನ್ ರೇಂಜಸ್. ಆ ಹಿಮಾಲಯನ್ ರೇಂಜ್ ಅಂದರೆ ಎಲ್ಲಿಂದ ಎಲ್ಲಿ ತನಕ ಉಂಟು, ನಮ್ಮ ಸಾಮಾನ್ಯ ಕಾಶ್ಮೀರ ಪಕ್ಕದಿಂದ ಇಟ್ಕೊಂಡು ನಮ್ಮ ನೇಪಾಳ ತನಕ ಇರ್ತಕ್ಕಂಥ ಆ ಏರಿಯಾ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ದ ವೆರಿ ವೈಡ್ ರೇಂಜ್ ಆಫ್ ಪ್ಲೇಸ್ ಇದೆ ನೋಡಿ ಹಿಮಾಲಯ. ಅಲ್ಲಿ ಬೇರೆ ಬೇರೆ ಕಡೆ ದಿಸ್ ಪ್ಲ್ಯಾಂಟ್ ಬೆಳೆಯುತ್ತೆ. ಯಾವುದದು? ದಟ್ ಈಸ್ ರಾವುಲ್ಫಿಯಾ ವೊಮಿಟೇರಿಯಾ ಅನ್ನೋ ಪ್ಲ್ಯಾಂಟ್. ಅದರೊಂದು ಆಲ್ಕಲಾಯ್ಡ್ ಇದೆ, ನೆನ್ಪಿಟ್ಕೊಳ್ಳಿ, ರಿಸರ್ಪೈನ್. ಸೊ ದಿಸ್ ರಿಸರ್ಪೈನ್ ಆಲ್ಕಲಾಯ್ಡ್ ಇದೆಯಲ್ಲ, ದೇರ್ ಕಾನ್ಸಂಟ್ರೇಷನ್ ಈಸ್ ಡಿಫರೆಂಟ್ ಅಟ್ ಡಿಫರೆಂಟ್ ಪ್ಲೇಸಸ್ ಇನ್ ದ ಹಿಮಾಲಯ. ವೈ? ಬಿಕಾಸ್ ಆಫ್ ಚೇಂಜಸ್ ಇನ್ ದ ಜೀನ್ ಲೆವೆಲ್. ಸೊ ವೆರಿ ಗುಡ್ ಎಕ್ಸಾಂಪಲ್ ಗಿವನ್ ಯುವರ್ ಬುಕ್. ಕೇಳ್ತಾನೆ, ಬಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ವೆರೈಟಿ ಅಂತ, ಸರಿ, genetic diversity ಅಂತನೋ, ಅಥವಾ ಗಿವನ್ ಎಕ್ಸಾಂಪಲ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಡೈವರ್ಸಿಟಿ ಅಂತ ಕೇಳಿದ್ರೆ, ಸೊ ಯು ಕ್ಯಾನ್ ಎಕ್ಸ್ಪ್ಲೈನ್ ಆರ್ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್. ಒಂದು ರೈಸ್ ಆಗ್ಬೋದು, ಅಥವಾ ಮ್ಯಾಂಗೋ ಆಗ್ಬೋದು, ಅಥವಾ ಬಾಳೆಹಣ್ಣುಗಳು ನೋಡ್ಕೊಳ್ಳಿ. ಜಸ್ಟ್ ದ ವೆರೈಟೀಸ್ ಆಫ್ ಬನಾನಾ. ನಾವೇನೋ ಮೈಸೂರು ಬಾಳೆ, ಪುಟ್ಟ ಬಾಳೆ, ನೇಂದ್ರ ಬಾಳೆ, ಇನ್ನೊಂದು ಪಚ್ಚು ಬಾಳೆ, ವಾಟ್ ಆರ್ ದ ಟೈಪ್ಸ್? These are the varieties also because of genetic variability. Okay, so the diversity in the number of types of genes as well as chromosome present in different species and variation in the gene and their alleles in the same species. Okay, see example nodi, genetic variation shown by the a medicinal plant Raulfia vomitaria. Raulfia serpentine ಅಂತ ಒಂದು ಪ್ಲಾಂಟ್ ಇದೆ, ಅದು ನಿಮಗೆ ಗೊತ್ತಿರಬೇಕು, ನಮ್ಮಲ್ಲೆಲ್ಲ ಸರ್ಪಗಂಧ ಅಂತ ಕರೀತಾರೆ. ಇದು ಅದೇ ಜಾತಿ ಇದು, ಬಟ್ ಬೇರೆ ಪ್ಲಾಂಟ್. ಓಕೆ, ಗ್ರೋಯಿಂಗ್ ಡಿಫ್ರೆಂಟ್ ಹಿಮಾಲಯನ್ ರೇಂಜಸ್ ಮೈಟ್ ಬಿ ಇನ್ ಟರ್ಮ್ಸ್ ಆಫ್ ದ ಪೊಟ್ಯಾನ್ಷಿಯನ್. ನೋಡಿ, ಎರಡು ವರ್ಡ್ ಉಂಟು, ಅದು ನಿಮ್ಮ ನೀಟ್ ಪೇಪರೆಲ್ಲ ಬರುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ವರ್ಡ್ ಟು ವರ್ಡ್ ಕ್ವಶನ್ ಇರ್ತದೆ. ಪೊಟೆನ್ಸಿ ಆ್ಯಂಡ್ ಕಾನ್ಸಂಟ್ರೇಷನ್. ಪೊಟೆನ್ಸಿ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ದ ಆ್ಯಕ್ಟಿವ್ ಕೆಮಿಕಲ್ ರೆಸರ್ಪೈನ್. ಇಲ್ಲಿ ಪೊಟೆನ್ಸಿ ನೆನಪಿರಬೇಕು, ಕಾನ್ಸಂಟ್ರೇಷನ್ ನೆನಪಿರಬೇಕು, ನೇಮ್ ಆಫ್ ದ ಕೆಮಿಕಲ್ ನೆನಪಿರಬೇಕು. ದಟ್ಸ್ ಅ ರೆಸರ್ಪೈನ್. ಸೊ ದಟ್ ದ ಪ್ಲಾಂಟ್ ಪ್ರೊಡ್ಯೂಸಸ್. ಸಿ, ಇಂಡಿಯಾ ಹ್ಯಾಸ್ ಮೋರ್ ದೆನ್ 50 ವೆರೈಟೀಸ್. 50 ಅಲ್ಲ, ನೀವು ಜೆನೆಟಿಕ್ ನಿಮ್ಮ ಬಯೋಟೆಕ್ನಾಲಜಿಯಲ್ಲಿ ಹೋದರೆ ಈ ಸೈಡ್ ಅಬೌಟ್ 2 lakh ವೆರೈಟೀಸ್ ಆಫ್ ರೈಸ್ ಉಂಟು ಇಂಡಿಯಾದಲ್ಲಿ. 50 ಜೆನೆಟಿಕಲಿ ಡಿಫರೆಂಟ್ ಸ್ಟೈನ್ಸ್ ಆಫ್ ರೈಸ್, 1000 ವೆರೈಟೀಸ್ ಆಫ್ ಮ್ಯಾಂಗೋ ಹೇಳ್ತಾನೆ, ಆ್ಯಂಡ್ ಇವನ್ ಕ್ಯಾಟಲ್ ಬ್ರೀಡ್ಸ್ ಇನ್ ಇಂಡಿಯಾ. ಇದನ್ನೆಲ್ಲ ಹೇಳಿದ್ನಲ್ವಾ? ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಜೆನೆಟಿಕ್ ಡೈವರ್ಸಿಟಿ. ಓಕೆ, ಸೊ ದ ನೆಕ್ಸ್ಟ್ ಒನ್, ಸ್ಪೀಶೀಸ್ ಡೈವರ್ಸಿಟಿ. ವಾಟ್ ಯು ಮೀನ್ ದಿಸ್? ಡೈವರ್ಸಿಟಿ ಅಟ್ ಸ್ಪೀಶೀಸ್ ಲೆವೆಲ್. ಏನು ಬೇಡ, ಇಲ್ಲಿ ಪಕ್ಕದಲ್ಲಿ ವೆರಿ ನಿಯರ್ ದರ್ ಇಸ್ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ನಮ್ಮ ಆಗುಂಬೆ, ಅಲ್ಲಿ ಇನ್ನೂ ಹೌ ಮೆನಿ ಟೈಪ್ಸ್ ಆಫ್ ಆಂಫಿಬಿಯನ್ಸ್ ಆರ್ ದೇರ್? ನೋ? ಸೊ ದ ಸ್ಪೀಶೀಸ್, ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಆಂಫಿಬಿಯನ್ಸ್ ಆರ್ ದೇರ್. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸ್ಪೀಶೀಸ್ ಡೈವರ್ಸಿಟಿ. Diversity at species level. Example is also given. Western Ghats have greater amphibian species diversity than the Eastern Ghats. Number one. Then is the variety. It is the variety in the number and richness of the species of reason. ಇಲ್ಲಿ ಎರಡು ವರ್ಡ್ ಬರ್ತದೆ, ಬುಕ್ಕಲ್ಲಿ ಇಲ್ಲ, ನಿಮ್ಮ ಅರ್ಥಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ರಿಚ್ನೆಸ್. ವಾಟ್ ಯು ಮೀನ್ ದಟ್ ರಿಚ್ನೆಸ್ ಆಫ್ ದ ಸ್ಪೀಶೀಸ್? ಓಕೆ, ಒಂದು ಏರಿಯಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಶೀಸ್ ಇದ್ದರೆ ಸ್ಪೀಶೀಸ್ ರಿಚ್ನೆಸ್. ಓಕೆ, ಆ್ಯಂಡ್ ಒಂದೇ ಥರ ವೆರೈಟಿಯನ್ನು ನಂಬರ್ ಆಫ್ ಸ್ಪೀಶೀಸ್ ವರ್ಡ್ಗಳು ಈವನ್ನೆಸ್. ಅದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ದ ನಂಬರ್ ಆಫ್ ಸ್ಪೀಶೀಸ್ ಪರ್ ಯೂನಿಟ್ ಏರಿಯಾ ಇಟ್ಸ್ ಕಾಲ್ಡ್ ಸ್ಪೀಶೀಸ್ ರಿಚ್ನೆಸ್. ನಂಬರ್ ಆಫ್ ಸ್ಪೀಶೀಸ್ and number of individual of different species represent a species evenness or species equitability. ಅಂದರೆ ಒಂದೇ ನಂಬರ್, ಈಗ ಫಾರ್ ಎಕ್ಸಾಂಪಲ್ ದನಗಳು ಒಂದು ಹತ್ತಿದೆ, ಚಿರತೆ ಒಂದು ಹತ್ತಿದೆ, ಆಮೇಲೆ ನಮ್ಮ ಡೀರ್ಸ್ ಒಂದು ಹತ್ತಿದೆ, ಇದೆಲ್ಲ ಅದು ಈವನ್ನೆಸ್ ಅಂತ ಕರೀತಾರೆ. ಓಕೆ, ಲಾರ್ಜ್ ವೆರೈಟೀಸ್ ಆಫ್ ಅಥವಾ ಬ್ರೀಡ್ಸ್ ಆಫ್ ಅನಿಮಲ್ಸ್ ಆರ್ ದೇರ್, ಸ್ಪೀಶೀಸ್ ಆಫ್ ಅನಿಮಲ್ಸ್ ಆರ್ ದೇರ್ ಇನ್ ಏರಿಯಾ ಅಂತ ಹೇಳಿದ್ರೆ ದಟ್ ಕಾಲ್ಡ್ ಸ್ಪೀಶೀಸ್ ರಿಚ್ನೆಸ್. ಈ ವರ್ಡ್ ರಿಪೀಟ್ ಆಗಿ ಬರ್ತಾ ಇರುತ್ತೆ, ಅದಕ್ಕೆ ಮಾತ್ರ ಅದರ ಡೆಫಿನೇಷನ್ ಹೇಳಿದ್ದು. ಓಕೆ, ದ ನೆಕ್ಸ್ಟ್ ಒನ್ ಈಸ್ ecological diversity. Diversity at the level of ecosystems. I think there is a chapter ecosystem. Ecosystem ಅನ್ನೋದು any area where there is an interaction of abiotic and biotic component ಅಂತ ಹೇಳ್ತಾರೆ. ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಎನ್ ಎಕೋಸಿಸ್ಟಮ್, ಒಂದು ಸಣ್ಣ ಪಾಂಡ್, ಅಲ್ಲಿ ಅಬಯೋಟಿಕ್ ಉಂಟು, ಬಯೋಟಿಕ್ ಉಂಟು. ಅಬಯೋಟಿಕ್ ಯಾರ್ಯಾರು? ಲೈಟ್ ಇದೆ, ಟೆಂಪ್ರೇಚರ್ ಇದೆ, ಗ್ಯಾಸಸ್ ಇದೆ, ಸಾಯಿಲ್ ಇದೆ, ಓಕೆ, ವಾಟರ್ ಇದೆ, ಇವೆಲ್ಲ ಅಬಯೋಟಿಕ್. ಅಲ್ಲಿ ಒಂದು ಎಂಟೈರ್ ಲೈಫ್ ಫಾರ್ಮ್ಸ್, ರೈಟ್ ಫ್ರಮ್ ದ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ಸ್ ಆರ್ ವೆನ್ ಡಿಕಂಪೋಸರ್ಸ್,
ಇವರೆಲ್ಲ ಯಾರು? ಆಲ್ ದೀಸ್ ಆರ್ ಲೈಫ್ ಫಾರ್ಮ್. ದೇರ್ ಇಂಟ್ರಾಕ್ಷನ್ ಅಕ್ಕರ್ ಇನ್ ದಟ್ ಏರಿಯಾ. ಅವರಿಬ್ಬರಲ್ಲಿ ಇಂಟ್ರಾಕ್ಷನ್ ಆಗುತ್ತೆ. ಅಂಥ ಇಂಟ್ರಾಕ್ಷನ್ ಇರ್ತಕ್ಕಂಥ ಎನಿ ರೀಸನ್ ಯು ಕ್ಯಾನ್ ಕಾಲ್ ದಟ್ ಎಸ್ ಎಕೋಸಿಸ್ಟಮ್. ಹಾಗಾದ್ರೆ ವೆರೈಟೀಸ್ ಆಫ್ ಎಕೋಸಿಸ್ಟಮ್ಸ್ ಆರ್ ದೇರ್. ಫಾರ್ ಎಕ್ಸಾಂಪಲ್ ಅಕ್ವಾಟಿಕ್ ಎಕೋಸಿಸ್ಟಮ್ ಇದೆ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಇದೆ, ಅಗೇನ್ ಎಸ್ಚೂರಿಯನ್ ಎಕೋಸಿಸ್ಟಮ್ ಇದೆ, ಅಗೇನ್ ಇನ್ ದ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಇದೆ, ಡೆಸರ್ಟ್ ಎಕೋಸಿಸ್ಟಮ್ ಇದೆ, ಎವರ್ಗ್ರೀನ್ ಫಾರೆಸ್ಟ್ ಎಕೋಸಿಸ್ಟಮ್ ಇದೆ, ಡೆಸಿಡಿಯಸ್ ಫಾರೆಸ್ಟ್ ಎಕೋಸಿಸ್ಟಮ್ ಇದೆ. ಲಾಟ್ ಆಫ್ ವೆರೈಟೀಸ್ ಆಫ್ ಎಕೋಸಿಸ್ಟಮ್ಸ್ ಆರ್ ದೇರ್. ಅಂಡರ್ಸ್ಟ್ಯಾಂಡ್? ಸಿ ದೆನ್ ಸೊ ಸಚ್ ಡಿಫರೆಂಟ್. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಬಂದರೆ ಏನು ಹೇಳುತ್ತೆ? ಇಂಡಿಯಾ ಈಸ್ ಅ ವೆರಿ ಗುಡ್ ರಿಚ್ ವೆರಿ ರಿಚ್ ಕಂಟ್ರಿ ಇನ್ ದ ಎಕೋಸಿಸ್ಟಮ್ಸ್. ಇಂಡಿಯಾ ಫಾರ್ ಇನ್ಸ್ಟೆನ್ಸ್ ವಿತ್ ಡೆಸರ್ಟ್ ಇದೆ, ರೈನ್ ಫಾರೆಸ್ಟ್ ಇದೆ, ಮ್ಯಾಂಗ್ರೂವ್ಸ್ ಇದೆ, ಕಾರಲ್ ರೀಫ್ಸ್ ಇದೆ, ವೆಟ್ಲ್ಯಾಂಡ್ಸ್ ಆರ್ ದೇರ್, ಎಸ್ಚುರೀಸ್ ಆರ್ ದೇರ್. ವಾಟ್ ಯು ನೋ ಎಸ್ಚುರೀಸ್? ದ ಫ್ರೆಶ್ ವಾಟರ್ ವೆನ್ ರೀಚಸ್ ದ ಮೆರೈನ್ ವಾಟರ್, ಆ ರೀಸನ್ ಇದೆಯಲ್ಲ ಅದನ್ನು ಒಟ್ಕೊಳ್ಳಿ ಎಸ್ಚುರೀಸ್ ಅಂತ ಕರಿತೇವೆ. ಆಲ್ಫೈನ್ ಮೆಡೋಸ್ ಇದೆ. ಗ್ರೇಟರ್ ಎಕೋಸಿಸ್ಟಮ್ ಡೈವರ್ಸಿಟಿ ದ್ಯಾನ್ ಇನ್ ಸ್ಕ್ಯಾಂಡಿನೇವಿಯನ್ ಕಂಟ್ರಿ ಲೈಕ್ ನಾರ್ವೆ. ನಾರ್ವೇದಲ್ಲಿರೋದಕ್ಕಿಂತ ಹೆಚ್ಚು ಡೈವರ್ಸಿಟಿ ನಮ್ಮ ಇಂಡಿಯಾದಲ್ಲುಂಟು. ಓಕೆ, ಸೊ ಅಗೇನ್ ದ ಎಕಾಲಜಿ ದೇರ್ ಆರ್ 3 ಟೈಪ್ಸ್ ಆಫ್ ಆರ್ ದೇರ್: ಆಲ್ಫಾ ಡೈವರ್ಸಿಟಿ, ಬೀಟಾ ಡೈವರ್ಸಿಟಿ, ಗ್ಯಾಮಾ ಡೈವರ್ಸಿಟಿ. ಇದೇನು ತಲೆಗೆಡಿಸ್ಕೋಬೇಡಿ, ಇದು ನಮ್ಮ ಬುಕ್ಕಿನಲ್ಲಿ ಇಲ್ಲ, ಜಸ್ಟ್ ಹೆಸರಿ ಮಾತ್ರ ಅದನ್ನು ಹಾಕಿದಷ್ಟೇ. ಓಕೆ, ಸೊ ಅಗೇನ್ ಈಗ ಬಯೋಡೈವರ್ಸಿಟಿ ಆಗಲಿಕ್ಕೆ ಹೌ ಮಚ್ ಇಯರ್ಸ್ ಇಟ್ ಟೇಕ್ಸ್ ಅಂತ ಗೊತ್ತಾ ನಿಮಗೆ? ವೆನ್ ವಿ ಸ್ಟಡಿ ಅಬೌಟ್ ದ ಎವಲ್ಯೂಷನ್ ಚಾಪ್ಟರ್, ಆಲ್ರೆಡಿ ಕಂಪ್ಲೀಟೆಡ್ ನಾವು. ಆ ಎವಲ್ಯೂಷನ್ ಚಾಪ್ಟರ್ನಲ್ಲಿ ವಿ ಎಕ್ಸ್ಪ್ಲೈನ್ ದಟ್ ದ ಅರ್ತ್ ಈಸ್ ಫಾರ್ಮ್ಡ್ ಅಬೌಟ್ 4.5 ಬಿಲಿಯನ್ ಇಯರ್ಸ್ ಎಗೋ ಅಂತ. 4.5 ಬಿಲಿಯನ್ ಇಯರ್ಸ್ ಎಗೋ ಅಂತ. ಫಸ್ಟ್ ಲೈಫ್ ಅರಿಜಿನೇಟೆಡ್ ಆನ್ ದ ಅರ್ತ್ ಅಬೌಟ್ 4 ಬಿಲಿಯನ್ ಇಯರ್ಸ್ ಎಗೋ. ಲೈಫ್ ಫಾರಮ್ಸ್ ಅಲ್ಲಿಂದ ಇಲ್ಲಿ ತನಕ ಟೈಮ್ ತಗೊಂಡು ಇಷ್ಟೆಲ್ಲ ಡೈವರ್ಸಿಟಿ ಆಗಿದೆ. ಸೊ ಇಟ್ ಟುಕ್ ಲಾಟ್ ಆಫ್ ಟೈಮ್ ಟು generate or create all these life forms as we study in the science book. Is it or not? See, it has taken millions of years of evolution to accumulate this rich diversity in the nature. Nenpidbeku, millions of years. But we could lose all that wealth in less than 2 centuries if a present. Idu question idu. 2 ಸೆಂಚುರಿನಲ್ಲಿ ನಾವೆಲ್ಲದನ್ನು ಕಳ್ಕೊಳ್ತಾ ಇದ್ದೇವೆ. ಮಿಲಿಯನ್ಸ್ ಆಫ್ ಇಯರ್ಸ್ನಲ್ಲಿ ಡೆವಲಪ್ ಆಗಿದ್ದು. ನಿಮ್ಮ ಕನ್ನಡದಲ್ಲೊಂದು ಗಾದೆ ಮಾತಿರಬೇಕು, ಕುಂಬಾರನಿಗೆ ವರ್ಷ ದೊಣ್ಣಗೆ ನಿಮಿಷ ಅಂತ. ಹಾಗೆ ಈ ಬಯೋಡೈವರ್ಸಿಟಿ ಡೆವಲಪ್ ಆಗಿದ್ದು ಬೈ ಮಿಲಿಯನ್ಸ್ ಆಫ್ ಇಯರ್ಸ್. ಬಟ್ ದಟ್ ಕ್ಯಾನ್ ಬಿ ಡಿಪ್ಲೇಟೆಡ್ ಆರ್ ವಿ ಕ್ಯಾನ್ ಬಿ ಮೇಡ್ ಲಾಸ್ ಬೈ ವಿತಿನ್ 2 centuries. ಕ್ವಶನ್ ಎಲ್ಲ ಬರ್ತದೆ, ನೆನ್ಪಿಟ್ಕೊಳ್ಳಿ. ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಆರ್ ನೌ vital and matter issue of international concern as more and more people around the world begin to realize the critical importance of biodiversity for our survival and well-being. ಈಗ ಇದು ನಮ್ಮ ಮನೆ ಪ್ರಾಬ್ಲಮ್ ಅಲ್ಲ, ಇದು ನಮ್ಮ ಸೊಸೈಟಿ ಪ್ರಾಬ್ಲಮ್ ಅಲ್ಲ, ಇದು ನಮ್ಮ ಯಾವುದು ಸ್ಟೇಟ್ ಪ್ರಾಬ್ಲಮ್ ಅಲ್ಲ, ನಮ್ಮ ನ್ಯಾಷನಲ್ ಪ್ರಾಬ್ಲಮ್ ಅಲ್ಲ. ನೌ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್. ದೇರ್ ಆರ್ ಆರ್ಗನೈಸೇಷನ್ಸ್ ಆರ್ ದೇರ್. ಆಲ್ ಆರ್ಗನೈಸೇಷನ್ಸ್ ದೇ ಕಾಲ್ to entire world to come forward for the to serve, to save the nature and all natural resources. Okay, because now this problem is a problem of all world. ಹಾಗಾದರೆ ಒಂದು ಗ್ಲಾನ್ಸ್ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್. ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ಗಳು ಮುಂದೆ ಅದರಿಂದ ಪಕ್ಕ ನೆನಪಿರಬೇಕು. ಇದೆಲ್ಲ ಅನೇಕ ಸ್ಟಡಿ ಆದಮೇಲೆ ಬಂದಿರತಕ್ಕಂಥ ಔಟ್ಕಮ್ಸ್. ಅದರಿಂದ ಇದನ್ನೆಲ್ಲ ಸ್ವಲ್ಪ 1-2 ಸರಿ ಓದ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲಿ ಕ್ವಶನ್ ತೆಗೆದ್ರು ನಾವು ಹೇಳಂಗಿರಬೇಕು. ಓಕೆ, ಲಿಸನ್. ಸಿನ್ಸ್ there are published records of all species discovered and named. Okay, we know how many species in all have been recorded so far. ನಾವು ಈಗಾಗಲೇ ಸ್ಟಡಿ ಮಾಡಿದ್ದೀವಿ. ಇಂಟ್ರೆಸ್ಟಿಂಗ್ ಅಂತ ಗೊತ್ತಾ, ಒಂದು ಸಣ್ಣ ತಪ್ಪುಗಳಿದೆ ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ. ನೀವು ಫಸ್ಟ್ PUC ಲಿವಿಂಗ್ ವರ್ಡ್ ಸ್ಟಡಿ ಮಾಡುವಾಗ, ಸೊ ದೇರ್ ಇಟ್ ಇಸ್ ಮೆನ್ಷನ್ಡ್ so far we already described 1.7 million to 1.8 million species ಅಂತ. ಈಗ ಒಂದು ಕ್ವಶನ್ ಬರುತ್ತೆ ಕೆಲ ಮಕ್ಕಳಿಗೆ ಅರ್ಜೆಂಟಲ್ಲಿ, ಸ್ಪೀಷೀಸ್ ಅಂದರೆ ನೆನಪಾಗಲ್ಲ. ಎಂಥ ಥರ ಸ್ಪೀಷೀಸ್ ವರ್ಡ್ ಯಾವಾಗಿಂದ ಕೇಳ್ತಾ ಇದ್ದಾವೆ, ಅದು ಯಾವುದಂತ ನೆನಪಾಗಲ್ಲ. ಬಟ್ ಥಿಂಕ್, ಆಲ್ ಹ್ಯೂಮನ್ ಬೀಯಿಂಗ್ಸ್ ಬಿಲಾಂಗ್ಸ್ ಟು ಒನ್ ಸ್ಪೀಷೀಸ್. ಆಲ್ ಡಾಂಕೀಸ್ ಬಿಲಾಂಗ್ಸ್ ಟು ಒನ್ ಸ್ಪೀಷೀಸ್. ಆಲ್ ಹಾರ್ಸಸ್ ಬಿಲಾಂಗ್ಸ್ ಟು ಒನ್ ಸ್ಪೀಷೀಸ್. ದೆನ್ ಆಲ್ dog belongs to one species. Cats belongs to one species. ಅಂದರೆ ಅದೆಲ್ಲ ಒಂದೊಂದು ಸ್ಪೀಷೀಸ್ ಅಂತ ಲೆಕ್ಕ ಹಾಕ್ಕೊಳ್ಳಿ. ಅಂತ 1.5 ಮಿಲಿಯನ್ ಸ್ಪೀಷೀಸ್ ಆರ್ ಐಡೆಂಟಿಫೈಡ್ ಸೋ ಫಾರ್. 1.5 ಮಿಲಿಯನ್ ಅಂದರೆ ಇನ್ ಟರ್ಮ್ಸ್ ಆಫ್ ಅವರ್ ನಾರ್ಮಲ್ ನಂಬರ್ಸ್ 15 lakhs. ಓಕೆ,
ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್. ಯಾವಾಗ? ಇದು ಪಕ್ಕ ನೆನಪಿರಬೇಕು. ಅಕಾರ್ಡಿಂಗ್ ಟು IUCN, ಇದರ ಫುಲ್ ಫಾರ್ಮ್ ಗೊತ್ತಿರಬೇಕು. ವಾಟ್ ಯು ಮೀನ್ IUCN? ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್, ಅಲ್ಲಿಗೆ ಬಿಡಬೇಡಿ, ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಇದು ಎಸ್ಟಾಬ್ಲಿಷ್ ಆಗಿದ್ದು 2004ನಲ್ಲಿ. ಆ್ಯಂಡ್ ದೇ ರೆಕಾರ್ಡೆಡ್ ಆಲ್ ದ ಪ್ಲ್ಯಾಂಟ್ಸ್, ಆಲ್ plants and animals identified and described so far. According to them, about 1.5 million species are identified. ಇದು ಟೋಟಲ್ ಪ್ರಪಂಚದಲ್ಲಿ ನಾವು ಕಾಣ್ತಕ್ಕಂಥದ್ದು. ದ ಟೋಟಲ್ ನಂಬರ್ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸ್ಪೀಷೀಸ್ ಡಿಸ್ಕ್ರೈಬ್ಡ್ ಸೋ ಫಾರ್ ಸ್ಲೈಟ್ಲಿ ಮೋರ್ ದ್ಯಾನ್ 1.5 million. ಆ ಲೆಕ್ಕ ಇಟ್ಕೊಳ್ಳಿ. ಬಟ್ ವಿ ಹ್ಯಾವ್ ನೋ ಕ್ಲಿಯರ್ ಐಡಿಯಾ ಆಫ್ ಹೌ ಮೆನಿ ಸ್ಪೀಷೀಸ್ ಆರ್ ಯೆಟ್ ಟು ಬಿ ಡಿಸ್ಕವರ್ಡ್. ಇನ್ನು ಎಷ್ಟನ್ನು ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಎಕ್ಸಾಕ್ಟ್ ನಂಬರ್ ನನಗೆ ಗೊತ್ತೇ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್. ಕೆಲವರು ಹೇಳ್ತಾರೆ ಇನ್ನು 20 ಆರ್ ಸಮ್ 30 ಮಿಲಿಯನ್ಸ್, ಕೆಲವರು ಹೇಳ್ತಾರೆ 50 ಮಿಲಿಯನ್ ಸ್ಪೀಷೀಸ್ ಟು ಬಿ ಐಡೆಂಟಿಫೈಡ್ ಅಂತ. ಸಾಧ್ಯನಾ? ಇಂಪಾಸಿಬಲ್. ಏನು ಸಾಧ್ಯ ಅಂತ ಕೇಳಿದ್ದು? ಐಡೆಂಟಿಫೈ ಮಾಡಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಬಟ್ ದರ್ ಇಸ್ ಎಸ್ಟಿಮೇಷನ್ ವೆರಿ ವೈಡ್ಲಿ ಅಬೌಟ್ ಮೆನಿ ಆಫ್ ದಮ್, ಓನ್ಲಿ ಎಜುಕೇಟೆಡ್ ಗೆಸ್ಸಸ್ ಅದು, ಆಯಿತಾ. ಫಾರ್ ಮೆನಿ ಟ್ಯಾಕ್ಸಾಮಿ ಗ್ರೂಪ್ಸ್ ಸ್ಪೀಷೀಸ್ ಇನ್ವೆಂಟ್ರೀಸ್ ಆ್ಯಂಡ್ ಆರ್ more complete in temperate and than in tropical. What is the meaning sentence now? Now species identification we have completed in the temperate region. Almost all species identification complete ಆಗಿದೆ. ಆದರೆ ಟ್ರಾಪಿಕಲ್ನಲ್ಲಿ ನಾವು ತುಂಬ ಕಡಿಮೆ ಐಡೆಂಟಿಫೈ ಮಾಡಿದ್ದೇವೆ. ಓಕೆ, ಇನ್ಯಾವ ಒಂದು ಎಸ್ಟಿಮೇಷನ್ ಪ್ರಕಾರ, ಕನ್ಸಿಡರಿಂಗ್ ದಟ್ ಅನ್ overwhelmingly large proportion of species waiting to be discovered are in the tropics. ಓಕೆ, ಅಷ್ಟೆಲ್ಲ ಪೂರ್ತಿ ಓದ್ಕೊಂಡು ಪ್ರಯೋಜನ ಇಲ್ಲ, ಸಿಂಪಲ್ಲಾಗಿ ಹೇಳ್ಬಿಡ್ತಾನೆ. ದೇರ್ ಇಸ್ ಅ ಪರ್ಸನ್ ಕಾಲ್ಡ್ ರಾಬರ್ಟ್ ಮೇ ಅನ್ನೋನಿದ್ದಾನೆ. ಇವನ ಬಗ್ಗೆ ನೆನ್ಪಿಟ್ಕೊಳ್ಳಿ. ನೋಡಿ, ಸಮ್ ಎಕ್ಸ್ಟ್ರೀಮ್ ಎಸ್ಟಿಮೇಟ್ಸ್ ರೇಂಜ್ ಫ್ರಮ್ 20 to 50 ಮಿಲಿಯನ್ ಸ್ಪೀಷೀಸ್ ಕಂಡುಹಿಡಬೇಕಂತ ಕೆಲವರು ಹೇಳಿದ್ರೆ, ಈ ರಾಬರ್ಟ್ ಮೇ ಅನ್ನೋನು ಸ್ವಲ್ಪ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ. ಅವನು ಹೇಳ್ತಾನೆ ಅಬೌಟ್ 7 ಮಿಲಿಯನ್ ಸ್ಪೀಷೀಸ್ ಟು ಬಿ ಐಡೆಂಟಿಫೈಡ್. ಅಂದರೆ ನಮ್ಮ ತಲೆಯಲ್ಲಿ ಹೀಗೆ ಇರಬೇಕು, 20 to 50 ಮಿಲಿಯನ್ ಸ್ಪೀಷೀಸ್ ಅಲ್ಲ, ಅದು ಯಾರ್ಯಾರು ಹೇಳಿದ್ದು, ಒಂದು ಇಷ್ಟಕ್ಕೆಷ್ಟು ಆದರೆ ಅಷ್ಟಕ್ಕೆಷ್ಟು ಅಂತ ಲೆಕ್ಕ ಹೇಳ್ಕೊಂಡಿರೋದು. ಸೊ ಅಕಾರ್ಡಿಂಗ್ ಟು ದಿಸ್ ಪರ್ಸನ್ ರಾಬರ್ಟ್ ಮೇ, ಟೋಟಲ್ ಗ್ಲೋಬಲ್ ಸ್ಪೀಷೀಸ್ ಡೈವರ್ಸಿಟಿ ಅರೌಂಡ್ ಅಬೌಟ್ 7 ಮಿಲಿಯನ್. ಓಕೆ, ಇಷ್ಟು ಇದೆ, ಅದರಷ್ಟು ಅಷ್ಟು ಐಡೆಂಟಿಫೈ ಮಾಡಬೇಕು. ಓಕೆ, ಲೆಟ್ ಅಸ್ ಲುಕ್ ಅಟ್ ಸಮ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಅಬೌಟ್ ದ ಅರ್ತ್ ಬಯೋಡೈವರ್ಸಿಟಿ ಬೇಸ್ಡ್ ಆನ್ ದ ಕರೆಂಟ್ಲಿ ಅವೈಲಬಲ್ ಸ್ಪೀಷೀಸ್ ಇನ್ವೆಂಟರೀಸ್. ನೋಡೋಣ, ಇಲ್ಲಿ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಮೋರ್ ದ್ಯಾನ್ 70% ಆಫ್ ದ ಆಲ್ ಸ್ಪೀಷೀಸ್ ಅಕಾರ್ಡೆಡ್ ಆರ್ ಅನಿಮಲ್ಸ್. ನೋಡಿ, ನಾವೀಗ 1.5 ಮಿಲಿಯನ್ ಐಡೆಂಟಿಫೈ ಮಾಡಿದ್ದೀವಲ್ಲ, 15 ಲಕ್ಷ, ಅದರಲ್ಲಿ ಮೋರ್ ದೆನ್ 10 lakh ಸ್ಪೀಷೀಸ್ ಐಡೆಂಟಿಫೈಡ್ ಆರ್ ಅನಿಮಲ್ಸ್. more than 70%, remaining 30% of plants. Again, ಈ 70% ಇದೆಯಲ್ಲ, ಬೇಡ 10 lakhs ಅಂತ ಅಂದ್ಕೊಳ್ಳಿ. 10 lakh ಅನಿಮಲ್ಸನ್ನು ಐಡೆಂಟಿಫೈ ಮಾಡಿದ್ರೆ ಅದರಲ್ಲಿ 7 lakhs 70% ಆರ್ ಇನ್ಸೆಕ್ಟ್ಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡ್ಕೊಳ್ಳಿ, ಆಯಿತಾ. 70% ಆರ್ ಇನ್ಸೆಕ್ಟ್ಸ್. ಓಕೆ, ಆದರೆ ಇಷ್ಟೆಲ್ಲ ಸೇರಿ ನಾವು ಐಡೆಂಟಿಫೈ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಐಡೆಂಟಿಫೈ ಮಾಡಿದ್ದೀವಿ? ಸೋ ಫಾರ್ ಇಟ್ ಈಸ್ ಓನ್ಲಿ 22%. ನಾವು ಐಡೆಂಟಿಫೈ ಮಾಡಿರೋ ಸ್ಪೀಷಿಗಳ ಸಂಖ್ಯೆ 22%. ಇನ್ನು ನಂಬರ್ನಲ್ಲಿ ಹೇಳಿದ್ರೆ 1.5 ಮಿಲಿಯನ್. ಓಕೆ, ಅದರಲ್ಲಿ ಎಷ್ಟು ಅನಿಮಲ್ಸ್ ಅಂದರೆ 70% ಆಫ್ ಅನಿಮಲ್ಸ್, ರಿಮೈನಿಂಗ್ 30% ಪ್ಲ್ಯಾಂಟ್ಸ್. ಓಕೆ, ಟೋಟಲಿ 22% ಆಫ್ ಟೋಟಲ್ ಆರ್ಗ್ಯಾನಿಸಮ್ಸ್ ಸ್ಪೀಷೀಸ್ ಆರ್ ಐಡೆಂಟಿಫೈಡ್. ಅಮಾಂಗ್ ಅನಿಮಲ್ಸ್ ಹೇಳ್ದಲ್ಲ, ಇನ್ಸೆಕ್ಟ್ ಆರ್ ದ ಮೋಸ್ಟ್ ಸ್ಪೀಷೀಸ್ ರಿಚ್ ಟ್ಯಾಕ್ಸಾನಮಿ ಗ್ರೂಪ್, ಮೇಕಿಂಗ್ ಅಪ್ ಮೋರ್ ದೆನ್ 70% ಆಫ್ ದ ಟೋಟಲ್. ಅಂದರೆ ಮುಂದೆ ಅವನೇ ಎಕ್ಸ್ಪ್ಲೇನ್ ಮಾಡ್ತಾನೆ, ಏನು ಗೊತ್ತಾ, 10 ಅನಿಮಲ್ಸನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ 7 ಇನ್ಸೆಕ್ಟ್ ಇರ್ತದೆ. ಬಿಕಾಸ್ 70% ಆಫ್ ಅನಿಮಲ್ಸ್ ವಿ ಐಡೆಂಟಿಫೈಡ್ ಸೋ ಫಾರ್ ಆರ್ ಇನ್ಸೆಕ್ಟಾ, ದಟ್ ಈಸ್ ಆರ್ಥ್ರೋಪೋಡನ್ ಮೆಂಬರ್ಸ್. ಓಕೆ, ಅದನ್ನ ಹೇಳ್ತಾನೆ, ದಟ್ ಮೀನ್ಸ್ ಔಟ್ ಆಫ್ ಎವ್ರಿ 10 animals ಆನ್ ದ ಪ್ಲಾನೆಟ್ 7 ಆರ್ ಇನ್ಸೆಕ್ಟ್ಸ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದು ತುಂಬ ಕ್ವಶನ್ ಬಂದಿದೆ, ನೀಟಲ್ಲಿ ಬಂದಿದೆ, CETಯಲ್ಲಿ ಬಂದಿದೆ. ಡೈವರ್ಸಿಟಿ ಆಫ್ ಫಂಗಸ್ ಇಸ್ ಮ್ಯಾಕ್ಸಿಮಮ್. ಫಂಗಲ್ ಡೈವರ್ಸಿಟಿ
ಎಷ್ಟು ಸರ್? ಫಂಗಸ್ ಡೈವರ್ಸಿಟಿ ಈಸ್ ಮೋರ್ ದ್ಯಾನ್ ದ ಸಮ್ ಟೋಟಲ್ ಆಫ್ ಆಲ್ ಫಿಶಸ್, ಮ್ಯಾಮಲ್ಸ್, ರೆಪ್ಟೈಲ್ಸ್ ಆ್ಯಂಡ್ ಆಫಿಬಿಯನ್ಸ್. ಇಷ್ಟನ್ನು ಟೋಟಲಾಗಿ ಡೈವರ್ಸಿಟಿ ನಾವು ಕನ್ಸಿಡರ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಫಂಗಲ್ ಡೈವರ್ಸಿಟಿ. ನೀವು ಫಂಗಸನ್ನು ಫಸ್ಟ್ ಪಿ ಯು ಸಿನಲ್ಲಿ ಒಂದು ಕಿಂಗ್ಡಮಲ್ಲಿ ಓದ್ತೀರಾ, ಕಿಂಗ್ಡಮ್ ಫಂಗೈ. ಇನ್ ದಟ್ ಯು ಸ್ಟಡಿ ಓನ್ಲಿ 4 ಕ್ಲಾಸಸ್ ಆಫ್ ಫಂಗೈ: ಫೈಕೋಮೈಸೆಟ್ಸ್, ಆಸ್ಕೋಮೈಸೆಟ್ಸ್, ಬೆಸಿಡಿಯೋಮೈಸೆಟ್ಸ್, ಡ್ಯುಟೆರೋಮೈಸೆಟ್ಸ್. ಎಲ್ಲದರಲ್ಲೂ ಒಂದು 4 ಲೈಫ್ ಫಾರ್ಮನ್ನು ನೆನ್ಪಿಟ್ಕೊಂಡಿರ್ತೀರ. ಬಟ್ ಡೈವರ್ಸಿಟಿ ವೈಸ್ ಫಂಗಸ್ ಆಸ್ ಮ್ಯಾಕ್ಸಿಮಮ್. ಓಕೆ, ನೆನ್ಪಿಟ್ಕೊಳ್ಳಿ, ಅದನ್ನು ಪಕ್ಕ ನೆನಪಿರಬೇಕು, ಮರಿಬಾರ್ದು. ಇಲ್ಲೊಂದು ಪೈ ಚಾರ್ಟ್ ಉಂಟು, ನೋಡ್ಕೊಳ್ಳಿ. ದಿಸ್ ಪೈ ಚಾರ್ಟ್ ಆಯಿತಾ? ನೋಡಿ, ದಿಸ್ ಈಸ್ ಇನ್ವರ್ಟಿಬ್ರೇಟ್. ಇಲ್ಲಿ 70% ಆರ್ ಇನ್ಸೆಕ್ಟ್ಸ್. ಇನ್ವರ್ಟಿಬ್ರೇಟ್ 70ಗಿಂತ ಜಾಸ್ತಿನೇ ನೋಡಿ, ಇಷ್ಟು ಪರ್ಸೆಂಟ್, ಓನ್ಲಿ ದಿಸ್ ಮಚ್. ಸಮ್ ಮೊಲಸ್ಕಾ, ಸಮ್ ಕ್ರಸ್ಟೇಷಿಯನ್ಸ್, ಸಮ್ ಅದರ್ ಆನಿಮಲ್ ಗ್ರೂಪ್ಸ್. ಇದು ಬಿಟ್ಟರೆ ಆಲ್ ಆರ್ ಇನ್ಸೆಕ್ಟ್ಸ್. ಬರೀ ಯಾವುದನ್ನು ಇನ್ವರ್ಟಿಬ್ರೇಟಾಗಿ ಕನ್ಸಿಡರ್ ಮಾಡಿದ್ರೆ. ವೆನ್ ಯು ಕನ್ಸಿಡರ್ ದ ವರ್ಟಿಬ್ರೇಟನ್ನು ಕನ್ಸಿಡರ್ ಮಾಡೋದು ಅಂದ್ಕೊಳ್ಳಿ, 50% ಆರ್ ಫಿಶಸ್ನು, ರಿಮೈನಿಂಗ್ 50%ಅಲ್ಲಿ ನೋಡಿ ಮ್ಯಾಮಲ್ಸ್ ಇದೆ, ಬರ್ಡ್ಸ್ ಇದೆ, ರೆಪ್ಟೈಲ್ಸ್ ಇದೆ, ಆಂಫಿಬಿಯನ್ಸ್ ಇದೆ. ನಾನು ಇನ್ನೊಂದಕ್ಕೆ ಹೋಗೋಣ, ಪ್ಲ್ಯಾಂಟ್ಸಲ್ಲಿ ನೋಡ್ಕೊಳ್ಳಿ. ಅಬೌಟ್ 45% ಆಫ್ ಪ್ಲಾಂಟ್ಸ್ ಐಡೆಂಟಿಫೈಡ್ ಸೋ ಫಾರ್ ಆರ್ ಫಂಗೈ. ಅಬೌಟ್ 45% ಆಫ್ ಪ್ಲಾಂಟ್ಸ್ ಐಡೆಂಟಿಫೈಡ್ ಸೋ ಫಾರ್ ಆರ್ ಏಂಜಿಯೋಸ್ಪರ್ಮ್ಸ್. 90% ಮುಗೀತು. ಉಳಿಕಿದ 10%ನಲ್ಲಿ ಇಲ್ಲಿ ಆಲ್ಗೆ ಇದೆ, ಲೈಕನ್ಸ್ ಇದೆ, ಇಲ್ಲಿ ಮಾಸಸ್ ಇದೆ, ಫರ್ನ್ಸ್ ಇದೆ. ಆಯಿತಾ? ಲಿಸನ್, ನಾವು ಯಾವುದೇ ಕಂಪೇರ್ ಮಾಡಿ ನೆನ್ಪಿಟ್ಕೊಳ್ಳಿ. ದೀಸ್ ಆರ್ ಫಂಗಸ್. ದ ಡೈವರ್ಸಿಟಿ ಆಫ್ ಫಂಗಸ್ ಈಸ್ ಮೋರ್ ದ್ಯಾನ್ ಫಂಗೈ ಡೈವರ್ಸಿಟಿ ಈಸ್ ಮೋರ್ ದ್ಯಾನ್ ಸಮ್ ಟೋಟಲ್ ಆಫ್ ಯಾರ್ಯಾರ್ದು ಫಿಶಸ್ ಪ್ಲಸ್ ಮ್ಯಾಮಲ್ಸ್, ಆಯಿತಾ, ಪ್ಲಸ್ ಬರ್ಡ್ಸ್ ಬೇಡ, ಬರ್ಡ್ಸ್ ಬಿಟ್ಟುಬಿಡಬೇಕು, ರೆಪ್ಟೈಲ್ಸ್ ಪ್ಲಸ್ ಆಂಫಿಬಿಯನ್ಸ್. ಆಯಿತಾ? ಇವೆಲ್ಲ ಸಮ್ ಟೋಟಲ್ ಮಾಡಿದರೂ ಅದಕ್ಕಿಂತ ಜಾಸ್ತಿ ಯಾವುದುಂಟು? ದಟ್ ಡೈವರ್ಸಿಟಿ ಆಫ್ ಫಂಗಸ್. ನೆನ್ಪಿಟ್ಕೊಳ್ಳಿ, ಆಯಿತಾ? ಇಲ್ಲಿ ಬಂದರೆ ಮ್ಯಾಕ್ಸಿಮಮ್ ಇನ್ಸೆಕ್ಟ್ಗಳು, ಇಲ್ಲಿ ಬಂದರೆ ಮ್ಯಾಕ್ಸಿಮಮ್ ಫಿಶಸ್ಗಳು, ಇಲ್ಲಿ ಬಂದರೆ ಮ್ಯಾಕ್ಸಿಮಮ್ ಫಂಗೈ ಆ್ಯಂಡ್ ಆಂಜಿಯೋಸ್ಪರ್ಮ್ಸ್. ಈ ಪೈ ಚಾರ್ಟ್ ಗೊತ್ತಿದ್ರೆ ಇದರ ಮೇಲೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೆನಿ ಕ್ವಶನ್ಸ್. ಓಕೆ, ಕಮ್ ಟು ದ ನೆಕ್ಸ್ಟ್ ಒನ್. Species, okay, in the same thing, it should be noted that these estimates do not give any figure for prokaryotes. ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡ್ಕೊಳ್ಳಿ, ನಾವು ಇಷ್ಟೊತ್ತು ಡೈವರ್ಸಿಟಿ ಹೇಳಿದ್ದು ಓನ್ಲಿ ಫಾರ್ ಯೂಕ್ಯಾರಿಯೋಟ್ಸ್, ನಾಟ್ ಫಾರ್ ಪ್ರೋಕ್ಯಾರಿಯೋಟ್ಸ್. ಆ್ಯಂಡ್ ಜಸ್ಟ್ ರಿಮೆಂಬರ್ ವಾಟ್ ಆರ್ ದೀಸ್ ಪ್ರೋಕ್ಯಾರಿಯೋಟ್ಸ್. ಯಾರವರು ಪ್ರೋಕ್ಯಾರಿಯೋಟ್ಸ್ ಅಂದರೆ ನಮ್ಮ ಬ್ಯಾಕ್ಟೀರಿಯಾ ಅಷ್ಟು ಬಂತು, ಬ್ಲೂ ಗ್ರೀನ್ ಆಲ್ಗೆ ಬಂತು, ಮೈಕೋಪ್ಲಾಸ್ಮಾ ಬಂತು, ರಿಕೆಟ್ಸಿಯಾ ಬಂತು. ಯೋರ್ identification of prokaryotes is very difficult because most of them are microorganisms and majority of them cannot be cultured. ನಮಗೆ ಅದನ್ನು ಕಲ್ಚರ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇವನ್ ದಟ್ ಮೈಕ್ರೋಆರ್ಗ್ಯಾನಿಸಮ್ಸಲ್ಲಿ ಇವನ್ ವೈರಸಸ್ಸು, ಪ್ರಿಯಾನ್ಸು ಇವರೆಲ್ಲ ಬರ್ತಾರೆ, ಆಯಿತಾ? ಬಟ್ ದೇ ಆರ್ ನಾಟ್ ಸೆಲ್ಸ್, ದೇ ಆರ್ ಅಸೆಲ್ಯುಲಾರ್ ಫಾರ್ಮ್ಸ್. ಸೊ ಯು ಆರ್ ವೆರಿ ಡಿಫಿಕಲ್ಟ್ ಟು ಡಿಸ್ಕ್ರೈಬ್ ದೆಮ್, ಐಡೆಂಟಿಫೈ ದೆಮ್, ಕ್ಯಾರೆಕ್ಟರೈಸ್ ದೆಮ್, ಓಕೆ, ಆ್ಯಂಡ್ ನೇಮಿಂಗ್ ಇಟ್ಸ್ ವೆರಿ ಡಿಫಿಕಲ್ಟ್. ದೇರ್ ಫೋರ್ ನಾವು ಪ್ರೋಕ್ಯಾರಿಯೋಟ್ಸನ್ನು ಕನ್ಸಿಡರ್ ಮಾಡಲಿಲ್ಲ. ಮಾಡಿದರೆ ಇನ್ ಟರ್ಮ್ಸ್ ಆಫ್ ಅದು ಮಿಲಿಯನ್ಸ್ ಅಲ್ಲ, ಅದಕ್ಕಿಂತ ಜಾಸ್ತಿ ಹೋಗ್ತದೆ. ಬಯಾಲಜಿಸ್ಟ್ಸ್ ಆರ್ ನಾಟ್ ಶೂರ್ ಅಬೌಟ್ ಹೌ ಮೆನಿ ಪ್ರೋಕ್ಯಾರಿಯೋಟ್ ಸ್ಪೀಶೀಸ್ ಆರ್ ದೇರ್ ಮೈಟ್ ಬಿ. ಒಟ್ಟಿಗಳು ಅದನ್ನು ಒಂದು ಎಸ್ಟಿಮೇಷನ್ನೇ ಮಾಡೋಕ್ಕಾಗೋದಷ್ಟು ಇದ್ದಾವೆ. ದ ಪ್ರಾಬ್ಲಮ್ ಇಸ್ ದಟ್, ಏನು ಪ್ರಾಬ್ಲಮ್? ಈ ಕ್ವಶನ್ ಕೇಳ್ತಾರೆ, ಪ್ರೋಕ್ಯಾರಿಯೋಟನ್ನು ಐಡೆಂಟಿಫೈ ಮಾಡಿದ ಮಾತ್ರ ಪ್ರಾಬ್ಲಮ್ ಏನು? ಕನ್ವೆನ್ಷನಲ್ ಟ್ಯಾಕ್ಸಾನಮಿಕ್ ಮೆಥಡ್ಸ್ ಆರ್ ನಾಟ್ ಸೂಟಬಲ್ ಫಾರ್ ಐಡೆಂಟಿಫೈಯಿಂಗ್ ದ ಮೈಕ್ರೋಬಿಯಲ್ ಸ್ಪೀಶೀಸ್. ನಮ್ಮ ಹತ್ರ ಇರ್ತಕ್ಕಂಥ ಮೆಕ್ಯಾನಿಸಮ್ ಅಥವಾ ಟೆಕ್ನಾಲಜಿ ಇದೆಯಲ್ಲ, ದಟ್ ಈಸ್ ನಾಟ್ ಏಬಲ್ ಟು ಐಡೆಂಟಿಫೈ ಆಲ್ ದ ಪ್ರೋಕ್ಯಾರಿಯೋಟ್ಸ್. ಕ್ವಶನ್ ಪಾಯಿಂಟ್ ನಂಬರ್ 1. ಸೆಕೆಂಡ್ ಒನ್, ಮೆನಿ ಸ್ಪೀಶೀಸ್ ಆರ್ ಸಿಂಪ್ಲಿ ನಾಟ್ ಕಲ್ಚರಬಲ್ ಅಂಡರ್ ಲ್ಯಾಬೊರೇಟರಿ ಕಂಡೀಷನ್ಸ್. ನಮ್ಮ ಕೈಲಿ ಅದನ್ನು ಕಲ್ಚರ್ ಮಾಡೋಕ್ಕೂ ಆಗಲ್ಲ. ಇದು 2 ಮೇಜರ್ ಪ್ರಾಬ್ಲಮ್ಸ್, ಆಯಿತಾ? ಇದನ್ನೇ ಒಂದು ಕ್ವಶನ್ ಕೇಳ್ಬಿಡ್ತಾನೆ ನೀಟ್ನಲ್ಲಿ, ಆಯಿತಾ? ಸಿ ಒಂದೊಂದು ಇದು ಏನು
ಇದೇ ಕ್ವಶನ್. Biologists are not sure about how many prokaryote species are there, might be. Species there might be. 1 point. Okay? Illondu kodta, it should not be noted that. It should be noted that these estimations do not give any figures of prokaryote. ಬಿಡಿ, ಅದು ಬೇಡ, ಕೇಳಲ್ಲ. ನೋಡಿ, ಇದನ್ನೊಂದು ಕೊಡ್ತಾನೆ, ಇದೊಂದು ಪಾಯಿಂಟ್ ಕೊಡ್ತಾನೆ. ಈ ರೀತಿ ಪಾಯಿಂಟ್ ಕೊಟ್ಟು ನಿಮ್ಮ ಹತ್ರ ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳ್ತಾನೆ. ವಿಚ್ ಆಫ್ ದ ದ ಸ್ಟೇಟ್ಮೆಂಟ್ ಈಸ್ ರೈಟ್, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅನ್ನೋ ಕ್ವಶನ್ ಕೇಳ್ತಾನೆ, ಆಯಿತಾ. ಇಫ್ ಯು ಅಕ್ಸೆಪ್ಟ್ biochemical or molecular criteria for delineating species for this group, then their diversity alone might run into millions. ಯೂಕ್ಯಾರಿಯೋಟ್ ಬೇಡ, ಪ್ರೊಕ್ಯಾರಿಯೋಟೇ ಮಿಲಿಯನ್ಸ್ ಮೇಲೆ ಹೋಗ್ತದೆ. ಓಕೆ, ಹಾಂ. ಇನ್ನೊಂದು ಇಂಪಾರ್ಟೆಂಟ್, ಇದು ನಮ್ಮ ದೇಶದ ಬಗ್ಗೆ ಗೊತ್ತಿರಲೇಬೇಕಾದ ಕೆಲವು ಇಂಪಾರ್ಟೆಂಟ್ ಈವೆಂಟ್ಸ್ಗಳು, ಆಯಿತಾ. ಏನು, ನಮ್ಮ ಇಂಡಿಯಾ ಅದು ಎಷ್ಟು ಲ್ಯಾಂಡ್ ಇದು ಉಂಟು ನೋಡ್ಕೊಳ್ಳಿ. ಸಿ, ಆಲ್ದೋ ಇಂಡಿಯಾಸ್ ಓನ್ಲಿ 2.4% ಆಫ್ ದ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ ಅಷ್ಟೇ ನಮ್ಮ ಹತ್ರ ಇರೋದು. ಇಂಡಿಯಾ ಅಂದರೆ ಸಣ್ಣ ಕಂಟ್ರಿ, ಓಕೆ. ನಾವು ಓಡಾಡುವಾಗ ದೊಡ್ಡ ಕಂಟ್ರಿ, ಬಟ್ ಕಂಪೇರ್ ಟು ಸಮ್ ಅದರ್ ಕಂಟ್ರೀಸ್, ಇಂಡಿಯಾ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ ಬಿಕಾಸ್ ವಿ ಹ್ಯಾವ್ ಓನ್ಲಿ 2.4% ಆಫ್ ದ ಟೋಟಲ್ ಲ್ಯಾಂಡ್ ಏರಿಯಾ. ಬಟ್ ವಿ ಶೇರ್ ದ ಗ್ಲೋಬಲ್ ಸ್ಪೀಷೀಸ್ ಡೈವರ್ಸಿಟಿ, ದಟ್ ಈಸ್ 8.1%. ನೋಡಿ, ಟೋಟಲ್ 100ರಲ್ಲಿ 8.1% ಬಯೋಡೈವರ್ಸಿಟಿ ಇಂಡಿಯಾದಲ್ಲಿ ಉಂಟು. ನಮ್ಮ ಲ್ಯಾಂಡ್ ಏರಿಯಾ ಇರೋದು ಓನ್ಲಿ 2.4%. ಓಕೆ, ಅದು ಬಿಟ್ಟರೆ ಇನ್ನೂ ಕೆಲವು ಉಂಟು. ಇಂಡಿಯಾ ಈಸ್ ಒನ್ ಅಮಾಂಗ್ ದ 12 ಮೆಗಾ ಡೈವರ್ಸಿಟಿ ಕಂಟ್ರೀಸ್ ಆಫ್ ದ ವರ್ಲ್ಡ್. 12 ಕಂಟ್ರಿ ತಗೊಂಡ್ರೆ ನಮ್ಮ ಕಂಟ್ರಿ ಅದರಲ್ಲಿ ಒಂದು. ನಮ್ಮ ಪೊಸಿಷನ್ ಎಷ್ಟು ಸರ್ ಅಂತ ಬೇಡ, ದಟ್ ಈಸ್ 8th ಪೊಸಿಷನ್. ನಾವು 8th ಪೊಸಿಷನಲ್ಲಿದ್ದೇವೆ. 12 ಕಂಟ್ರಿನ ಅಂದರೆ ಮೆಗಾ ಬಯೋಡೈವರ್ಸಿಟಿ ಇರೋ ಕಂಟ್ರಿನ ಲೀಸ್ಟ್ ಮಾಡಿದ್ರೆ ನಮ್ಮ ರ್ಯಾಂಕ್ ಕಮ್ಸ್ ಟು 8th ಪೊಸಿಷನ್. ಓಕೆ, ಆ್ಯಂಡ್ ಹೌ ಮೆನಿ ಸ್ಪೀಷೀಸ್ ಆರ್ ದೇರ್ ಸೋ ಫಾರ್ ಐಡೆಂಟಿಫೈಡ್ ಅಂದರೆ 45,000 ಸ್ಪೀಷೀಸ್ ಆಫ್ ಪ್ಲಾಂಟ್ಸ್ ಆರ್ ಐಡೆಂಟಿಫೈಡ್ ಇನ್ ಇಂಡಿಯಾ, ಆ್ಯಂಡ್ twice as many of animals also identified. Twice as many animals ಅಂದರೆ about 90,000 animal species also identified so far. ಮುಗೀತಾ? ಇಲ್ಲ. ಎಸ್ಟಿಮೇಷನ್ ಏನುಂಟು, ಇಷ್ಟೆಲ್ಲ ಮಾಡಿದರೆ 22% ಆಫ್ ಸ್ಪೀಷೀಸ್ ಆರ್ ಐಡೆಂಟಿಫೈಡ್ ಫ್ರಮ್ ಇಂಡಿಯನ್ ನೇಚರ್. ಇಷ್ಟನ್ನು ಮಾತ್ರ ನಾವು ಸೋಫಾರ್ ಐಡೆಂಟಿಫೈ ಮಾಡಿರೋದು. ಓಕೆ, ಡನ್. ಹಾಗಾದರೆ ಇನ್ನು ಐಡೆಂಟಿಫೈ ಮಾಡಲಿಕ್ಕೆ ಎಷ್ಟು ಉಂಟು? ಅರೌಂಡ್ 1 lakh ಪ್ಲ್ಯಾಂಟ್ ಸ್ಪೀಷೀಸ್. ಸ್ಟ್ಯಾಟಿಸ್ಟಿಕ್ಸ್ ಇರೋದ್ರಿಂದ ಇದೆಲ್ಲ ಪಕ್ಕಾ ಕ್ವಶನ್ಸ್ ಬರ್ತದೆ, ಅದೇ ರೀತಿಯೇ ಆನ್ಸರ್ ಇರಬೇಕು. 1 lakh ಪ್ಲ್ಯಾಂಟ್ ಸ್ಪೀಷೀಸ್ ಆ್ಯಂಡ್ ಅಬೌಟ್ 3 lakh ಅನಿಮಲ್ ಸ್ಪೀಷೀಸ್ ಯೆಟ್ ಟು ಬಿ ಡಿಸ್ಕವರ್ಡ್ ಆ್ಯಂಡ್ ಡಿಸ್ಕ್ರೈಬ್ಡ್. ಇನ್ನು ಇಷ್ಟು ಉಂಟು ನಮ್ಮದೊಂದು ಎಸ್ಟಿಮೇಷನ್. ಓಕೆ, ಕನ್ಸಿಡರ್ ದ ಇಮ್ಮೆನ್ಸ್ ಟ್ರೈನ್ಡ್ ಆ್ಯಂಡ್ ಮ್ಯಾನ್ ಪವರ್ ರಿಕ್ವೈರ್ಡ್ ಫಾರ್ ದಿಸ್ ಒನ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಆಲ್ ದ ಸ್ಪೀಷೀಸ್. ಒಂದು ಪ್ರಾಬ್ಲಮ್ ಅಂದರೆ ಬಿಫೋರ್ ವಿ ರೀಚ್ ದ ಸ್ಪೀಷೀಸ್ ಫಾರ್ ಐಡೆಂಟಿಫಿಕೇಷನ್ ದಟ್ ಮೇ ವಾಟ್ ಯು ಕಾಲ್ ಎಕ್ಸ್ಟಿಂಕ್ಟ್ ಫ್ರಮ್ ದ ಅರ್ತ್. ಅದರಿಂದ ಎಲ್ಲ ಸ್ಪೀಷೀಸ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತದೆ. ದ ಸಿಚುಯೇಷನ್ ಅಪಿಯರ್ಸ್ ಮೋರ್ ಹೋಪ್ಲೆಸ್ ವೆನ್ ವಿ ರಿಯಲೈಸ್ ದಟ್ ಎ ಲಾರ್ಜ್ ಫ್ರಾಕ್ಷನ್ ಆಫ್ ದೀಸ್ ಸ್ಪೀಷೀಸ್ ಫೇಸಸ್ ಥ್ರೆಟ್. ಥ್ರೆಟ್ ಅಂದರೆ ಎಕ್ಸ್ಟಿಂಕ್ಷನ್ ಥ್ರೆಟ್, ಆ್ಯಂಡ್ ಬಿಕಮಿಂಗ್ ಎಕ್ಸ್ಟಿಂಕ್ಟ್ ಈವನ್ ಬಿಫೋರ್ ಡಿಸ್ಕವರ್ ದಮ್. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ನಮ್ಮ ಕೈಲಿ ಎಲ್ಲ ಸ್ಪೀಷಿನ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಬಿಫೋರ್ ವಿ ರೀಚ್ ದಮ್ ದೇ ಮೇ ನಾಟ್ ಬಿ ದೇರ್ ಆನ್ ದ ಅರ್ತ್. ನೇಚರ್ಸ್ ಬಯಾಲಜಿಕಲ್ ಲೈಬ್ರರಿ is burning even before we cataloged the title of all the books stocked there. ಆಯಿತಾ, ಇದೊಂದು ಬರ್ನಿಂಗ್ ಪ್ರೋಸೆಸ್. ಈಗ ಒಂದು 4 ಕ್ವಶನ್ಸ್ ಇಲ್ಲೇ ನೋಡ್ಕೊಳ್ಳೋಣ. ಇಷ್ಟೊತ್ತು ಓದಿದ್ರಲ್ವಾ? ಹಾಗಾದ್ರೆ ಇದರಲ್ಲೇ ಒಂದು 4-6 ಕ್ವಶನ್ ನೋಡೋಣ. ಚಾನ್ಸಸ್ ಹೆಂಗೆಲ್ಲ ಬರ್ಬೋದು. ರಾವುಲ್ಫಿಯಾ ವೊಮಿಟೇರಿಯಾ, ಇದು ಸ್ಪೀಷೀಸ್ ಲೆವೆಲ್ ಬರೀಬೇಕಿತ್ತು, ತೊಂದರೆ ಇಲ್ಲ. ಸೈಟೆಡ್ ಎಸ್ ಅನ್ ಎಕ್ಸಾಂಪಲ್ ಫಾರ್. ಯಾತಕ್ಕಿದೆ ಎಕ್ಸಾಂಪಲ್? Is it for species diversity? No. Is it for genetic diversity? Yes, already we discussed. This direct questions. Is it ecosystem diversity? No. Is it ecological diversity? Allah. So answer is genetic diversity. Simple alva, ನಾವು ಆವಾಗಲೇ ಹೇಳಿದ್ದಲ್ವಾ, ಇಲ್ಲಿ ಯಾವುದೇ ಅಪ್ಲಿಕೇಶನ್ಸ್ ಇಲ್ಲ, ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಫೈಂಡ್ ದ ಫಾಲ್ಸ್ ಸ್ಟೇಟ್ಮೆಂಟ್. ಇಂಥದ್ದು ತುಂಬ ಜಾಸ್ತಿ, ಇದನ್ನು ನೆನ್ಪಿಟ್ಕೊಳ್ಳಿ.
ದ ನಂಬರ್ ಆಫ್ ಫಂಗೈ ಸ್ಪೀಶೀಸ್ ಆರ್ ಮೋರ್ ದೆನ್ ಕಂಬೈನ್ಡ್ ಟೋಟಲ್ ಆಫ್ ಹೇಳಿದೆ ನಾನು ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್ ಆ್ಯಂಡ್ ಬರ್ಡ್ಸ್. ಹೌದಾ? ರೈಟ್. ಇದು ರೈಟ್ ಸ್ಟೇಟ್ಮೆಂಟ್. ಫಾಲ್ಸ್ ಕೇಳಿದ್ದಾರೆ. ಕನ್ವೆನ್ಷನಲ್ ಟ್ಯಾಕ್ಸಾನಮಿ ಮೆಥಡ್ಸ್ ಆರ್ ನಾಟ್ ಸೂಟಬಲ್ ಫಾರ್ ಐಡೆಂಟಿಫೈ ಮೈಕ್ರೋಬಿಯಲ್ ಸ್ಪೀಶೀಸ್. ಹೌದು ತಾನೆ? ನಾವೀಗ ಇರ್ತಕ್ಕಂಥ ಮೆಥಡ್ನಲ್ಲಿ ಮೈಕ್ರೋಬ್ಸನ್ನು ಪ್ರೊಕ್ಯಾರಿಯೋನ ಐಡೆಂಟಿಫೈ ಮಾಡೋದು ಆಗಲ್ಲ, ವೆರಿ ಡಿಫಿಕಲ್ಟ್. ಫಾರ್ ಮೆನಿ ಟ್ಯಾಕ್ಸಾನಮಿ ಗ್ರೂಪ್ಸ್ ಸ್ಪೀಶೀಸ್ ಇನ್ವೆಂಟರೀಸ್ ಆರ್ ಮೋರ್ ಕಂಪ್ಲೀಟ್ ಇನ್ ದ ಟೆಂಪ್ರೇಟ್ ದ್ಯಾನ್ ಟ್ರಾಪಿಕಲ್. ಹೇಳಿದ್ವಿ ನಾವು ಟೆಂಪ್ರೇಟಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಸ್ಪೀಶೀಸ್ ಐಡೆಂಟಿಫಿಕೇಷನ್ ಆಗಿದೆ, ಬಟ್ ನಾಟ್ ಇನ್ ದ ಟ್ರಾಪಿಕ್. ಟ್ರಾಪಿಕ್ನಲ್ಲಿ ಹೆಚ್ಚು ಸ್ಪೀಶೀಸ್ ಇರೋದು. ಸ್ಪೀಶೀಸ್ ರಿಚ್ನೆಸ್ ಇಸ್ ದರ್ ಇನ್ ದ ಟ್ರಾಪಿಕಲ್ ಕಂಟ್ರೀಸ್. ದಟ್ ಈಸ್ ಆಲ್ಸೋ ಎ ರೈಟ್ ಸ್ಟೇಟ್ಮೆಂಟ್. ಇದೆಲ್ಲ ಓದಿದ್ದೆ ಅಲ್ಲಿ ಬುಕ್ಕಲ್ಲಿ ಇರೋದೇ. ಇನ್ಸೆಕ್ಟ್ಸ್ ಫಾರಮ್ 70% ಪಾರ್ಟ್ ಆಫ್ ದ ಆಲ್ ಸ್ಪೀಶೀಸ್. ಇನ್ಸೆಕ್ಟ್ ಫಾರಮ್ 70% ಹೌದು, ಆದರೆ ನಾಟ್ ಆಲ್ ಸ್ಪೀಶೀಸ್. ಇಟ್ ಈಸ್ ಫ್ರಮ್ ಟೋಟಲ್ ಅನಿಮಲ್ಸಲ್ಲಿ ಮಾತ್ರ. ಅನಿಮಲ್ಸನ್ನು ತಗೊಂಡ್ರೆ ಅದರಲ್ಲಿ 70% ಇನ್ಸೆಕ್ಟೇ ಹೊರತು ಟೋಟಲ್ ಸ್ಪೀಶೀಸ್ನಲ್ಲಿ 70% ಇನ್ಸೆಕ್ಟ್ ಅಲ್ಲ, ಟೋಟಲ್ ಸ್ಪೀಶೀಸ್ನಲ್ಲಿ 70% ಅನಿಮಲ್ಸ್. ಓಕೆ, ಸೊ ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ದಟ್ ಈಸ್ ಆನ್ಸರ್. ಓಕೆ, then come to next one. More than -% of all the species recorded are animals. ಅನಿಮಲ್ಸ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಅಂದರೆ ಟೋಟಲ್ ಸ್ಪೀಶೀಸ್ನಲ್ಲಿ ಎಷ್ಟು ಪರ್ಸೆಂಟ್ ಅನಿಮಲ್ಸ್? ಇಟ್ಸ್ ವೆರಿ ಕ್ಲಿಯರ್ ಸ್ಟ್ಯಾಟಿಸ್ಟಿಕ್ಸ್ ಗಿವನ್ 70%. 16 ವಲ್ಲ, 19 ವಲ್ಲ, 10 ವಲ್ಲ. ಆಯಿತಾ? ಸೊ ದೆನ್ ರಾಬರ್ಟ್ ಮೇ ಪ್ಲೇಸಸ್ ದ ಗ್ಲೋಬಲ್ ಸ್ಪೀಶೀಸ್ ಡೈವರ್ಸಿಟಿ ಅಟ್ ಅಬೌಟ್ ಎಷ್ಟು ಮಿಲಿಯನ್ ಅಂತ ಹೇಳ್ದ? 2 ಹೇಳಿದ್ನಾ, 6 ಹೇಳಿದ್ನಾ, 3 ಹೇಳಿದ್ನಾ? ಇದು ಯಾವುದೂ ಅಲ್ಲ, 7 ಮಿಲಿಯನ್. ಯಾರ್ಯಾರು ಹೇಳಿದ್ರಲ್ಲಿ 20 ಮಿಲಿಯನ್, 50 ಮಿಲಿಯನ್ ಅದೆಷ್ಟು ಉಂಟು ಅಂತ ಹೇಳಿದ್ರೆ ರಾಬರ್ಟ್ ಮೇ ಹೇಳಿದ್ದು ಅಬೌಟ್ 7 ಮಿಲಿಯನ್ಸ್ ಆರ್ ದೇರ್ ಅಂತ. ಓಕೆ, ಹಾಂ. ದ ಟರ್ಮ್ ಬಯೋಡೈವರ್ಸಿಟಿ ವಾಸ್ ಪಾಪ್ಯುಲರೈಸ್ಡ್ ಬೈ, ಫಸ್ಟಿಗೆ ಸ್ಲೈಡಲ್ಲಿ ಬಂದಿತ್ತು, ಇದು ರಾಬರ್ಟ್ ಮೇ ಅಲ್ಲ, ಅಲೆಕ್ಸಾಂಡರ್ ಹ್ಯಾಂಬಾಲ್ಟ್ ಅಲ್ಲ, ಪಾಲ್ ಎನ್ರಿಚ್ ಅಲ್ಲ, ಇಟ್ ಈಸ್ ಎಡ್ವರ್ಡ್ ವಿಲ್ಸನ್. ಆಲ್ರೆಡಿ ನಾವು ಇದನ್ನು ಡಿಸ್ಕ್ರೈಬ್ ಮಾಡಿದ್ದೇವೆ. ಓಕೆ, ದೆನ್ ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ತುಂಬ ಇಂಟ್ರೆಸ್ಟಿಂಗ್ ಉಂಟು, ಕೇಳಿಸ್ಕೊಳ್ಳಿ. ಇದೆಲ್ಲ ಬಂದಿರ್ತಕ್ಕಂಥದ್ದೇ. ಓಕೆ, ಕ್ವಶನಿಗೆ ಆನ್ಸರ್ ಕೆಳಗಡೆ ಕೊಟ್ಟಿದ್ದಾನೆ. ನಾವು ಒಂದೊಂದೇ ಸ್ಟೇಟ್ಮೆಂಟ್ ನೋಡೋಣ. ವೆಸ್ಟರ್ನ್ ಘಾಟ್ಸ್ ಹಾವ್ ಗ್ರೇಟರ್ ಆಂಫಿಜಿಯನ್ ಸ್ಪೀಶೀಸ್ ಡೈವರ್ಸಿಟಿ ದನ್ ಈಸ್ಟರ್ನ್ ಘಾಟ್ಸ್. ಇದು ಸ್ಪೀಶೀಸ್ ಡೈವರ್ಸಿಟಿಯಲ್ಲಿ ಬಂದಿದೆ ತಾನೇ, ಸೇಮ್ ಸ್ಟೇಟ್ಮೆಂಟನ್ನೇ ತೆಗೆದುಕೊಡೋದಿಲ್ಲಲ್ಲ. ಡೈವರ್ಸಿಟಿ ಎಕ್ಸಿಸ್ಟ್ ಅಟ್ ಆಲ್ ಲೆವೆಲ್ಸ್ ಆಫ್ ಬಯಾಲಜಿಕಲ್ ಆರ್ಗನೈಸೇಷನ್, ರೈಟ್ ಫ್ರಮ್ ದ ಮ್ಯಾಕ್ರೋಮಾಲಿಕ್ಯೂಲ್ಸ್ ವಿತಿನ್ ದ ಸೆಲ್ ಟು ದ ಬಯೋಮ್. ಇದನ್ನೇ ತಾನೇ ಬಯೋಡೈವರ್ಸಿಟಿ ಅಂತ ಕರೆಯೋದು. ಎಸ್, ಇಟ್ ಈಸ್ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. ರಾವೆಲ್ಫಿಯಾ ಒಮಿಟೇರಿಯಾ ಆಲ್ರೆಡಿ ಒಂದ್ಸರಿ ಬಂತು. ಶೋಸ್ ಜೆನೆಟಿಕ್ ವೆರೈಟಿ ವೇರಿಯೇಷನ್ ಇನ್ ಟರ್ಮ್ಸ್ ಆಫ್ ದ ಪೊಟೆನ್ಸಿ ಆ್ಯಂಡ್ ನೋಡಿ ಇದರ ವರ್ಡ್ ನಾವು ಹೇಳಿದೆ ನಾನು ಆವಾಗಲೇ. ಪೊಟೆನ್ಸಿ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ದ ರೆಸರ್ಪೈನ್. Reserpine is the alkaloid produced by this plant. It's a medicinal plant also. Okay, is it or not? This statement is also correct. Okay. Norway has greater ecosystem diversity than India. ನಾರ್ವೆನಲ್ಲೆಲ್ಲ ಗ್ರೇಟರ್ ಬಯೋಡೈವರ್ಸಿಟಿ ಇರೋದು. ನಾರ್ವೆ ಅದೊಂದು ಪೋಲ್ನಲ್ಲಿ ಬರ್ತದೆ, ಅಲ್ಲಿ ಸ್ವಲ್ಪ ಕೋಲ್ಡ್ ಕಂಟ್ರಿ. ಓಕೆ, ಅದು ಕಂಪ್ಲೀಟ್ ಟೆಂಪ್ರೇಟ್ ಏರಿಯಾ, ಪೋಲ್ನಲ್ಲಿ ಬರ್ತಕ್ಕಂಥ ಟೆಂಪ್ರೇಟ್ ಏರಿಯಾ. ನಮ್ಮ ಇಂಡಿಯಾ ಮೇಜರ್ ಪಾರ್ಟ್ ಆಫ್ ದ ಇಂಡಿಯಾ ಇಸ್ ಅ ಟ್ರಾಪಿಕಲ್ ಪಾರ್ಟ್. ಅದರಿಂದ ಮೋರ್ ಡೈವರ್ಸಿಟಿ ಇಸ್ ದೇರ್ ಇನ್ ಇಂಡಿಯಾ, ನಾಟ್ ಆನ್ ದ ಯಾವುದು ನಾರ್ವೆನಲ್ಲ. ನಾರ್ವೆನಲ್ಲಿ ಕಡಿಮೆ, ನಮ್ಮಲ್ಲಿ ಡೈವರ್ಸಿಟಿ ಜಾಸ್ತಿ. ಹಾಗಾದರೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಎ ಯಾವುದು, ಬಿ ಯಾವುದು, ಸಿ ಯಾವುದು? ದೀಸ್ ಆರ್ ರೈಟ್ ಆಪ್ಷನ್. ಇಸ್ ಇಟ್ ಆರ್ ನಾಟ್? ನೋಡ್ಕೊಳ್ಳಿ. ಈ ನಾರ್ವೆ ಅಂತ ಹೇಳ್ತಿರಲ್ಲ, ಒಂದು ನಿಮಿಷ ನೋಡಿ ನಾರ್ವೆ ಎಲ್ಲಿದೆ ಅಂತೇಳಿ. ನಾರ್ವೆ ಇಲ್ಲಿದೆ ನೋಡಿ, ಸಮ್ವೇರ್ ಇಯರ್. ದೀಸ್ ಆರ್ ರೀಜನ್ ಆಫ್, ನಾವು ಈಕ್ವೇಟರ್ ಅಂತ ಲೈನ್ ಹಾಕಿದ್ರೆ ಈ ಲೈನಲ್ಲಿ ಬರ್ತದೆ. ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಲೂ, ಇದು ಟ್ರಾಪಿಕ್ ಆಫ್ ಇನ್ನೊಂದು ನೋಡಿ ಬರ್ತದೆ ಕ್ಯಾಪ್ರಿಕಾನ್ ಬರ್ತದೆ. ಸಿ, ಇಂಡಿಯಾದ ಮೇಜರ್ ಪಾರ್ಟ್ ದಟ್ ಈಸ್ ನಿಯರ್ ದ ಈಕ್ವೇಟರ್ ಉಂಟು. ಇಲ್ಲಿ ಸ್ಪೀಶೀಸ್ ಡೈವರ್ಸಿಟಿ ಇಸ್ ಮೋರ್. ನಾರ್ವೆ ಇರೋದು ಇಲ್ಲಿ, ಇದು ಟೆಂಪ್ರೇಟ್ ಏರಿಯಾ. ಆಯಿತಾ? ಇಲ್ಲಿ ಸ್ಪೀಶೀಸ್ ಡೈವರ್ಸಿಟಿ ತುಂಬ ಲೆಸ್ ನಮ್ಮಲ್ಲಿ ಕಂಪೇರ್ ಮಾಡಿದ್ರೆ. ಕ್ಲಿಯರ್? ಸೊ ಇದೊಂದು ಐಡಿಯಾ ನೆನಪಿರಬೇಕು. ಈ ರೀತಿ ಈಕ್ವೇಟರ್ ಬರುತ್ತೆ, ಇದನ್ನು ನಾವು ಈ ಏರಿಯಾವನ್ನೇ ನಾರ್ಮಲಾಗಿ ನಾವು ಕರೀತಕ್ಕಂಥದ್ದು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಏರಿಯಾ. ಈಕ್ವೇಟರ್ನ 23
ಪಾಯಿಂಟ್ ಡಿಗ್ರಿ ನಾರ್ತಿಗೂ 23.5 ಡಿಗ್ರಿ ಸೌತಿಗೂ. ಇದು ಸೌತ್ ಪೋಲ್ ಈ ಕಡೆ, ಇದು ಈ ಕಡೆ ನಾರ್ತ್ ಪೋಲ್. ಇದಿಷ್ಟು ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಬಯೋಡೈವರ್ಸಿಟಿ ಉಂಟು. ಇದು ಈಕ್ವೇಟರ್ ಅಂತ, ಈಕ್ವೇಟರ್ ಅಲ್ಲ, ಟ್ರಾಪಿಕಲ್ ರೈನ್ ಫಾರೆಸ್ಟ್. ಇದು ಈಕ್ವೇಟರ್, ಇಮ್ಯಾಜಿನರಿ ಲೈನ್. ನಾರ್ವೆ ಇರೋದಲ್ಲಿ ನೀವು ಇಲ್ಲಿಂದ ಸೆಂಟ್ರಿಂದ ಮುಂದೆ ಹೋಗ್ತಾ ಹೋಗ್ತಾ ಸ್ಪೀಷೀಸ್ ಡೈವರ್ಸಿಟಿ ಗೋಸ್ ಆನ್ ಡಿಕ್ರೀಸಿಂಗ್. ಅರ್ಥ ಆಯ್ತಾ? ಓಕೆ. ದೆನ್ ಅದು ಆ ಕ್ವಶನಿಗೆ ಬಂದದ್ದು. ಫೈಂಡ್ ದ ಟ್ರೂ ಸ್ಟೇಟ್ಮೆಂಟ್ ಹುಡುಕ್ಬೇಕು, ನೋಡ್ಕೊಳ್ಳಿ. ಇಫ್ ಯು ಕನ್ಸಿಡರ್ ಬಯೋಕೆಮಿಕಲ್ ಆರ್ ಮಾಲಿಕ್ಯುಲರ್ ಕ್ರೈಟೀರಿಯಾ ಫಾರ್ ಮೈಕ್ರೋ ಆರ್ಗಾನಿಸಮ್ಸ್, ದೇರ್ ಡೈವರ್ಸಿಟಿ ಮೇ ರನ್ ಅಪ್ ಟು ರನ್ ಇಂಟು ಮಿಲಿಯನ್ಸ್. ಹೇಳಿದ್ವಲ್ಲ, ನಾವೇನಾದರೂ ಅದನ್ನೆಲ್ಲ ಮಾಲಿಕ್ಯುಲರ್ ಕ್ರೈಟೀರಿಯಾ ಕಂಡುಹಿಡ್ಕೊಂಡು ನಾನು ಮಾಡಿದ್ರೆ ದೇರ್ ನಂಬರ್ ಮೇ ರೈಸ್ ಮೋರ್ ದೆನ್ ಮಿಲಿಯನ್ಸ್. ದೇರ್ ಆರ್ 12 ಮೆಗಾ ಬಯೋಡೈವರ್ಸಿಟಿ ಕಂಟ್ರೀಸ್ ಆರ್ ದೇರ್ ಇನ್ ದ ವರ್ಲ್ಡ್. ಹೌದು, ಮೆಗಾ ಡೈವರ್ಸಿಟಿ ಕಂಟ್ರಿ ಅಂತ ಇರೋದು 12. ನಮ್ಮ ಪೊಸಿಷನ್ ಎಷ್ಟು ಅಂತ ಹೇಳಿದೆ ನಾನು, ಅದರಲ್ಲಿ ನಾವು 8%. ಓಕೆ, 8th ಪ್ಲೇಸ್, ಪರ್ಸೆಂಟ್ ಅಲ್ಲ, ನಮ್ಮದು 8th ಪ್ಲೇಸ್. ಓಕೆ. ಇಫ್ ಯು ಅಕ್ಸೆಪ್ಟ್ ಮೇಸ್ ಗ್ಲೋಬಲ್ ಎಸ್ಟಿಮೇಷನ್, ಓನ್ಲಿ 32% ಆಫ್ ಟೋಟಲ್ ಸ್ಪೀಸ್ ಹ್ಯಾವ್ ಬಿನ್ ರೆಕಾರ್ಡೆಡ್. 32% ಅಲ್ಲ, ಅದು 22% ಮಾತ್ರ ರೆಕಾರ್ಡ್ ಮಾಡಿರೋದು. ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೇವೆ, ಆಯಿತಾ? ವೆಸ್ಟರ್ನ್ ಘಾಟ್ಸ್ ಆಫ್ ಗ್ರೇಟರ್ ಆಂಫಿಬಿಯನ್ ಸ್ಪೀಷೀಸ್ ಡೈವರ್ಸಿಟಿ ದನ್ ಈಸ್ಟರ್ನ್. ಇದು ಸರಿ ಉಂಟು, ಆದರೆ ಇದು ಸರಿ ಉಂಟು, ಇದು ಸರಿ ಉಂಟು, ಬಿ ಸರಿ ಉಂಟು, ಎ ಸರಿ ಉಂಟು. ಸಿ ಇಸ್ ನಾಟ್ ದ ರೈಟ್ ಒನ್. ಹಾಂ, ಟ್ರೂ ಸ್ಟೇಟ್ಮೆಂಟ್ಸ್ ಅಲ್ವಾ? ಎ ಯಾವುದು, ಬಿ ಯಾವುದು, ಡಿ ಯಾವುದು? ಸಿ ಅಲ್ಲ, ಸಿ ರಾಂಗ್. 32% ನಾವೇನು ಸ್ಟಡಿ ಮಾಡಿಲ್ಲ. ಸೋ ಫಾರ್ ಓನ್ಲಿ 22% ಸ್ಪೀಷೀಸ್ ಆರ್ ಸ್ಟಡಿಡ್. ಇಂಡಿಯಾಸ್ ಓನ್ಲಿ -% ಆಫ್ ದ ವರ್ಲ್ಡ್ ಲ್ಯಾಂಡ್. ಪಕ್ಕ ಬರೆದ್ಬಿಡಿ, ಏನದು? 2.4%. ಆ್ಯಂಡ್ ಇಟ್ಸ್ ಶೇರ್ಸ್ ಅಬೌಟ್ ಗ್ಲೋಬಲ್ ಸ್ಪೀಷೀಸ್ ಡೈವರ್ಸಿಟಿ, ದಟ್ ಈಸ್ 8.1% ಗ್ಲೋಬಲ್ ಸ್ಪೀಷೀಸ್ ಡೈವರ್ಸಿಟಿ. ನಮ್ಮ ಹತ್ರ ನಮ್ಮ ಪೊಸಿಷನ್ 8ನೇದು, ನಮ್ಮಲ್ಲಿರೋ ಡೈವರ್ಸಿಟಿ 8.1%. ಓಕೆ, ಸೊ ಆಪ್ಷನ್ ಸೆಕೆಂಡ್ ಒನ್. ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇರೋದ್ರಿಂದ ಈಸಿ. IUCN ಮೀನ್ಸ್ ಅವಲೇ ನಾನು ಹೇಳ್ಕೊಟ್ಟೆ ನಿಮಗೆ, ಹೌದಾ? ಏನು IUCN? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದ ಕನ್ಸರ್ವೇಷನ್ ಆಫ್ ನೇಚರ್. ಅಲ್ಲಿಗೆ ಬಿಡಬಾರ್ದು, ನ್ಯಾಚುರಲ್ ರಿಸೋರ್ಸಸ್ ಆಲ್ಸೋ. ದಿಸ್ ಒನ್. ಇದು ಬಿಟ್ಟು ಯಾವ್ದಾರು ಉಂಟ? ಇಂಡಿಯನ್ ಯೂನಿಯನ್ ಅಲ್ಲ, ಇಂಟರ್ನ್ಯಾಷನಲ್ ಕನ್ಸರ್ವೇಷನ್ ನೇಚರ್ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಆ್ಯಂಡ್ ನ್ಯಾಷನಲ್ ರಿಸೋರ್ಸಸ್ ಅಲ್ಲ. ನೋಡಿ, ಅರ್ಜೆಂಟ್ ಮಾಡಿಕೊಂಡು ಆನ್ಸರ್ ಮಾಡಬಾರ್ದು. ಇದು ನ್ಯಾಚುರಲ್ ರಿಸೋರ್ಸಸ್ ಇಸ್ ರೈಟ್ ಆನ್ಸರ್. ಇದು ನ್ಯಾಷನಲ್ ರಿಸೋರ್ಸಸ್ ಅಲ್ಲ, ಅದು ರಾಂಗ್. ಕೆಲವು ಮಕ್ಕಳು ಒಮ್ಮೆಲೆ ಓದುವಾಗ ಸ್ಪೀಡ್ನಲ್ಲಿ ನೇಚರಲ್ಲಿ ನ್ಯಾಚುರಲ್ ಯಾವುದು, ನ್ಯಾಷನಲ್ ಯಾವುದು ಗೊತ್ತಾಗೋದಿಲ್ಲ, ಟಿಕ್ ಮಾಡಿಬಿಡ್ತೀರ. ಓಕೆ, ತಪ್ಪು ಮಾಡಿಬಿಡಿ. ಒಂದೊಂದು ಮಾರ್ಕ್ಸ್ ನೀಟಲ್ಲಾದರೆ ಅದಕ್ಕೆ 4 ಮಾರ್ಕ್ಸ್ ಉಂಟು, ನೆನ್ಪಿಟ್ಕೊಳ್ಳಿ. ಓಕೆ, ಇಷ್ಟು ಕ್ವಶನ್ಸ್ ಆಯಿತಾ? ಎಷ್ಟು ಕ್ವಶನ್ ಹೇಳಿದ್ವಿ ನಾವೀಗ? ಒಂದು 7, 8, 9 ಕ್ವಶನ್ ಬಂದೊಂದು ಕಾಣುತ್ತೆ. ನೆಕ್ಸ್ಟ್ ನಮಗೊಂದಷ್ಟು ಸಿನಾಪ್ಸಿಸ್ ಓದೋಣ. ಓಕೆ, ಹಾಂ, ಪ್ಯಾಟ್ರನ್ ಆಫ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಹೇಗುಂಟು ಪ್ರಪಂಚದಲ್ಲಿ? ಈಸ್ ಇಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್? ನಾವು ನಿಮ್ಮೂರಲ್ಲಿ ಎಲ್ಲ ಕಡೆ ಒಂದೇ ಥರವಾದ ಪ್ಲಾಂಟ್ಸ್, ಅನಿಮಲ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆಯಾ? ಇಲ್ಲಲ್ಲ. ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ, ವಿ ಕಾನ್ಸಂಟ್ರೇಟ್ ಆನ್ ಸರ್ಟನ್ ರೀಸನ್ಸ್ ಆನ್ ದ ಇನ್ ಅ ಪರ್ಟಿಕ್ಯುಲರ್ ಇನ್ ಜಿಯೋಗ್ರಫಿಕಲ್ ಏರಿಯಾ. ಉಡುಪಿನಲ್ಲಿ ತಿಕ್ ಪಾಪ್ಯುಲೇಷನ್ ಉಂಟು. ಉಡುಪಿಯಿಂದ ಸ್ವಲ್ಪ ದೂರಕ್ಕೆ ಹಳ್ಳಿಗೆ ಹೋದರೆ ಪಾಪ್ಯುಲೇಷನ್ ನಂಬರ್ ಗೋಸ್ ಆನ್ ಡಿಕ್ರೀಸಿಂಗ್, ಹೌದಾ? ಹಳ್ಳಿಗಳಲ್ಲಿ ಬೇರೆ ಬೇರೆ ಥರ ಪ್ಲಾಂಟ್ಸ್ಗಳು ಜಾಸ್ತಿ ಉಂಟು. ಉಡುಪಿ ಬಂದರೆ ಅದು ಕಡಿಮೆ ಉಂಟು, ಸಿಟಿ ಬಂದರೆ ಇಟ್ ನಾಟ್. ಸೊ ಸ್ಪೀಷೀಸ್ ಡಿಸ್ಟ್ರಿಬ್ಯೂಷನ್ ಇಸ್ ನಾಟ್ ಯೂನಿಫಾರ್ಮ್. ಓಕೆ, ಹಾಗಾದರೆ ಎಂಟರ್ ನಾವು ಗ್ಲೋಬ್ ತಗೊಂಡು ಮಾತಾಡುವಾಗ ಸ್ಪೀಷೀಸ್ ಡೈವರ್ಸಿಟಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಇದು ಒಮ್ಮೆ ಓದ್ಕೊಂಡ್ರೆ ಸಾಕು ಮಕ್ಕಳು, ಸರಿಯಾಗಿ ಪಾಠ ಕೇಳ್ಕೊಂಡ್ರೆ ಸಾಕು. ಇದೇನು ಬುಕ್ ಓದಬೇಕಂತಲೇ ಇಲ್ಲ. ಚೆಂದ ಮಾಡಿ ನೀವು 1-2 ಸರಿ ಪಾಠ ಕೇಳ್ಕೊಂಡು ಅಂದರೆ ಈಸಿಲಿ ಯು ಕ್ಯಾನ್ ಆನ್ಸರ್ ಟು ಆಲ್ ಕ್ವೆಶನ್ಸ್. ಓಕೆ, ಅದು ತುಂಬ ಸಿಂಪಲ್ ಚಾಪ್ಟರ್ ಇದು. ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್. ಆ ಲ್ಯಾಟಿಟ್ಯೂಡ್ ಗ್ರೇಡಿಯಂಟಿಗೆ ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಮುಂದೋಗಿ ಹಿಂದೆ ಬರ್ತೇನೆ, ಆಯಿತಾ? ಇಲ್ಲಿ ಬನ್ನಿ. ಇದೊಂದು ನಿಮ್ಮ ಮೈಂಡಲ್ಲಿದ್ದರೆ, ಸಿಂಪಲ್ ಇದು ಮೈಂಡಲ್ಲಿದ್ದರೆ ಎವ್ರಿಥಿಂಗ್ ಈಸ್ ಈಸಿ, ಆಯಿತಾ? ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರೋದು. ನಾನು ಈ ಗ್ಲೋಬನ್ನು ಹಾಕೊಂಬಂದಿದ್ದೇನೆ. ಆಗಲೇ ನಾನು ಹೇಳಿದೆ, ಇದು ನಮ್ಮ ಈಕ್ವೇಟರ್ 0 ಡಿಗ್ರಿ, ಹೌದಾ? ಇಲ್ಲಿಂದ 23.5 ಡಿಗ್ರಿ ನಾರ್ತಿಗೆ, ಇದು ನಾರ್ತ್ ಪೋಲ್ ತಾನೆ? ಹೌದು, ಇದು ನಾರ್ತ್ ಪೋಲಿಗೆ, ನಾರ್ತಿಗೆ. ಇಲ್ಲಿ 23.5 ಡಿಗ್ರಿ ಸೌತಿಗೆ, ಆಯಿತಾ?
ಈ ಏರಿಯಾವನ್ನು ನಾವು ದಟ್ ಈಸ್ ಸ್ಪೀಷೀಸ್ ರಿಚ್ ಏರಿಯಾ ಅಂತ ಕರೀತೇವೆ. ಇದನ್ನು ನಾವು ಸ್ಪೀಷೀಸ್ ರಿಚ್ ಏರಿಯಾ ಅಂತ ಕರೀತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಸ್ಪೀಷೀಸ್ ರಿಚ್ನೆಸ್ ಉಂಟು. ಇಲ್ಲಿಂದ ನೀವು ಇಫ್ ಯು ಮೂವ್ ಟುವರ್ಡ್ಸ್ ದಿಸ್ ಪೋಲ್, ಇಲ್ಲಿಂದ ಈ ಪೋಲ್ಗೆ ನೀವು ಮೂವ್ ಆದರೆ ಸ್ಪೀಷೀಸ್ ಡೈವರ್ಸಿಟಿ ಗೋಸ್ ಆನ್ ಡಿಕ್ರೀಸಿಂಗ್. ವಂಡರ್ಫುಲ್. ಇಷ್ಟೇ ನೆನ್ಪಿಟ್ಕೊಳ್ಳಿ, ತುಂಬ ಕ್ವಶನ್ಸ್ ಉಂಟು ಇದರಲ್ಲಿ, ಆಯಿತಾ. ಈ ಸೆಂಟರಿಂದ ಅಂದರೆ ಈಕ್ವೇಟರಿಂದ ನೀವು ಈ ಕಡೆ ಹೋಗ್ತಾ ಹೋದ್ರೆ ಸ್ಪೀಷೀಸ್ ಡೈವರ್ಸಿಟಿ ಗೋಸ್ ಆನ್ ಡಿಕ್ರೀಸಿಂಗ್, ಇಲ್ಲಿಂದ ಈ ಕಡೆ ಹೋದರೆ ಸ್ಪೀಷೀಸ್ ಗೋಸ್ ಆನ್ ಡಿಕ್ರೀಸಿಂಗ್. ಎರಡೂ ಕಡೆಗೆ ಡಿಕ್ರೀಸ್ ಆಗ್ತಾ ಹೋಗ್ತದೆ. ರೀಸನ್ ಓಕೆ. ಬೈ ಚಾನ್ಸ್ ಈಗ ಒಂದು ಮೌಂಟೇನ್ ಇದೆ ಅಂತ ಅಂದ್ಕೊಳ್ಳಿ, ಈಗೇನಾದರೂ ಆ ಮೌಂಟೇನ್ನ ಕೆಳಭಾಗ ಇದೆಯಲ್ಲ ನಾವು ಪ್ಲೇನ್ ಅಂತ ಕರಿತೇವೆ. ಮೌಂಟೇನ್ನ ಕೆಳಭಾಗ ಸಮತಟ್ಟು ಏರಿಯಾ ಅಂದರೆ ಅದು ಪ್ಲೇನ್ ಅಂತ ಕರಿತೇವೆ, ಆಯಿತಾ. ಇದು ಇಲ್ಲಿ ಸ್ಟೇಷನ್ ಮೇಲ್ಗಡೆ ತಾನೆ. ವೆನ್ ಯು ಮೂವ್ ಫ್ರಮ್ ದ ಪ್ಲೇನ್ ಟು ಹಿಲ್ ಆರ್ ಮೌಂಟೇನ್ ರೀಜನ್, ದ ಸ್ಪೀಷೀಸ್ ಡೈವರ್ಸಿಟಿ ಗೋಸ್ ಆನ್ ಡಿಕ್ರೀಸಿಂಗ್. ಇವೆಲ್ಲ ತುಂಬ ಏನದು 100% ಟ್ರೂ ಸ್ಟೇಟ್ಮೆಂಟ್ಸ್. ಕ್ವಶನ್ ಮಾತ್ರ ಇಂಥದ್ರಲ್ಲೇ ಬರಬೇಕು, ಇದಕ್ಕಿದೆ ಆನ್ಸರ್, ಮತ್ತೊಂದು ಆನ್ಸರೇ ಇಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಕಾನ್ಸೆಪ್ಟನ್ನು ನೀವು ಇದನ್ನ ಇಟ್ಕೊಂಡು ಜಸ್ಟ್ ನಾವು ಹಿಂದುಗಡೆ ಹೋಗಿ ನಮ್ಮ ಸ್ಲೈಡನ್ನು ಸ್ಟಡಿ ಮಾಡ್ಕೊಂಡು ಬರೋಣ. ನೋಡಿ, ದ ಡೈವರ್ಸಿಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇಸ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್ ದ ವರ್ಲ್ಡ್ ಬಟ್ ಶೋಸ್ ಅ ರಾದರ್ ಅನ್ಈವನ್ ಡಿಸ್ಟ್ರಿಬ್ಯೂಷನ್. ನಾನು ಹೇಳಿದ್ನಂತಾನೆ, ಫಾರ್ ಮೆನಿ ಗ್ರೂಪ್ ಆಫ್ ಅನಿಮಲ್ಸ್ ಆರ್ ಪ್ಲಾಂಟ್ಸ್ there are interesting pattern in diversity. The most well-known being is the latitudinal gradient. Most important one is latitudinal gradient. ಈಗ ನಾನು ಹೇಳಿದಲ್ಲ ಅದೇ ತೋರಿಸಿದಲ್ಲ. ಇನ್ ಜನರಲ್ ಸ್ಪೀಷೀಸ್ ಡೈವರ್ಸಿಟಿ ಡಿಕ್ರೀಸಸ್ ಎಲ್ಲಿಂದ ಎಲ್ಲಿಗೆ, ಆ್ಯಸ್ ವಿ ಮೂವ್ ಅವೇ ಫ್ರಮ್ ದ ಈಕ್ವೇಟರ್ ಟುವರ್ಡ್ಸ್ ದ ಪೋಲ್. ಈಕ್ವೇಟರಿಂದ ಪೋಲಿಗೆ ನೀವು ಮೂವ್ ಆದರೆ ಬಯೋಡೈವರ್ಸಿಟಿ ಗೋಸ್ ಆನ್ ಡಿಕ್ರೀಸಿಂಗ್. ಅರ್ಥ? ಇದೆಲ್ಲ ಯಾವ ಕಾರಣಕ್ಕೂ ಚೇಂಜ್ ಆಗೋ ಸ್ಟೇಟ್ಮೆಂಟ್ಗಳೇ ಅಲ್ಲ, ಇದು ಪ್ರಪಂಚದಲ್ಲಿ ರಿಯಲಿ ಇರ್ತಕ್ಕಂಥದ್ದು. ನೋಡೋಣ, ವಿತ್ ವೆರಿ ಫ್ಯೂ ಎಕ್ಸೆಪ್ಷನ್. ಇದನ್ನು ನೋಡಬೇಕು. ಇಲ್ಲಿ ನೋಡಿ, ಆಲ್ಟಿಟ್ಯೂಡ್ ರೇಂಜಸ್ 23.5 ಡಿಗ್ರಿ ನಾರ್ತಿಗೆ, 23.5 ಡಿಗ್ರಿ ಸೌತಿಗೆ. ಹಾರ್ಬರ್ಸ್ ಮೋರ್ ಸ್ಪೀಷೀಸ್ ದನ್ ಟೆಂಪ್ರೇಟ್ ಏರಿಯಾ. ಆ ಈಕ್ವೆಟರ್ ಬಿಟ್ಟು ನಾವು ಹೇಳಿದಲ್ಲ, ಟ್ರಾಪಿಕಲ್ ಬಿಟ್ಟು ಮುಂದಕ್ಕೆ ಹೋಗ್ತಾ ಹೋಗ್ತಾ ಎರಡೂ ಕಡೆ ಟೆಂಪ್ರೇಟ್ ಏರಿಯಾ ಇರುತ್ತೆ. ಅಲ್ಲಿಗಿಂತ ಮ್ಯಾಕ್ಸಿಮಮ್ ಸ್ಪೀಷೀಸ್ ಡೈವರ್ಸಿಟಿ ಇಸ್ ದೇರ್ ಇನ್ ದ ಟ್ರಾಪಿಕ್ಸ್. ಆದರೆ ಹೇಳಬೇಕು, ದೇರ್ ಆರ್ ಫ್ಯೂ ಎಕ್ಸೆಪ್ಷನ್ಸ್, ಆಯಿತಾ. ಹಾಗಾದರೆ ಒಂದು ಎಕ್ಸಾಂಪಲ್ ಕೊಡಿ ಸರ್, ಎಕ್ಸೆಪ್ಷನಿಗಲ್ಲ, ಆ ಬಯೋಡೈವರ್ಸಿಟಿ ವೇರಿಯೇಷನಿಗೆ. ನೋಡಿ, ಈಕ್ವೇಟರ್ ಹತ್ರ ಇರೋದು ಕೊಲಂಬಿಯಾ. ಕೇಳಿದರೆ ಕೊಲಂಬಿಯಾ ಅಂತ? ಕೊಲಂಬಿಯಾ ಇರೋದು ಈಕ್ವೇಟರ್ ಹತ್ರ. ಅಲ್ಲಿ ಪ್ಲಾಂಟ್ ಸ್ಪೀಷೀಸ್ ಬರ್ಡ್ ಸ್ಪೀಷೀಸ್ 1400 ಬರ್ಡ್ ಸ್ಪೀಷೀಸ್ ಉಂಟು ಈಕ್ವೇಟರ್ನಲ್ಲಿ. ನೀವು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ದಟ್ ಈಸ್ ಅಬೌಟ್ 41 ಡಿಗ್ರಿನಲ್ಲಿ ನಿಮಗೆ ನ್ಯೂಯಾರ್ಕ್ ಸಿಗ್ತದೆ. ಇದು 23.5 ಡಿಗ್ರಿ ಒಳಗಡೆ ಇರ್ತಕ್ಕಂಥದ್ದು. ಯಾರು? ಕೊಲಂಬಿಯಾ. ಅಲ್ಲಿ ಎಷ್ಟು ಸ್ಪೀಷೀಸ್ ಉಂಟು. ನೀವು ಅಲ್ಲಿಂದ ಮುಂದಕ್ಕೆ ನಾರ್ತ್ಗೆ ಮೂವ್ ಆದರೆ 41 ಡಿಗ್ರಿಗೆ ಹೋದರೆ ನಿಮಗೆ ಯಾರು ಸಿಗ್ತಾರೆ? ನ್ಯೂಯಾರ್ಕ್ ಸಿಟಿ ಸಿಗ್ತದೆ. ಸಿಟಿ ಅಂದರೆ ಸಿಟಿ ಮಾತ್ರ ಅಲ್ಲ, ನ್ಯೂಯಾರ್ಕ್ ಏರಿಯಾ ಸಿಗ್ತದೆ. ಅಲ್ಲಿ ನಿಮಗೆ ಜಸ್ಟ್ ದ ಸ್ಪೀಷೀಸ್ ನಂಬರ್ ರಿಡ್ಯೂಸ್ ಟು 105. ಎಷ್ಟು ಚೇಂಜಸ್ ಆಯ್ತು ನೋಡಿ. ಅಲ್ಲಿ ಬರ್ಡ್ಸ್ಗಳ ಸಂಖ್ಯೆ ಕಮ್ ಟು 105. ನೀವು ಅಲ್ಲಿಂದ 71 ಡಿಗ್ರಿ ನಾರ್ತಿಗೆ ಹೋಗಿ ಅಲ್ಲಿ ಅಂದರೆ ಗ್ರೀನ್ಲ್ಯಾಂಡಿಗೆ ಹೋದರೆ ಅದು ಇನ್ನೂ ತುದಿನಲ್ಲಿ ಬರ್ತದೆ. ಜಸ್ಟ್ 56 ಸ್ಪೀಷೀಸ್ ಉಂಟು. ಅಂದರೆ ವೆನ್ ಯು ಮೂವ್ ಫ್ರಮ್ ಈಕ್ವೇಟರ್ ಟು ದ ಪೋಲ್, ನೋಡಿ 1400, ದೆನ್ 105 ಆ್ಯಂಡ್ 56. ರೇಂಜಸ್ ಎಲ್ಲಿ 23.5 ಡಿಗ್ರಿಯಲ್ಲಿ ಇದು ಉಂಟು, ಇದು 41 ಡಿಗ್ರಿನಲ್ಲಿ ಉಂಟು, ಆಯಿತಾ. 41 ಡಿಗ್ರಿನಲ್ಲಿ ಉಂಟು, ಇದು 56 ಡಿಗ್ರಿನಲ್ಲಿ ಉಂಟು. 71 ಡಿಗ್ರಿನಲ್ಲಿ ಉಂಟು, 56 ಸ್ಪೀಷೀಸ್. ಓಕೆ. ಹಾಗಾದರೆ ಒಂದು ಕ್ವೆಶನ್ ಅರ್ಥ ಬರ್ತದಲ್ಲ, ನಮ್ಮ ಇಂಡಿಯಾ ಎಲ್ಲಿಂಟು ಸರ್, ಅದರಲ್ಲಿ ಹೇಗೆ ಉಂಟು? ಸಿ, ಇಂಡಿಯಾ ಈಸ್ ನಾಟ್ ಎಕ್ಸಾಕ್ಟ್ಲಿ ದಟ್ ಸೆಂಟರ್ ಆರ್ ನಿಯರ್, ಮಿಡ್ಲ್ ಆಫ್ ದ ಈಕ್ವೇಟರ್ನಲ್ಲಿಲ್ಲ, ಸ್ವಲ್ಪ ಸೈಡಿಗೆ ಉಂಟು. ನಮ್ಮಲ್ಲಿ ಮೇಜರ್ ಪಾರ್ಟ್ ದಟ್ ಇಸ್ ಅ ಟ್ರಾಪಿಕಲ್ ಲ್ಯಾಟಿಟ್ಯೂಡಲ್ಲಿ ಬರ್ತದೆ ಇಂಡಿಯಾದ ಮೇಜರ್ ಪಾರ್ಟ್. ನೋಡಿ, ಇಂಡಿಯಾ ವಿತ್ ಇನ್ ಮಚ್ ಆಫ್ ಇಟ್ಸ್ ಲ್ಯಾಂಡ್ ಏರಿಯಾ, ಇದು ಪಕ್ಕ ನೆನಪಿರಬೇಕು. ಮಚ್ ಆಫ್ ಇಟ್ಸ್ ಲ್ಯಾಂಡ್ ಏರಿಯಾ ಅಂದರೆ ಎಂಟರ್ ಲ್ಯಾಂಡ್ ಏರಿಯಾ, ನಾವು ಈಕ್ವೇಟರ್ನ ಹತ್ರ ಟ್ರಾಪಿಕಲ್ ಬರಲ್ಲ, ಮಚ್ ಆಫ್ ದ ಲ್ಯಾಂಡ್ ಏರಿಯಾ ಬರುತ್ತೆ. ನಮ್ಮಲ್ಲಿ 1200 ಸ್ಪೀಷೀಸ್ ಆಫ್ ಬರ್ಡ್ಸ್ ಇದೆ. ಅರ್ಥ ಆಯ್ತಾ? ಹಾಂ, ಪಕ್ಕ. ದೆನ್ ಎ ಫಾರೆಸ್ಟ್, ಇದು ಇನ್ನೊಂದು ಈಕ್ವಿಡಾರ್ ಅಂತ ಒಂದು ಕಂಟ್ರಿ ಇದೆ. ಈಕ್ವಿಡಾರ್ ಕಂಟ್ರಿ ಇಸ್ ದೇರ್ ಇನ್ ದ ನಿಯರ್ ದ ಈಕ್ವೇಟರ್. ಅಲ್ಲಿ 10 ಟೈಮ್ಸ್ ಮೋರ್ ವ್ಯಾಸ್ಕ್ಯುಲಾರ್ ಪ್ಲ್ಯಾಂಟ್ಸ್, ಇಷ್ಟು ಟೈಮ್ಸ್ ಜಾಸ್ತಿ. ಎಲ್ಲಿಗೆ ಕಂಪೇರ್ ಮಾಡಿದ್ರೆ ಈಕ್ವಲ್ ಏರಿಯಾವನ್ನು ನೀವು
ದಟ್ ಈಸ್ ಸಮ್ವೇರ್ ಇನ್ ದ ಮಿಡ್ ವೆಸ್ಟ್ ಆಫ್ ಯು ಎಸ್ ಎ. ಮಿಡ್ ವೆಸ್ಟ್ ಆಫ್ ಯು ಎಸ್ ಎನಲ್ಲಿ ಒಂದು 100 acres ಜಾಗವನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಈಕ್ವಿಡಾರ್ನಲ್ಲಿ ಒಂದು 100 acres ಜಾಗವನ್ನು ಕನ್ಸಿಡರ್ ಮಾಡಿ, ಕಂಪೇರ್ ಮಾಡಿ. ಇವೆರಡನ್ನ ಕಂಪೇರ್ ಮಾಡಿದ್ರೆ ಈ ಯು ಎಸ್ ಎಗಿಂತ ಈಕ್ವಡಾರ್ನಲ್ಲಿ ವ್ಯಾಸ್ಕ್ಯುಲರ್ ಪ್ಲ್ಯಾಂಟ್ಸ್ 10 times ದೇರ್ ನಂಬರ್ ಆರ್ ಮೋರ್. ಅಂದರೆ ಅರ್ಥ ಟ್ರಾಪಿಕಲ್ ಏರಿಯಾದಲ್ಲಿ ಸ್ಪೀಷೀಸ್ ರಿಚ್ನೆಸ್ ಇಸ್ ಮೋರ್. ಟ್ರಾಪಿಕಲ್ ಬರೋದು ಈಕ್ವೇಟರ್ ರೀಜನ್ನ ಪಕ್ಕದಲ್ಲೇ ಇರೋದು. ಅಲ್ಲಿನ ಮುಂದಕ್ಕೆ ನೀವು ಪೋಲಿಗೆ ಹೋದರೆ ಟೆಂಪ್ರೇಟ್ ಏರಿಯಾ ಬರುತ್ತೆ. ಅಲ್ಲಿ ಬೇರೆ ಬೇರೆ ಕ್ಲಾಸಿಫಿಕೇಷನ್ ಉಂಟು. ಟ್ರಾಪಿಕಲ್, ಸಬ್ ಟ್ರಾಪಿಕಲ್, ಟೆಂಪ್ರೇಟ್, ಪೋಲ್ ಈ ರೀತಿ ಬರ್ತದೆ. ಆಯಿತಾ? ಓಕೆ, ಇನ್ನು ನಮಗೆ ಅಮೆಝಾನ್ ಬಗ್ಗೆ ನೋಡೋಣ. ಇದು ಕ್ರೆಡಲ್ ಆಫ್ ಸ್ಪೀಷೀಸ್. ಅಮೆಝಾನ್ ಅಂದರೆ ಲಂಗ್ ಆಫ್ ನೇಚರ್, ಕ್ರೆಡಲ್ ಆಫ್ ಸ್ಪೀಷೀಸ್ ಅಂತ ಕರೀತಾರೆ. ಸಿಕ್ಕಾಪಟ್ಟೆ ಸ್ಪೀಷೀಸ್ ಡೈವರ್ಸಿಟಿ ಉಂಟು ಅಮೆಝಾನ್ ಫಾರೆಸ್ಟ್ನಲ್ಲಿ. ಅಮೆಝಾನ್ ಅಂದರೆ ನಿಮ್ಮ ಶಾಪಿಂಗ್ ಇರ್ತಕ್ಕಂಥ ಅಮೆಝಾನ್ ಅಲ್ಲ, ಇದು ಅಮೆಝಾನ್ ಫಾರೆಸ್ಟ್. ಆಯಿತಾ? ಸೌತ್ ಅಮೇರಿಕಾ, ಆಮೇಲೆ ನಮ್ಮ ಆಫ್ರಿಕಾ, ಈವನ್ ಇಂಡಿಯಾ, ಇಲ್ಲೆಲ್ಲ ಈಕ್ವೇಟರ್ನ ಈಕ್ವಲ್ ಭಾಗದಲ್ಲಿ ಅಂದರೆ ಟ್ರಾಪಿಕಲ್ ರೀಜನ್ ಬರ್ತಕ್ಕಂಥ ಏರಿಯಾಗಳಿವೆ. ಓಕೆ, ಲಾರ್ಜ್ ಟ್ರಾಪಿಕಲ್ ಲಾರ್ಜ್ಲಿ ಟ್ರಾಪಿಕಲ್ ಅಮೆಝಾನ್ ರೈನ್ ಫಾರೆಸ್ಟ್ ಅಂತ ಏನು ಕರೀತಲ್ಲ, ಸೌತ್ ಅಮೇರಿಕಾ ಆಸ್ ದ ಗ್ರೇಟೆಸ್ಟ್ ಬಯೋಡೈವರ್ಸಿಟಿ. ಆಫ್ರಿಕಾದಿಂದನೂ ಅಮೇರಿಕಾದಲ್ಲಿ ಜಾಸ್ತಿ, ಸೌತ್ ಅಮೇರಿಕಾದಲ್ಲಿ. ಆಯಿತಾ? ಇಟ್ ಈಸ್ ದ ಬಯೋಡೈವರ್ಸಿಟಿ ಆನ್ ಅರ್ತ್. ಇಟ್ಸ್ ದ ಹೋಮ್ ಟು ಮೋರ್ ದೆನ್ 40,000 ಸ್ಪೀಷೀಸ್ ಆಫ್ ಪ್ಲ್ಯಾಂಟ್ಸ್ ಐಡೆಂಟಿಫೈಡ್. ಆಯಿತಾ? ಟೋಟಲ್ ಏನು ಮಾಡಲಿಲ್ಲ, ಅದು ಒಂದು ರೇಂಜ್ ನಮಗೆ ಗೊತ್ತಿರೋದು. 3,000 ಸ್ಪೀಷೀಸ್ ಆಫ್ ಫಿಶಸ್ ಉಂಟು, ಅಲ್ಲಿಯೇ ವೆರೈಟಿ ಉಂಟು. 1,300 ಸ್ಪೀಷೀಸ್ ಆಫ್ ಬರ್ಡ್ಸ್ ಉಂಟು. 427 ಸ್ಪೀಷೀಸ್ ಆಫ್ ಮ್ಯಾಮಲ್ಸ್ ಉಂಟು, ಅಷ್ಟೇ ಆಂಫಿಬಿಯನ್ಸ್ ಉಂಟು. 378 ಸ್ಪೀಷೀಸ್ ಆಫ್ ರೆಪ್ಟೈಲ್ಸ್ ಉಂಟು. ಆ್ಯಂಡ್ ಅಬೌಟ್ 1,25,000 ಆಫ್ ಇನ್ವರ್ಟಿಬ್ರೇಟ್ಸ್ ಉಂಟು. ಗೊತ್ತಿರೋದು ನಮಗೆ ಇಲ್ಲಿ ತನಕ. ಇದು ಸ್ಟ್ಯಾಟಿಸ್ಟಿಕ್ಸ್ ಆದ್ದರಿಂದ ಸ್ವಲ್ಪ ನಂಬರನ್ನು ಹೇಗಾರು ಮಾಡಿ ಕ್ರೂಡ್ ಮೆಥಡಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ನೀಟು ಮತ್ತು ಸಿ ಟಿ ಎಕ್ಸಾಮ್ ಮುಗಿಯೋ ತನಕ. ಇದನ್ನು ಆವಾಗಲೇ ಹೇಳಿದ್ನಲ್ಲ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಇದು 23.5 ಡಿಗ್ರಿ ನಾರ್ತಿಗೆ, 23.5 ಡಿಗ್ರಿ ಸೌತಿಗೆ, ಇಷ್ಟು ಏರಿಯಾದಲ್ಲಿ ಬರ್ತದೆ. ಇದು ಅದೇ, ಇದನ್ನು ವೆರಿ ಈಸಿಯಾಗಿ ಇದು ಬೇಕು ನಿಮಗೆ. ಎಕಾಲಜಿ ಸ್ಟಡಿ ಮಾಡಬೇಕು ಅಂತಿದ್ದರೆ ಈ ಎರಡು ಈ ಗ್ಲೋಬಿನ ಡಯಾಗ್ರಾಮ್ಸ್ ಇದೆಯಲ್ಲ ಪಕ್ಕ ಗೊತ್ತಿರಬೇಕು. ಇದೇ ನೋಡಿ ಈಕ್ವೇಟರ್, ಇದು ಈಕ್ವೇಟರ್, ಇದು ಸೌತ್ ಅಮೇರಿಕನ್ ರೀಸನ್. ಆಯಿತಾ? ಓಕೆ, ಸೊ ದಿಸ್ ಸೌತ್ ಸರ್ ಇದು ನಿಮ್ಮ ಯಾವುದು ಆಫ್ರಿಕನ್ ಕಂಟ್ರಿ, ಈ ಕಡೆ ಸೌತ್ ಅಮೇರಿಕಾ, ಇದು ನಮ್ಮ ಇಂಡಿಯಾ ಬರ್ತದೆ. ಇದು ನಾವು ಇದರೊಳಗೆ ಬರ್ತೇವೆ ನೋಡಿ. ಇದು ಈಕ್ವೇಟರ್ ಇದಾದರೆ ನಾವು ಟ್ರಾಪಿಕಲ್ ಬರ್ತೇವೆ. ಇಲ್ಲಿಂದ ಇಲ್ಲಿ ತನಕ ಟ್ರಾಪಿಕಲ್. ಇಂಡಿಯಾದ ಮೈನ್ ಪಾರ್ಟ್ ಇಲ್ಲಿ ತನಕ ಮಾರ್ಜಿನ್ ಮಾಡಿದ್ರು ಅದರ ಎಫೆಕ್ಟ್ಸ್ ಅಬೌಟ್ 50%ಗಿಂತ ಜಾಸ್ತಿ ಇಂಡಿಯನ್ ಲ್ಯಾಂಡಿಗೆ ಎಫೆಕ್ಟ್ ಕೊಡ್ತದೆ. ಈಗ ಲ್ಯಾಟಿಟ್ಯೂಡಿನಲ್ ಅದು ಕಂಟಿನ್ಯೂ. ಸೈಂಟಿಸ್ಟ್ ಎಸ್ಟಿಮೇಟ್ ದಟ್ ಇನ್ ದಿಸ್ ರೈನ್ ಫಾರೆಸ್ಟ್ ದೇರ್ ಮೈಟ್ ಬಿ ಅಟ್ಲೀಸ್ಟ್ 2 million insect species waiting to differ. 2 million insect species waiting to discovered and named. ಈ ಫಾರೆಸ್ಟ್ ಇದೆಯಲ್ಲ, ಯಾವುದು ಅಮೆಝಾನ್ ರೈನ್ ಫಾರೆಸ್ಟ್ ಇದೆಯಲ್ಲ, ಅಲ್ಲಿ 2 lakh ಇನ್ಸೆಕ್ಟ್ ಸ್ಪೀಸೀಸನ್ನು ನಾವು ಎಂಡ್ ಮಾಡಲಿಕ್ಕೆ ಉಳ್ಕೊಂಡಿದೆ ಅಂತ. ನೋಡಿ ಆಗುತ್ತಾ ಅಂತ. ಎಕಾಲಜಿಸ್ಟ್ ಆ್ಯಂಡ್ ಎವಲ್ಯೂಷನರಿಸ್ಟ್ ಬಯಾಲಜಿಸ್ಟ್ ಹ್ಯಾವ್ ಪ್ರಪೋಸ್ಡ್ ವೇರಿಯಸ್ ಹೈಪೋಥಿಸಿಸ್. ಸಮ್ ಆಫ್ ಇಂಪಾರ್ಟೆಂಟ್ ಥಿಂಗ್ಸ್ ಆರ್, ಒಂದು ನೆನ್ಪಿಟ್ಕೊಳ್ಳಿ, ಈ ಅದು ಈಕ್ವೇಟರ್ ಇದೆಯಲ್ಲ, ಸಾರಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಇದೆಯಲ್ಲ, ಅಲ್ಲಿ ಯಾಕೆ ಇಷ್ಟೊಂದು ಸ್ಪೀಷೀಸ್ ಡೈವರ್ಸಿಟಿ ಉಂಟು? ಒಂದು ಕ್ವೆಶನ್ ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಬರ್ತದೆ. ವೈ ದಿಸ್ ಮಚ್ ಆಫ್ ಸ್ಪೀಷೀಸ್ ಆರ್ ದೇರ್ ಇನ್ ದಟ್ ಟ್ರಾಪಿಕಲ್ ರೈನ್ ಫಾರೆಸ್ಟ್? ವಾಟ್ ಆರ್ ದ ಫ್ಯಾಕ್ಟರ್ಸ್ ಫೇವರ್ ಫಾರ್ ದಟ್ ಫಾರ್ಮೇಷನ್ ಆಫ್ ಸಚ್ ರಿಚ್ ಬಯೋಡೈವರ್ಸಿಟಿ ಇನ್ ದಟ್ ಏರಿಯಾ? ಈ ಕ್ವೆಶನಿಗೆ ಆನ್ಸರ್ ಏನು? ಸ್ಪೀಷೀಸ್ ಅಲ್ಲಿ ಹೇಳ್ತಾನೆ, ಅದು ಶಾರ್ಟ್ ಮಾಡಿ ಹೇಳ್ತಾನೆ. ಅಲ್ಲಿ ಅವನ ಸ್ಟೇಟ್ಮೆಂಟಲ್ಲಿ ತುಂಬ ದೊಡ್ಡದು ಕೊಟ್ಟಿದ್ದಾನೆ. ಶಾರ್ಟ್ ಮಾಡಿ ತಿಳ್ಕೊಳ್ಳಿ ಏನಂತ ಹೇಳಿ. ಫಸ್ಟು ಹಾಗೆ ಓದೋಣ. ಸ್ಪೀಷೀಸ್ ಜನರಲಿ ಫಂಕ್ಷನ್ ಆಫ್ ಟೈಮ್ ತೊಗೊಳ್ತದೆ. ಸ್ಪೀಷೀಸ್ ಸ್ಪೆಷಲೈಸೇಷನಿಗೆ, ಹೊಸ ಸ್ಪೀಷೀಸ್ ಹುಟ್ಲಿಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆ ಲಾಟ್ ಆಫ್ ಟೈಮ್ ಅನ್ಡಿಸ್ಟರ್ಬ್ ಇರಬೇಕು ಒಂದು ಏರಿಯಾ. ಅಲ್ಲಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಬೆಂಕಿ ಬೀಳೋದಾಗಲಿ ಅಥವಾ ಇಬ್ಬಿನಿ ಬಿದ್ದು ಅಥವಾ ಮಂಜುಗಡ್ಡೆ ಬಿದ್ದು ಮುಚ್ಚಿಕೊಂಡು ಹೋಗೋದಾಗಲಿ ಇದೆಲ್ಲ ಆಗಬಾರ್ದು. ಹಂಗಾದರೆ ಹೊಸ ಸ್ಪೀಷೀಸ್ ಹುಟ್ಟೋದು ತುಂಬ ಸ್ಲೋ ಆಗ್ತದೆ, ವೆರಿ ಡಿಫಿಕಲ್ಟ್. ಸಿ ಇನ್ನು ಟ್ರಾಪಿಕಲ್ ಏರಿಯಾದಲ್ಲಿ ಆ ರೀತಿ ಗ್ಲೇಸಿಯೇಷನ್ ಆಗಲಿ ಸೀಸನಲ್ ವೇರಿಯೇಷನ್ ಆಗಲಿ ಮಚ್ ಮೋರ್ ಇಲ್ಲ. ಆಯಿತಾ?
ಟೆಂಪ್ರೇಟ್ ಏರಿಯಾದಲ್ಲಿ ತುಂಬ ಅದು ಮಳೆ ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಐಸ್ ಬೀಳ್ತದೆ, ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬೇಸಿಗೆ ಆಗ್ತದೆ, ಆಮೇಲೆ ಅಲ್ಲಿ ಕಾಡು ಬೆಂಕಿ ಬೀಳ್ತದೆ. ಹೀಗಾಗಿ ಸ್ಪೀಷೀಸ್ ರಿಕರೆಂಟ್ಲಿ ಅಲ್ಲಿ ಆಗಿಂದ ಅಥವಾ ರಿಕರೆಂಟ್ಲಿ ಲಾಸ್ ಆಗ್ತವೆ. ಆಯಿತಾ? ಈ ಟ್ರಾಪಿಕ್ನಲ್ಲಿ ಆ ಪ್ರಶ್ನೆನೇ ಇಲ್ಲ. ನೋಡಿ, ಸ್ಪೀಷೀಸ್ ಜನರಲಿ ಫಂಕ್ಷನ್ ಆಫ್ ಟೈಮ್ ಅನ್ಲೈಕ್ ಟೆಂಪ್ರೇಟ್, ನೆನ್ಪಿಟ್ಕೊಳ್ಳಿ, ರೀಜನ್ಸ್ ಸಬ್ಜೆಕ್ಟೆಡ್ ಟು ಫ್ರೀಕ್ವೆಂಟ್ ಗ್ಲೇಸಿಯೇಷನ್. ಅಲ್ಲಿ ಆಗಿಂದಾಗೆ ಏನು ಹೇಳ್ತಾರೆ, ಟೋಟಲಿ ಗ್ಲೇಸಿಯೇಷನ್ ಆಗಿದ್ದುಂಟು. ಐಸ್ ಬಂದು ಕಂಪ್ಲೀಟಾಗಿ ಕವರ್ ಆಗಿರ್ತಕ್ಕಂಥ ಎಪಿಸೋಡ್ಗಳು ಸೋಫಾರ್ 5 ಎಪಿಸೋಡ್ ಮುಗಿದಿದೆ. ನಮ್ಮ ಪ್ರಪಂಚ 6ನೇ ಎಪಿಸೋಡಿಗೆ ವೆಯ್ಟ್ ಮಾಡ್ತಾ ಇದೆ ಗ್ಲೇಸಿಯೇಷನಿಗೆ. ಒಂದು ಸರಿ ಗ್ಲೇಸಿಯೇಷನ್ ಬಂದರೆ ಎಂಟರ್ ಟೆಂಪ್ರೇಟ್ ಏರಿಯಾದ ಆಲ್ ಸ್ಪೀಷೀಸ್ ವಿಲ್ ಲಾಸ್ಟ್ ಹಿಂದೆ ದೇ ಲೂಸ್ ದರ್ ಲೈಫ್. ಓಕೆ, ಬಯೋಡೈವರ್ಸಿಟಿ ಲಾಸ್ ಆಗ್ತದೆ. ಓಕೆ, ಇನ್ ದ ಪಾಸ್ಟ್ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ ಹ್ಯಾವ್ ರಿಮೈನ್ಡ್ ರಿಲೇಟಿವ್ಲಿ ಅನ್ಡಿಸ್ಟರ್ಬ್ಡ್. ಟ್ರಾಪಿಕಲ್ ಡಿಸ್ಟರ್ಬ್ ಆಗಲಿಲ್ಲ, ಅದಕ್ಕೆ ಅಲ್ಲಿ ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಉಂಟು. ಅರ್ಥ ಆಯ್ತಾ? ಓಕೆ, ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ದ ಟ್ರಾಪಿಕ್ ಹ್ಯಾಸ್ ಮ್ಯಾಕ್ಸಿಮಮ್ ಡೈವರ್ಸಿಟಿ. ಎರಡನೇದು, ಟ್ರಾಪಿಕಲ್ ಎನ್ವಿರಾನ್ಮೆಂಟ್ ಅನ್ಲೈಕ್ ಟೆಂಪ್ರೇಟ್ ಎನ್ವಿರಾನ್ಮೆಂಟ್ ಲೆಸ್ ಸೀಸನಲ್. ಇವರಲ್ಲಿ ಟ್ರಾಪಿಕಲ್ ಸೀಸನ್ ಕಡಿಮೆ. ಈಗ ಫಾರ್ ಎಕ್ಸಾಂಪಲ್ ನೀವು ಉಡುಪಿನಲ್ಲಿ ಇದ್ದೀರಿ, ನಿಮಗೆ ಮಳೆಗಾಲ ಇದೆ, ಬೇಸಿಗೆಗಾಲ ಇದೆ, ಚಳಿಗಾಲ ಅನ್ನೋದು ನಿಮಗೆ ಗೊತ್ತಿಲ್ಲ. ಚಳಿಗಾಲ ಅಂತ ಗೊತ್ತಾಗಬೇಕಾದ್ರೆ ನೀವು ಡೆಲ್ಲಿ ಕಡೆ ಹೋಗಬೇಕು. ಮಳೆಗಾಲ ಏನು, ಬೇಸಿಗೆಗಾಲ ಏನು, ಚಳಿಗಾಲ ಏನು ಅಂತ. ಅಲ್ಲಿ ವೆರೈಟೀಸ್ ಆಫ್ ಸೀಸನ್ಸ್ ಇದೆ. ಮಳೆಗಾಲ ತುಂಬ ಮಳೆ ಇರ್ಬೋದು, ಬೇಸಿಗೆಗಾಲ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಒಣಗಿ ಹೋಗಿಬಿಡ್ತವೆ. ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿ ಆವಾಗಲೂ ಕೆಲವು ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಸತ್ತು ಹೋಗ್ತದೆ. ಅರ್ಥ ಆಯ್ತಾ? ಸೊ ಅದರಿಂದ ಸೀಸನಲ್ ವೇರಿಯೇಷನ್ ಇದ್ದಲ್ಲಿ ಸ್ಪೀಷೀಸ್ ರಿಚ್ನೆಸ್ ಕಡಿಮೆ ಇರುತ್ತೆ, ಸೀಸನಲ್ ವೇರಿಯೇಷನ್ ಕಡಿಮೆ ಇದ್ದಲ್ಲಿ ಸ್ಪೀಷೀಸ್ ರಿಚ್ನೆಸ್ ಜಾಸ್ತಿ ಇರುತ್ತೆ. ಒನ್ ಸಚ್ ವೆರಿ ಗುಡ್ ಎಕ್ಸಾಂಪಲ್ ದಟ್ ಈಸ್ ದ ಟ್ರಾಪಿಕಲ್ ಫಾರೆಸ್ಟ್. ಓಕೆ, ದೆನ್ ದೇರ್ ಈಸ್ ಮೋರ್ ಸೋಲಾರ್ ಎನರ್ಜಿ ಅವೈಲೇಬಲ್. ಅಲ್ಲಿ ಸೋಲಾರ್ ಎನರ್ಜಿ ಸಹ ಸಿಕ್ಕಾಪಟ್ಟೆ ಸಿಗ್ತದೆ ಟ್ರಾಪಿಕ್ನಲ್ಲಿ, ಅನ್ಲೈಕ್ ಟೆಂಪ್ರೇಟ್. ದಟ್ಸ್ ವೈ ದ ಟೆಂಪ್ರೇಟ್ನಲ್ಲಿ ಅಲ್ಲಿ ಸ್ಪೀಷೀಸ್ ಜಾಸ್ತಿ ಉಂಟು. ದೆನ್ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಸ್ವಲ್ಪ ಬೇಗ ಹೋಗೋಣ. ಇವನು ದ ಪರ್ಸನ್ ಕಾಲ್ಡ್, ಇವನ ಹೆಸರು ಅವಾಗ ಬಂದಿದ್ದ ಹೆಸರು ಅಲೆಕ್ಸಾಂಡರ್ ವಾನ್ ಹ್ಯಾಂಬೋಲ್ಟ್. ಇವನ ಹೆಸರಲ್ಲಿ ಒಂದು ಯೂನಿವರ್ಸಿಟಿನೇ ಉಂಟು, ಹ್ಯಾಂಬೋಲ್ಟ್ ಯೂನಿವರ್ಸಿಟಿ ಅಂತ. ಸಚ್ ಗ್ರೇಟ್ ಪರ್ಸನಾಲಿಟಿ ಅಲೆಕ್ಸಾಂಡರ್ ವಾನ್ ಹ್ಯಾಂಬೋಲ್ಟ್, ಎ ಜರ್ಮನ್ ನ್ಯಾಚುರಾಲಿಸ್ಟ್, ಜಿಯೋಗ್ರಾಫರ್. ಇವರು ವರ್ಕ್ ಮಾಡ್ತಾ ಇದ್ದಿದ್ದು ಸೌತ್ ಅಮೇರಿಕನ್ ಜಂಗಲ್ಸ್ನಲ್ಲಿ. ಹುಟ್ಟಿದ್ದು ಜರ್ಮನ್ನಲ್ಲಿ, ಅಲ್ಲಿಯೇ ನ್ಯಾಚುರಾಲಿಸ್ಟ್. ಅವನು ವರ್ಕ್ ಮಾಡಿದ್ದು ಸೌತ್ ಅಮೇರಿಕನ್ ಜಂಗಲ್ಸಲ್ಲಿ, ನೆನಪಿರಬೇಕು. ಓಕೆ, ವಾಟ್ ಹೀ ಸೆಡ್ ನೋ, ವಿತಿನ್ ಅ ರೀಸನ್ ಸ್ಪೀಷೀಸ್ ರಿಚ್ನೆಸ್. ನೋಡಿ ಅವನು ಹೇಳ್ತಾನೆ, ಅಬ್ಸರ್ವ್ ದಟ್ ವಿತಿನ್ ಅ ರೀಸನ್ ಸ್ಪೀಷೀಸ್ ರಿಚ್ನೆಸ್ ಇನ್ಕ್ರೀಸ್ಡ್ ವಿತ್ ಇನ್ಕ್ರೀಸಿಂಗ್ ದ ಎಕ್ಸ್ಪ್ಲೋರ್ಡ್ ಏರಿಯಾ. ಒಂದು ಫಾರೆಸ್ಟ್ಗೆ ಎಂಟ್ರಿ ಆಗಿ ನಾವು ಸ್ಪೀಷೀಸ್ನ ಐಡೆಂಟಿಫೈ ಮಾಡೋಕ್ಕೆ ಹೋದರೆ ನಾವು ಹೋಗ್ತಾ ಸ್ಪೀಷೀಸ್ ನಂಬರ್ ಗೋಸ್ ಆನ್ ಇನ್ಕ್ರೀಸಿಂಗ್, ರಿಚ್ನೆಸ್ ಜಾಸ್ತಿ ಆಗ್ತದೆ. ಆಮೇಲೆ ನಾಟ್ ಕಂಪ್ಲೀಟ್ಲಿ ಒಂದು ಲೆವೆಲ್ ಹೋದಾಗ ಕಡಿಮೆ ಆಗ್ತದೆ. ಒಂದು ಲೆವೆಲ್ ಹೋದಾಗ ಕಡಿಮೆ ಆಗುತ್ತೆ. ಅಂದರೆ ಸ್ಪೀಷೀಸ್ ಡೈವರ್ಸಿಟಿ ಸ್ಟಾರ್ಟಿಂಗ್ನಲ್ಲಿ ಸ್ಲೋ, ಹೋಗ್ತಾ ಜಾಸ್ತಿ, ಮತ್ತೆ ಕಡಿಮೆ ಆಗುತ್ತೆ. ವಾಟ್ ಇಟ್ ಗಿವ್ಸ್ ಅ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಆ ವರ್ಡ್ ನೆನ್ಪಿಟ್ಕೊಳ್ಳಿ. ಸಿ, ಇನ್ಫ್ಯಾಕ್ಟ್ ದ ರಿಲೇಷನ್ ಬಿಟ್ವೀನ್ ಸ್ಪೀಷೀಸ್ ರಿಚ್ನೆಸ್ ಆ್ಯಂಡ್ ಏರಿಯಾ ಫಾರ್ ಅ ವೈಡ್ ವೆರೈಟಿ ಆಫ್ ಟ್ಯಾಕ್ಸಾ, ಯಾವುದು ಏಂಜಿಯೋಸ್ಪರ್ಮ್ ಪ್ಲ್ಯಾಂಟ್ಸ್ ಅಥವಾ ಬ್ಯಾಟ್ಸ್, ಫ್ರೆಶ್ ವಾಟರ್ ಫಿಶಸ್ ತಗೊಂಡ್ರೆ ಟರ್ನ್ ಟು ಬಿ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಅದಕ್ಕೆ ಈ ರೀತಿ ಬರ್ತದೆ. ಇದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಅಂದರೆ ಸ್ಟಾರ್ಟಿಂಗ್ನಲ್ಲಿ ಸ್ಲೋ ಇರುತ್ತೆ, ಹೋಗ್ತಾ ಜಾಸ್ತಿ ಆಗುತ್ತೆ, ಆಮೇಲೆ ಕಡಿಮೆ ಆಗ್ತದೆ. ಸೊ ದಿಸ್ ಗಿವ್ಸ್ ಅನ್ ಈಕ್ವೇಷನ್ S is equal to C a to the power of Z. ಅದನ್ನು ನೀವು ಲಾಗರಿಥಮಿಕ್ ಸ್ಕೇಲಲ್ಲಿ ತೊಗೊಂಡ್ರೆ ಹೋಗ್ತಾ ಜಾಸ್ತಿ ಆಗ್ತದಲ್ವಾ, ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಸಿಗುತ್ತೆ. ಅದನ್ನು ನೀವು ಲಾಗರಿಥಮಿಕ್ಸ್ ತೊಗೊಂಡ್ರೆ, ಇದನ್ನು ನೀವು ಲಾಗೆ ಕನ್ವರ್ಟ್ ಮಾಡಿದ್ರೆ log S is equal to log C, Z ಪವರ್ ಫಸ್ಟ್ ಬರಬೇಕು, Z log A. ಇದು ನಿಮಗೆ ಮ್ಯಾಥಮೆಟಿಕ್ಸ್ ನಮಗೆ ಈಸಿಯಾಗಿ ಗೊತ್ತಾಗ್ತದೆ. ಅರ್ಥ ಆಯಿತಾ? ಆನ್ ಎ ಲಾಗರಿಥಮಿಕ್ ಸ್ಕೇಲ್ ದ ರಿಲೇಷನ್ಶಿಪ್ ಈಸ್ ಸ್ಟ್ರೈಟ್ ಲೈನ್. ಆಯಿತಾ? ಅಥವಾ ದ ರಿಲೇಷನ್ಶಿಪ್ ಟರ್ನ್ಸ್ ಟು ಬಿ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಅದು ಅಲ್ಲದೆ ಇದ್ದರೆ ನೋಡಿದ್ರೆ ನೀವು ಅದು ಹೈಪರ್ಬೋಲಾ ಇರುತ್ತೆ. ಇನ್ ಟರ್ಮ್ಸ್ ಆಫ್ ದಿಸ್ ಆದರೆ ಲಾಗರಿಥಮ್ ಆದರೆ ಸ್ಟ್ರೈಟ್ ಲೈನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಅಲ್ಲೊಂದು ಈಕ್ವೇಷನ್ ಉಂಟು, ಸರಿಯಾಗಿ ನೆನ್ಪಿಟ್ಕೊಳ್ಳಿ. log S is equal to log C. ಏನೆಲ್ಲ ನೋಡಿ, S ಅಂದ್ರೇನು, ಸ್ಪೀಷೀಸ್ ರಿಚ್ನೆಸ್. A ಅಂದ್ರೇನು, ಏರಿಯಾ. Z ಅಂದರೆ ಸ್ಲೋಪ್ ಆಫ್ ದ ಲೈನ್, ಇದು ಪಕ್ಕ ನೆನಪಿರಬೇಕು. ಅಥವಾ ಇದನ್ನು ಸ್ವಲ್ಪ ರಿಗ್ರೆಷನ್ ಕೋಎಫಿಷಿಯೆಂಟ್. C y ಇಂಟರ್ಸೆಪ್ಟ್, ನಿಮ್ಮ
ಫಿಸಿಕ್ಸು ಮ್ಯಾಥ್ಸ್ ಸ್ಟೂಡೆಂಟ್ಸ್ ಎಲ್ಲ ಈಸಿಯಾಗಿ ಆ ವೈಟ್ ರಿಸೆಪ್ಟ್ ಅಂತ ಏನು ಕರಿತೀರಲ್ಲ ಇವು ಇದಾಕೊಂಡು ಅದು ಬರೋದು. ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಝಡ್ ಲೈನ್ ಇದೆಯಲ್ಲ, ಬಯಾಲಜಿಸ್ಟ್ ಎಸ್ಟಿಮೇಟೆಡ್ ದಟ್, ಡಿಸ್ಕವರ್ಡ್ ದಟ್ ದ ವ್ಯಾಲ್ಯೂ ಆಫ್ ಝಡ್ ಲೈನ್ ಇನ್ ಅ ರೇಂಜ್ ದಟ್ ಈಸ್ ಬಿಟ್ವೀನ್ 0.1 to 0.2 ರಿಗಾರ್ಡ್ಲೆಸ್ ಆಫ್ ಟ್ಯಾಕ್ಸಾನಮಿ ಗ್ರೂಪ್. ಯಾವುದೇ ಟ್ಯಾಕ್ಸಾನಮಿ ಗ್ರೂಪ್ ಆದರೂ ಸಾಮಾನ್ಯವಾಗಿ 0.1 to 0.2 ಇರ್ತದೆ. ಆಯಿತಾ? ವೆದರ್ ಇಟ್ ಈಸ್ ಅ ಪ್ಲ್ಯಾಂಟ್ಸ್ ಇನ್ ಬ್ರಿಟನ್ ಆಗ್ಬೋದು, ಬರ್ಡ್ಸ್ ಇನ್ ಕ್ಯಾಲಿಫೋರ್ನಿಯಾ ಆಗ್ಬೋದು, ಅಥವಾ ಮೊಲಸ್ಕ ಇನ್ ನ್ಯೂಯಾರ್ಕ್ ಆಗ್ಬೋದು. ಓಕೆ, ದ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ಅರೌಂಡ್ 0.1 to 0.2 ಇರ್ರೆಸ್ಪೆಕ್ಟಿವ್ ಆಫ್ ಟ್ಯಾಕ್ಸಾನಮಿ ಗ್ರೂಪ್. ಆದರೆ ಈ ಝಡ್ ಲೈನಿನ ಸ್ಲೋಪ್ ಸ್ಟೀಪರ್ ಆಗ್ತದೆ. ಯಾವಾಗ ಗೊತ್ತುಂಟಾ? ಯಾವಾಗ ಗೊತ್ತಾ? ಬಟ್ ಇಫ್ ಯು ಅನಲೈಸ್ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಅಮಾಂಗ್ ವೆರಿ ಲಾರ್ಜ್ ಏರಿಯಾ, ಸಣ್ಣ ಏರಿಯಾ ತಗೊಂಡ್ರೆ ಸ್ಪೀಷೀಸ್ ಯಾವುದು ಮ್ಯಾಟ್ರ್ ಅಲ್ಲ, ಏರಿಯಾ ಸಣ್ಣದಿದ್ದರೆ 0.1 to 0.2ನಲ್ಲಿ ಸ್ಲೋಪ್ ಲೈನ್ ನಿಂತ್ಕೊಳ್ತದೆ. ಇಫ್ ಯು ಟೇಕ್ ಲಾರ್ಜ್ ಏರಿಯಾ ಟು ಕಂಟ್ರೀಸ್ ಸಮಥಿಂಗ್ ಲೈಕ್ ದಟ್, ಈಗ ಎಂಟರ್ ಕಾಂಟಿನೆಂಟನ್ನು ಅಥವಾ 2 ಕಂಟ್ರಿಗಳನ್ನ ತಗೊಂಡ್ರೆ ದಟ್ ಸ್ಲೋಪ್ ಆಫ್ ದ ಲೈನ್ ಇಸ್ ಮಚ್ ಸ್ಟೀಪರ್ ಆಗ್ತದೆ. ಆವಾಗ ಇಟ್ ವಿಲ್ ಕಮ್ ಬಿಟ್ವೀನ್ 0.6 to 1.2. ಅದಕ್ಕೊಂದು ಎಕ್ಸಾಂಪಲ್ ಅಂದರೆ ದಟ್ ಈಸ್ ಫ್ರುಗಿವೋರಸ್ ಬರ್ಡ್ಸ್, ಫ್ರೂಟ್ ಈಟಿಂಗ್ ಬರ್ಡ್ಸ್, ಬರ್ಡ್ಸ್ ಆ್ಯಂಡ್ ದ ಮ್ಯಾಮಲ್ಸ್ ಇನ್ ಡಿಫ್ರೆಂಟ್ ದ ಟ್ರಾಪಿಕ್ ಫಾರೆಸ್ಟ್. ತುಂಬ ಲಾರ್ಜ್ ಏರಿಯಾ ಅಲ್ವಾ ಟ್ರಾಫಿಕ್ ಫಾರೆಸ್ಟ್ ಅಂದರೆ, ಭೂಮಿ ಒಂದು ಸೈಡಿನ ಒಂದು ಸೈಡ್ ತನಕ. ಅದನ್ನು ನೀವು ಕನ್ಸಿಡರ್ ಮಾಡಿದ್ರೆ ದ ಸ್ಲೋಪ್ ಆಫ್ ದ ಲೈನ್ ಕಮ್ಸ್ ಅರೌಂಡ್ 1.15. 1.15 ಎಲ್ಲಿ ಬಂದು ನಿಂತ್ಕೊಳ್ತದೆ ನೋಡಿ, 1.2ಗಿಂತ ಕಡಿಮೆ ತಾನೆ, 1.15 ಅಂದರೆ ಮ್ಯಾಕ್ಸಿಮಮ್ ರೇಂಜ್ 0.6 to 1.2. ಏರಿಯಾವನ್ನು ಜಾಸ್ತಿ ತಗೊಂಡಾಗ ಸ್ಲೋಪ್ ಆಫ್ ಲೈನ್ ಮೋರ್ ಸ್ಟೀಪರ್ ಆಗುತ್ತೆ. ಏರಿಯಾ ಕಡಿಮೆ ತಗೊಂಡ್ರೆ ಸ್ಲೋಪ್ ಆಫ್ ದ ಲೈನ್ ಲೆಸ್ ಸ್ಟೀಪರ್ ಆಗ್ತದೆ. ಇದು ಒಂದು ಅಪ್ಲಿಕೇಶನ್ ಲೆವೆಲ್ ಥಿಂಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್, ದ ಇಂಪಾರ್ಟೆನ್ಸ್ ಆಫ್ ಸ್ಪೀಷೀಸ್ ಡೈವರ್ಸಿಟಿ. ಈಗ ಒಂದು ಕ್ವಶನ್, ಏನು ಸರ್ ಇಷ್ಟೆಲ್ಲ ಡೈವರ್ಸಿಟಿಯಿಂದ ಯೂಸ್ ಏನು? ಈಸ್ ಇಟ್ ನೆಸಸರಿ ಆಲ್ ಟೈಪ್ ಆಫ್ ಸ್ಪೀಷೀಸ್ ಆನ್ ದ ಅರ್ತ್ ಇರಬೇಕಾ? ನಾವು ಒಂದು 4 ಮನುಷ್ಯರು, ಒಂದಷ್ಟು ಪ್ಲಾಂಟ್ಗಳು, ಕೆಲವು ಪ್ರಾಣಿಗಳು ಇದ್ದರೆ ಸಾಲದ ಅಂತ ಕೇಳಿದ್ರೆ ನೋ. ಸೊ ದೇರ್ ಆರ್ ಮೆನಿ ಸ್ಟಡೀಸ್ ಆರ್ ಕಂಪ್ಲೀಟೆಡ್. ಆ ಸ್ಟಡಿ ಪ್ರಕಾರ ಸ್ಪೀಷೀಸ್ ರಿಚ್ನೆಸ್ ಇದ್ದಷ್ಟು ದಟ್ ಇಸ್ ಮೋರ್ ಯೂಸ್ಫುಲ್. ಹೇಗೆ ಅನ್ನೋದನ್ನ ಒಂದು ನಿಮಿಷ ನೋಡ್ಕೊಳ್ಳಿ, ಆಯಿತಾ? ಫಾರ್ ಮೆನಿ ಡಿಕೆಡ್ಸ್ ಎಕಾಲಜಿಸ್ಟ್ ಬಿಲೀವ್ ದಟ್ communities with more species generally tend to more stable than those with less species. ಎಕಾಲಜಿಸ್ಟ್ಗಳಿಗೆ ಗೊತ್ತಿದೆ, ಏನು ಗೊತ್ತಾ, ಮೋರ್ ಸ್ಪೀಷೀಸ್ ಇದ್ದಷ್ಟು ಮೋರ್ ಸ್ಟೇಬಲ್ ಇರುತ್ತೆ ಎನ್ವೈರಾನ್ಮೆಂಟ್. ಅಂದರೆ ನಮ್ಮ ಎನ್ವೈರಾನ್ಮೆಂಟ್ ಸ್ಟೇಬಲ್ ಇರಬೇಕಾದ್ರೆ ಲಾಟ್ ಆಫ್ ಸ್ಪೀಷೀಸ್ ಶುಡ್ ಬಿ ದೇರ್. ಸ್ಪೀಷೀಸ್ ಕಡಿಮೆ ಆದರೆ ಡೈವರ್ಸಿಟಿ ಸ್ಟೆಬಿಲಿಟಿ ಕಡಿಮೆ ಆಗ್ತದೆ. 100% ನೆನ್ಪಿಟ್ಟಾಯ್ತಾ? ಅದು ಒಂದು ಪಾಯಿಂಟ್. ಓಕೆ, ಎ ಸ್ಟೇಬಲ್ ಕಮ್ಯುನಿಟಿ ಶುಡ್ ನಾಟ್ ಶೋ ಮಚ್ ಮೋರ್ ಆರ್ ಮಚ್ ವೇರಿಯೇಷನ್ ಇನ್ ದ ಪ್ರೊಡಕ್ಟಿವಿಟಿ. ಒಂದು ಸ್ಟೇಬಲ್ ಕಮ್ಯುನಿಟಿ ಇದ್ದರೆ ಪ್ರೊಡಕ್ಟಿವಿಟಿಯಲ್ಲಿ ವೇರಿಯೇಷನ್ ಇರಲ್ಲ, ಒಂದೇ ಥರ ಪ್ರೊಡಕ್ಟಿವಿಟಿ ಇರುತ್ತೆ. ಒಂದೇ ಥರ ಪ್ರೊಡಕ್ಟಿವಿಟಿ ಇದ್ದರೆ ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ದ ಸ್ಟೇಬಲ್ ಕಮ್ಯುನಿಟಿ ಶುಡ್ ನಾಟ್ ಶೋ ಟೂ ಮಚ್ ವೇರಿಯೇಷನ್ ಇನ್ ಪ್ರೊಡಕ್ಟಿವಿಟಿ ಫ್ರಮ್ ಇಯರ್ ಟು ಇಯರ್. ಇಟ್ ಮಸ್ಟ್ ಬಿ ಐದರ್ ರೆಸಿಸ್ಟೆಂಟ್ ಆರ್ ರೆಸಿಲಿಯೆಂಟ್ ಟು ಒಕೇಶನಲ್ ಡಿಸ್ಟರ್ಬೆನ್ಸ್. ಇಟ್ ಮಸ್ಟ್ ಬಿ ಐದರ್ ರೆಸಿಸ್ಟೆಂಟ್ ಆರ್ ರಿಲಿಯನ್. ಇದು ಡಿಸ್ಟರ್ಬೆನ್ಸ್ಗಳನ್ನು ಅಕ್ಸೆಪ್ಟ್ ಮಾಡಲ್ಲ. ಒಂದು ಡಿಸ್ಟರ್ಬೆನ್ಸ್ ಅಂದರೆ ಪ್ರಿವೆಂಟ್ ಮಾಡುತ್ತೆ. ಆ ಬಯೋಡೈವರ್ಸಿಟಿ ಹಾಳಾಗಲಿಕ್ಕೆ ಬಿಡುವುದಿಲ್ಲ. ರಿಚ್ನೆಸ್ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ, ರಿಚ್ನೆಸ್ ಕಡಿಮೆ ಇದ್ದಷ್ಟು ಸ್ಟೆಬಿಲಿಟಿ ಕಡಿಮೆ. ಓಕೆ, ದೆನ್ ಆ್ಯಂಡ್ ಇಟ್ ಮಸ್ಟ್ ಆಲ್ಸೋ ಬಿ ರೆಸಿಸ್ಟೆಂಟ್ ಟು ಇನ್ವ್ಯಾಷನ್ ಆಫ್ ಏಲಿಯನ್ ಸ್ಪೀಷೀಸ್. ಬೇರೆ ಊರಿಂದ ನಮ್ಮ ಊರಿಗೆ ಒಂದು ಸ್ಪೀಷೀಸ್ ಬರಲಿಕ್ಕೆ ನೇಚರ್ ಬಿಡಲ್ಲ. ಯಾವಾಗ? ನಮ್ಮಲ್ಲಿ ಸ್ಪೀಷೀಸ್ ರಿಚ್ನೆಸ್ ಜಾಸ್ತಿ ಇದ್ದಾಗ. ದೀಸ್ ಆಲ್ ಆರ್ ದ ಬೆನಿಫಿಟ್ಸ್ ಆಫ್ ಬಯೋಡೈವರ್ಸಿಟಿ. ನಾವು ಹೇಳ್ತೇವಲ್ಲ, ಆ ಮುಳ್ಳಿನ ಗಿಡ ಬೇಕಾ, ಈ ಪ್ರಾಣಿ ಬೇಕಾ, ಈ ಚಿಟ್ಟೆ ಬೇಕಾ, ಅಥವಾ ಅದು ಯಾವುದೋ ಒಂಥರ ದುಂಬಿ ಬಂತಲ್ಲ ಅದು ಬೇಕಾ, ಅಥವಾ ನಮ್ಮ ಗಿಡವನ್ನು ಹಾಳು ಮಾಡಿದ ಪೆಸ್ಟ್ ಇದೆಯಲ್ಲ ಅದು ಬೇಕಾ ಅಂತ ಕೇಳಿದ್ರೆ ನೋ, ಎವ್ರಿಥಿಂಗ್ ಶುಡ್ ಬಿ ದ್ಯಾರ್. ಇವರೆಲ್ಲ ಇದ್ದಾಗ ಬಯೋಡೈವರ್ಸಿಟಿ ಸ್ಟೇಬಲ್ ಆಗಿರುತ್ತೆ. ಸ್ಟೇಬಲ್ ಆದ ಬಯೋಡೈವರ್ಸಿಟಿಲಿ ಹೆದರಿಕೆಲ್ದೇ ನೀವು ಬದುಕಬಹುದು. ಅದರಿಂದ ಶುಡ್ ನಾಟ್ ಕಿಲ್ ಎನಿ ಆಫ್ ದ ಸ್ಪೀಷೀಸ್. ಯಾರನ್ನು ಕೊಲ್ಲಲಿಕ್ಕೆ ನಿಮಗೆ ಅಧಿಕಾರವೂ ಇಲ್ಲ, ನೀವು ಕೊಲ್ಲಲೂಬಾರ್ದು. ಓಕೆ, ದ ಇಂಪಾರ್ಟೆನ್ಸ್ ಆಫ್ ಸ್ಪೀಷೀಸ್ ಡೈವರ್ಸಿಟಿ ಅಂತ ಕಂಟಿನ್ಯೂ ಮಾಡೋಣ. ಇಲ್ಲೊಬ್ಬ ವ್ಯಕ್ತಿ ಬರ್ತಾನೆ, ಅವನ ಹೆಸರು ನೆನ್ಪಿಟ್ಕೊಳ್ಳಿ, ಡೇವಿಡ್ ಟಿಲ್ಮನ್ಸ್ ಅಂತ ಒಬ್ಬ ಬರ್ತಾನೆ.
So we do not know how these attributes are linked to species richness in a community, but David Tillman's long-term ecosystem experiment using outdoor plots provide tentative answer. ಅದಕ್ಕೊಂದು ಆನ್ಸರ್ ಕೊಡ್ತದೆ, ಯಾವುದು ಗೊತ್ತಾ? ನಮಗೆ ಗೊತ್ತಿಲ್ಲ ಅದು ಹೆಂಗೆ ಲಿಂಕ್ ಆಗಿದೆ ಅಂತ, ಬಟ್ ದೇರ್ ಇಸ್ ಅ ಗುಡ್ ಆನ್ಸರ್. ಏನು ಗೊತ್ತಾನ? ಟಿಲ್ಮನ್ ಫೌಂಡ್ ದಟ್ ಏನು ಪ್ಲಾಟ್ ವಿತ್ ಮೋರ್ ಸ್ಪೀಶೀಸ್. ಒಂದು ಪ್ಲ್ಯಾಂಟ್ ಮಾಡೋದಪ್ಪ, ನಾವು ಇಲ್ಲೆಲ್ಲೋ ಕಾಡಿಗೆ ಹೋಗೋದು, ಒಂದು 5 ಎಕರೆ ಜಾಗವನ್ನು ಮಾರ್ಕ್ ಮಾಡೋದು, ಆಯಿತಾ? ಅದರಲ್ಲಿ ಹೌ ಮೆನಿ ಸ್ಪೀಶೀಸ್ ಇದೆ ಅಂತ ಐಡೆಂಟಿಫೈ ಮಾಡಿ. ಎಷ್ಟು ಮರಗಳಿದೆ ಅಂತಲ್ಲ, ಎಷ್ಟು ವೆರೈಟಿ ಮರಗಳಿದೆ ಅಂತ, ಮರ ಗಿಡ ಮುಳ್ಳು ಎಲ್ಲ, ಆಯಿತಾ? ಮೋರ್ ಸ್ಪೀಶೀಸ್ ಶೋಡ್ ಲೆಸ್ ಇಯರ್ ಟು ಇಯರ್ ವೇರಿಯೇಷನ್ ಇನ್ ದ ಟೋಟಲ್ ಬಯೋಮಾಸ್. ಹೆಚ್ಚು ಸ್ಪೀಶೀಸ್ ಇದ್ದ ಕಡೆ ಬಯೋಮಾಸಿನ ವೇರಿಯೇಷನಲ್ಲಿ ಕಡಿಮೆ, ಅಂದರೆ ವೇರಿಯೇಷನ್ ಕಡಿಮೆ ಆಗ್ತದೆ, ಸ್ಟೆಬಿಲಿಟಿ ಜಾಸ್ತಿ ಆಗ್ತದೆ. ಅದನ್ನು ಯಾರು? ಡೇವಿಡ್ ಟಿಲ್ಮನ್ ಕಂಡುಹಿಡಿದದ್ದು. ಈ ಆಲ್ಸೋ ಶೋಡ್ ದ್ಯಾಟ್ ಇನ್ ಹಿಸ್ ಎಕ್ಸ್ಪರಿಮೆಂಟ್ಸ್ ಇನ್ಕ್ರೀಸ್ ಡೈವರ್ಸಿಟಿ ಕಾಂಟ್ರಿಬ್ಯೂಟೆಡ್ ಹೈ ಪ್ರೊಡಕ್ಟಿವಿಟಿ. ಹೆಚ್ಚು ಡೈವರ್ಸಿಟಿ ಇದ್ದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಇರ್ತದೆ. ಅರ್ಥ ಆಯ್ತಾ? ಹಾಂ, ಇದು ಇಂಪಾರ್ಟೆನ್ಸ್ ಆಫ್ ಮರಿಬೇಡಿ. ಇವೆಲ್ಲ 1-2 ಸರಿ ಕ್ಲಾಸ್ ಕೇಳಿಸ್ಕೊಳ್ಳಿ, ನಿಮಗೆ ಆರಾಮ್ಸೆ ನೆನಪಿರ್ತದೆ. ದೆನ್ although we may not understood completely how species richness contributes to the well-being of the ecosystem. ನಮಗೆ ಗೊತ್ತಿಲ್ಲ ಎಕೋಸಿಸ್ಟಮ್ನ ವೆಲ್-ಬೀಯಿಂಗಿಗೆ ಸ್ಪೀಷೀಸ್ ರಿಚ್ನೆಸ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದು ಸತ್ಯ ನಮಗೆ ಗೊತ್ತಿಲ್ಲ, ಆಯಿತಾ? ವಿ ನೋ ಎನಫ್ ಟು ರಿಯಲೈಸ್ ದ್ಯಾಟ್ ರಿಚ್ ಬಯೋಡೈವರ್ಸಿಟಿ ಇಸ್ ನಾಟ್ ಓನ್ಲಿ ಎಸೆನ್ಷಿಯಲ್ ಫಾರ್ ಎಕೋಸಿಸ್ಟಮ್ ಹೆಲ್ತ್, ಅದಕ್ಕೆ ಮಾತ್ರ ಅಲ್ಲ, ಇಂಪರೇಟಿವ್ ಫಾರ್ ವೆರಿ ಸರ್ವೈವಲ್ ಆಫ್ ಹ್ಯೂಮನ್ ರೇಸ್ ಆನ್ ದ ಅರ್ತ್. ಇಷ್ಟು ನಮಗೆ ಗೊತ್ತುಂಟು. ನಾವು ಬದುಕಿರಬೇಕಾದ್ರೆ ರಿಚ್ ಬಯೋಡೈವರ್ಸಿಟಿ ಇರಬೇಕು. ಯಾವ ಸ್ಪೀಷೀಸ್ ಸಹ ಭೂಮಿಯಿಂದ ಹಾಳಾಗಬಾರ್ದು. ಇದ್ದರೆ ನಾವೆಲ್ಲ ಚಂದ ಬದುಕಿರ್ತೇವೆ. ದಿಸ್ ಅ ರಿಯಾಲಿಟಿ. ದಟ್ಸ್ ವೈ ನಾನು ಹೇಳಿದ್ನಲ್ಲ, ನಾವು ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್ ಆಫ್ ಎ ಪರ್ಸನ್, ನಾಟ್ ಎ ಪ್ರಾಬ್ಲಮ್ ಆಫ್ ಎ ಲೊಕೇಶನ್ ಮೀನ್ಸ್ ನಾಟ್ ಎ ಸ್ಮಾಲ್ ವಿಲೇಜ್, ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಆಫ್ ಎ ಸ್ಟೇಟ್, ನಾಟ್ ಎ ಪ್ರಾಬ್ಲಮ್ ಆಫ್ ಎ ನೇಷನ್, ಇಟ್ಸ್ ಎ ಪ್ರಾಬ್ಲಮ್ ಆಫ್ ದ ಎಂಟೈರ್ ಅರ್ತ್. ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್ ಮತ್ತೊಂದು ಮಗದೊಂದೆಲ್ಲ ಮೂಮೆಂಟ್ಸು ಸ್ಟಾರ್ಟ್ ಮಾಡಿ ನೇಚರನ್ನು ಉಳಿಸಿ ಅಂತ ಮೂಮೆಂಟ್ ಸ್ಟಾರ್ಟ್ ಮಾಡಿದಾರಲ್ಲ, ಅದೇ ಉದ್ದೇಶಕ್ಕೆ. ಎಲ್ಲರಿಗೂ ಗೊತ್ತು, ನಾವು ಸರಿಯಾಗಿರಬೇಕಾದ್ರೆ ಬಯೋಡೈವರ್ಸಿಟಿ ರಿಚ್ ಇರಬೇಕು ಆನ್ ದ ಪ್ಲಾನೆಟ್. ದೇರ್ ಆರ್ ನೋ ಡೈರೆಕ್ಟ್ ಆನ್ಸರ್ ಟು ಸಚ್ ನೆಗೆಟಿವ್ ಕ್ವೆಶನ್ಸ್, ಬಟ್ ವಿ ಕ್ಯಾನ್ ಡೆವಲಪ್ ಎ ಪ್ರಾಪರ್ ಪರ್ಸ್ಪೆಕ್ಟಿವ್ ಥ್ರೂ ಎನ್ ಅನಾಲಜಿ. ನಮಗೆ ಹೇಗೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದಂತ ಗೊತ್ತಿಲ್ಲ, ಆದರೆ ಒಂದು ಸಣ್ಣ ಅನಾಲಜಿ ತೊಗೊಳ್ಳೋಣ, ಅದಕ್ಕೆ ಕಂಪೇರಿಟಿವ್ ಒಂದು ಸಿಮಿಲಿ ತೊಗೊಳ್ಳೋಣ. ಹೇಗೆ ಗೊತ್ತಾ? ಅದನ್ನು ಹೇಳಿಕೊಟ್ಟವನು ಯಾರು ಗೊತ್ತಾ? ಪಾಲ್ ಎನ್ರಿಚ್ ಅಂತ ಒಬ್ಬ ಬರ್ತಾನೆ. ಪೌಲ್ ಎಲ್ರಿಚ್ ಅಂತ ಬರ್ತಾನೆ. ಅವನೊಂದು ರಿವೆಟ್ ಪಾಪರ್ ಹೈಪೋಥಿಸಿಸ್ ಇದೆ. ಲಿಸನ್ ದಿಸ್ ಒನ್. ಏನು ಸರ್ ರಿವರ್ ಪಾಪಟ್ ಎಕ್ಸ್ಪರಿಮೆಂಟ್ ಏನು ಹೇಳುತ್ತೆ ನೋಡ್ಕೊಳ್ಳಿ. ಒಂದು ಏರೋಪ್ಲೇನ್ನ ಎಕೋಸಿಸ್ಟಮ್ ಅಂತ ತಿಳ್ಕೊಳ್ಳಿ. ಅದು ನಾವೆಲ್ಲ ಪ್ಯಾಸೆಂಜರ್ಸ್, ಆಯಿತಾ? ಆ ಏರೋಪ್ಲೇನ್ ಈಸ್ ಎಕೋಸಿಸ್ಟಮ್. ನಾವೆಲ್ಲ ಕೂತ್ಕೊಂಡಿದ್ದೇವೆ ಒಂದೊಂದು ಸೀಟ್ನಲ್ಲಿ. ನಮಗೊಂದು ಸ್ವಲ್ಪ ಈ ಮನುಷ್ಯರಿಗೆ ಸ್ವಲ್ಪ ಕೆಟ್ಟ ಸ್ವಭಾವ ಉಂಟು, ಏನಾರು ಹಾಳು ಮಾಡೋದು ನಮ್ಮ ಉದ್ದೇಶ, ಹೌದಿಲ್ಲ? ಅಲ್ಲಿ ಕೂತವರು ಒಬ್ಬೊಬ್ಬರು ಒಂದೊಂದು ರಿವೆಟ್, ಇದು ರಿವೆಟ್ ಅಂದರೆ ಅಂತೀರಾ, ನೆಟ್ ಬೋಲ್ಟ್ ಇದೆಯಲ್ಲ, ಅದನ್ನು ಬಿಚ್ಕೊಳ್ಳೋಕೆ ಶುರು ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಒಂದೊಂದು ನೆಟ್ಟು ಬೋಲ್ಟನ್ನು ಒಂದೊಂದು ಸ್ಪೀಷೀಸ್ ಅಂತ ನೆನ್ಪಿಟ್ಕೊಳ್ಳಿ. ನಾವು ಕೂತ ಚೇರಿನ ನೆಟ್ಟು ಬೋಲ್ಟ್ ಬಿಚ್ಚಿದ್ರೆ ನಾವು ಏನು ಭಾಳ ತೊಂದರೆ ಆಗಲ್ಲ. ಮೇಲೆ ಕೂತವರು ಟಪ್ ಅಂತ ಕೆಳಗೆ ಕೂರ್ಬೋದು. ಯಾವನೊಬ್ಬ ಪುಣ್ಯಾತ್ಮ ಆ ವಿಂಡೋದೊಂದು ಕಿತ್ಕೊಂಡ್ರೆ ಬೇಡಪ್ಪ, ಇದುಂಟಲ್ಲ ಏರೋಪ್ಲೇನಿನ ವಿಂಗ್ ಇದೆಯಲ್ಲ, ವಿಂಗಿನ ನೆಟ್ಟು ಬೋಲ್ಟ ಕಿತ್ಬಿಟ್ರೆ ವಿಂಗೇ ಮುರ್ಕೊಂಡು ಕೆಳಗೆ ಬಿದ್ದರೆ ಎಕೋಸಿಸ್ಟಮ್ ಏನಾಗ್ತದೆ? ಪ್ಲೇನ್ ಏನಾಗ್ತದೆ? ಬೀಳ್ತದೆ. ಆದರೆ ಪ್ಲೇನನ್ನು ಯಾವುದನ್ನು ಕಂಪೇರ್ ಮಾಡಿದ್ವಿ? ಎಕೋಸಿಸ್ಟಮ್. ನೋಡಿ, ಆಲ್ ಸ್ಪೀಷೀಸ್ ಆರ್ ವೆರಿ ಇಂಪಾರ್ಟೆಂಟ್, ಬಟ್ ದೆರ್ ಆರ್ ಸರ್ಟನ್ ಸ್ಪೀಷೀಸ್ ಲೈಕ್ ದ ರಿವೆಟ್ ಆಫ್ ದ ವಿಂಗ್. ಏರೋಪ್ಲೇನ್ ವಿಂಗಿನಲ್ಲಿ ಹಾಕಿರೋ ರಿವೆಟ್ ಇದೆಯಲ್ಲ, ಅದರ ಥರ ಕೆಲವು ಸ್ಪೀಷೀಸ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಸ್ಪೀಷೀಸ್ ಉಂಟು. ಅದನ್ನು ನೀವು ಕೀ ಸ್ಟೋನ್ ಸ್ಪೀಷೀಸ್ ಅಂತ ಹೆಸರು ಮಾಡ್ಕೋಬೇಕು. ಕೀ ಸ್ಪೀಷೀಸ್. ನಿಮ್ಮ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ತುಂಬ ಶ್ರೀಮಂತನೇ ಅಂದ್ಕೊಳ್ಳಿ, ಆಯಿತಾ? ಯಾರು ಹೋಗಿ ಏನು ಸಹಾಯ ಕೇಳಿದ್ರು ಕೊಡ್ತಾನೆ. ಆತ ಸತ್ತ ದಿನ ಇಡೀ ಊರಿನವ್ರು ಹೇಳ್ತಾರೆ, ಅಯ್ಯೋ ಎಂತ ಹೆಲ್ಪ್ ಮಾಡೋ ಮನುಷ್ಯ ಸತ್ತೋದ ಮಾರಾಯ ಅಂತೇಳಿ. ದಟ್ ಪರ್ಸನ್ ಈಸ್ ಎ ಕೀ ಪರ್ಸನ್ ಟು ದಟ್ ಸೊಸೈಟಿ. ಎಲ್ಲರೂ ಇದ್ದಾರೆ, ತುಂಬ ಜನ ಇದ್ದಾರೆ, ಒಬ್ಬೊಬ್ಬರು ಕೆಲಸ ಮಾಡ್ತಿದ್ದಾರೆ. ಆದರೆ ಕೆಲವರು ಮಾತ್ರ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಇರ್ತಾರೆ. ಅವ್ರು ನಾಲೆಡ್ಜಲ್ಲಿ ಇರ್ಬೋದು, ಮತ್ತವ್ರು ಹೆಲ್ಪ್ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಆತನ ಬೇರೆ ಯಾವುದಾದ್ರು ಒಂದು ಸ್ವಭಾವ ಇರ್ಬೋದು, ಅಥವಾ ಬರೀ ಟೀಚ್ ಮಾಡೋದ್ರಲ್ಲಿ ಇರ್ಬೋದು. ಇಸ್ ಇಟ್ ಆರ್ ನಾಟ್? ಸಚ್ ಪರ್ಸನ್ ಈ ಭೂಮಿಯಿಂದ ಹೋದ ತಕ್ಷಣ ಸಿಕ್ಕಾಪಟ್ಟೆ ಜನ ಬೇಜಾರು ಮಾಡ್ಕೋತಾರೆ. ಬಿಕಾಸ್ ದ ಪರ್ಸನ್ ಈಸ್ ಆರ್ ವಾಸ್ ಅ ಕೀ ಸ್ಪೀಷೀಸ್ ಅಥವಾ ಕೀ ಪರ್ಸನ್ ಇದ್ದ. ಹೇಳಲ್ವಾ, ಕೆಲವರು ತೀರ್ಕೊಂಡಾಗ ತುಂಬ ನಷ್ಟ ಆಯಿತು ಅಂತ. ಹಾಗೆ ಕೆಲವು ಸ್ಪೀಷೀಸ್ ಕೀ ಸ್ಟೋನ್ ಸ್ಪೀಷೀಸ್ ಇರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ನಾವು ಹೇಳ್ದಲ್ಲ, ಯಾರ್ದು ಏರೋಪ್ಲೇನ್ನ ವಿಂಗಿನ ಅದು ಸ್ಕ್ರೂನೇ,
ನೀವು ಕೂತ ಸೀಟಲ್ಲಿದ್ದದ್ದು ಸ್ಕ್ರೂನೇ. ಸ್ಕ್ರೂ ಅಂದರೆ ಯಾವುದು ರಿವೆಟ್ಟೆ ಅಥವಾ ನೆಟ್ಟು ಬೋಲ್ಟೆ. ಇಲ್ಲಿಂದಲೇ ಕಿತ್ತಾಗ ಅಷ್ಟು ಪೆಟ್ಟು ಬೀಳಲಿಲ್ಲ, ವಿಂಗಿಂದ ಕಿತ್ತಾಗ ಏರೋಪ್ಲೇನ್ ಕೆಳಗೆ ಬಿತ್ತು. ಅಂದರೆ ಕೆಲವು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಊರಲ್ಲಿ ದೊಡ್ಡದೊಂದು ಆಲದ ಮರ ಇದೆ ಸರ್, ಬೇಕಾದಷ್ಟು ಮರಗಳು ಉಂಟು ಸರ್ ಕಾಡಲ್ಲಿ. ನಮ್ಮಲ್ಲಿ ದೊಡ್ಡದ ಒಂದು ಆಲದ ಮರ ಉಂಟು ಸರ್, ಹಳ್ಳಿಯಲ್ಲೇ ಉಂಟು, ಹಳ್ಳಿಯ ಮಧ್ಯದಲ್ಲೇ ಉಂಟು, ಆಯಿತಾ. ನೂರಾರು ಬರ್ಡ್ಸ್ ಅದ್ಮೇಲೆ ಗೂಡು ಕಟ್ಟುತ್ತೆ ಸರ್. ಆ ಮರ ಸಾಕಷ್ಟು ಫ್ರೂಟ್ಸ್ ಕೊಡುತ್ತೆ ಸರ್. ಆ ಗಿಡಗಳೆಲ್ಲ ಅದು ತಿಂತಿರ್ತವೆ ಸರ್. ಬೈ ಚಾನ್ಸ್ ಆ ಗಿಡಕ್ಕೆ ಏನಾದ್ರು ಪೆಟ್ಟು ಬಿದ್ದು ಕೆಳಗೆ ಬಿದ್ದು ಹೋಗ್ಬಿಟ್ರೆ ಎಷ್ಟೋ ಸ್ಪೀಶೀಸ್ ಹಾಳಾಗ್ತದೆ. ಹಾಗಾದ್ರೆ ಆ ಗಿಡ ಏನದು? ಕೀ ಸ್ಪೀಶೀಸ್. ಅಂಥ ಸ್ಪೀಶೀಸ್ಗಳು ಎಕೋಸಿಸ್ಟಮಲ್ಲಿ ಮಸ್ಟ್, ಆಯಿತಾ, ನೆನ್ಪಿಟ್ಕೊಳ್ಳಿ. ನೋಡಿ, fourth more, which rivet is removed from also from a critical. Loss of rivet on the wings, key species, that drive major ecosystem function, is obviously a more serious threat to the flight safety than loss of few rivets on the seat or window or inside the plane. ಕೆಲವು ಸ್ಪೀಶೀಸ್ಗಳು ಅಲ್ಲಿಲ್ಲೊಂದು ಸತ್ತೋದ್ರೆ ಹೆಚ್ಚು ಪೆಟ್ಟಾಗಲಿಕ್ಕಿಲ್ಲ, ಆದರೆ ಕೆಲವು ಸ್ಪೀಶೀಸ್ ಉಂಟು, ದೇ ಆರ್ ಕೀಸ್ಟೋನ್ ಸ್ಪೀಶೀಸ್. ವೆನ್ ಇಫ್ ಇಟ್ ಈಸ್ ಲಾಸ್ಟ್ ಫ್ರಮ್ ದ ಎಕೋಸಿಸ್ಟಮ್, ನ್ಯಾಚುರಲಿ ದಟ್ ಅಫೆಕ್ಟ್ ದ ಎಕೋಸಿಸ್ಟಮ್ ಬ್ಯಾಡ್ಲಿ, ಲೈಕ್ ದ ರಿವೆಟ್ ಅಫೆಕ್ಟ್ ದ ಏರೋಪ್ಲೇನ್. ಇಲ್ಲೊಂದು ಕ್ವಶನ್ ಉಂಟು, ಒಂದು 5-6 ಕ್ವಶನ್ ನೋಡೋಣ. ತುಂಬ ಇಂಟ್ರೆಸ್ಟ್ ಬರಲಿ ಅಂತ ಕ್ವಶನ್ನ ಮಧ್ಯೆ ಮಧ್ಯೆ ಹಾಕಿದ್ದು, ಬೇಗ ಬೇಗ, ಆಯಿತಾ. ಓಕೆ, ನಾವು ಫೈಂಡ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಂಡಿಯಾಸ್ ನಿಯರ್ಲಿ 45 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಟ್ವೈಸ್ ನಂಬರ್ ಆಫ್ ಅನಿಮಲ್ಸ್. ಹೌದು ತಾನೆ, ಇಂಡಿಯಾದಲ್ಲಿ ಇಷ್ಟುಂಟು. ಎ ಫಾರೆಸ್ಟ್ ಇನ್ ದ ಟ್ರಾಪಿಕಲ್ ರೀಜನ್ ಲೈಕ್ ಈಕ್ವೆಡರ್ ಹ್ಯಾಸ್ 10 times ಮೋರ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ದೆನ್ ದ ಫಾರೆಸ್ಟ್ ಇನ್ ದ ಏರಿಯಾ ಆಫ್ ಮಿಡ್ ವೆಸ್ಟ್ ಆಫ್ USA. ಹೌದು ತಾನೆ. ಈಕ್ವೆಟರ್ನಲ್ಲಿರ್ತಕ್ಕಂಥ ಈಕ್ವಿಡಾರ್ ಅನ್ನೋ ಜಾಗದಲ್ಲಿ ಇದೆಯಲ್ಲ, ಅಲ್ಲಿ ಸ್ಪೀಶೀಸ್ನ 10 times ಮೋರ್ ದೆನ್ ದ ಸೇಮ್ ಏರಿಯಾ ಇನ್ ದ ಮಿಡ್ ವೆಸ್ಟ್ ಆಫ್ USA. ಅದು ಕರೆಕ್ಟ್ ಸ್ಟೇಟ್ಮೆಂಟೇ. ಗ್ರೀನ್ಲ್ಯಾಂಡ್ ಎಲ್ಲಿ ಉಂಟು, 71 ಡಿಗ್ರಿಯಲ್ಲಿ ಉಂಟು ಅನ್ನೋದು ಗ್ಯಾರಂಟಿ. ಅಲ್ಲಿರೋ ಬರ್ಡ್ ಸ್ಪೀಶೀಸ್ 56. ಹೌದು, ಅದು ಕರೆಕ್ಟು. ಡೈವರ್ಸಿಟಿ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಈಸ್ ಯೂನಿಫಾರ್ಮ್ ಥ್ರೂಔಟ್ ದ ವರ್ಲ್ಡ್. ನೋ, ಡೈವರ್ಸಿಟಿ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ಆರ್ ಟೋಟಲಿ ಡಿಫ್ರೆಂಟ್, ಆಯಿತಾ. ದಟ್ಸ್ ದ ರೈಟ್ ಆನ್ಸರ್. ಇದು ಅದಕ್ಕೆ ಕ್ವಶನಿಗೆ ಇದು ರೈಟ್ ಆನ್ಸರ್, ಬಟ್ ಆಪ್ಷನ್ಗಳಿದು ರಾಂಗ್ ಆಪ್ಷನ್. ಒಂದು ಮ್ಯಾಚ್ ಫಾಲೋಂಗ್ ನೋಡೋಣ. ಕೊಲಂಬಿಯಾ ಎಲ್ಲಿದೆ ಅಂತ ಹೇಳಿದೆ? ನಿಯರ್ ದಿ ಈಕ್ವೆಟರ್. ಎಷ್ಟಿದೆ ಸ್ಪೀಶೀಸ್ ಹೇಳಿದೆ? 1400. ನ್ಯೂಯಾರ್ಕ್ ಎಷ್ಟು ಡಿಗ್ರಿಯಲ್ಲಿದೆ? 41 ಡಿಗ್ರಿ. ಎಷ್ಟಿದೆ ಸ್ಪೀಶೀಸ್? 105. ಇಂಡಿಯಾ ನಿಯರ್ ನದಿ ಟ್ರಾಪಿಕಲಲ್ಲಿದೆ, ಇಲ್ಲಿ ಎಷ್ಟು ಸ್ಪೀಶೀಸ್ ಉಂಟು? 1200. ಅಮೆಝಾನ್ ಫಾರೆಸ್ಟ್ನಲ್ಲಿ ಎಷ್ಟಿದೆ ಅಂತ ಹೇಳಿದ್ವಿ? ಬರ್ಡ್ಸ್ 1300. ಹಾಗಾದ್ರೆ ಯಾವುದು? C1 ಇರೋದು ಒಂದೇ ಕೇಸು, ಹೌದಾ. ಆಮೇಲೆ ನ್ಯೂಯಾರ್ಕ್ D2. ದೆನ್ ಬಿ ಇಂಡಿಯಾ, ಇಂಡಿಯಾ ಅಲ್ಲ, 1300. B4. ದೆನ್ 1200 ಇಂಡಿಯಾದಲ್ಲಿರೋದು. A3. ಸೊ ದೀಸ್ ಆರ್ ರೈಟ್ ಆಪ್ಷನ್. ಓಕೆ. ದೆನ್ what is the sum of the number of species of birds in New York 41 degree north and Greenland 71 degree north. ಈಗಾಗಲೇ ಹೇಳಿದ್ವಿ, ನ್ಯೂಯಾರ್ಕಲ್ಲಿ ಜಾಸ್ತಿ, ಗ್ರೀನ್ಲ್ಯಾಂಡಲ್ಲಿ ಕಡಿಮೆ. ನ್ಯೂಯಾರ್ಕಲ್ಲಿ ನಾವು ಹೋದರೆ ನ್ಯೂಯಾರ್ಕಲ್ಲಿ 105 ಸ್ಪೀಶೀಸ್ ಅಂತ ನಿಮ್ಮಲ್ಲಿ ಕೊಟ್ಟಿರೋದು, ಗ್ರೀನ್ಲ್ಯಾಂಡಲ್ಲಿ 56, ಆಯಿತಾ. ಯಾವುದು? ವಾಟ್ ಈಸ್ ದ ಸಮ್ ಟೋಟಲ್, ಆಯಿತಾ. ಓಕೆ, ಸಮ್ ಟೋಟಲ್ ಎರಡು ಸೇರಿ ಹೇಳ್ಬೇಕು ನೀವು. 105 ಪ್ಲಸ್ 56, 5 + 1 6, 161 ಸ್ಪೀಶೀಸ್ ಒಳ್ಳೆ ಉಂಟು. ಇದು ಈಸ್ ಆನ್ಸರ್. ಯಾಕೆ ಹೇಳಿ? ಸಮ್ ಟೋಟಲ್ ಅಂದರೆ ನ್ಯೂಯಾರ್ಕಲ್ಲಿ ಎಷ್ಟು? ನ್ಯೂಯಾರ್ಕಲ್ಲಿ 105. ಗ್ರೀನ್ಲ್ಯಾಂಡ್ ಎಷ್ಟು? ಗ್ರೀನ್ಲ್ಯಾಂಡ್ 56. ಎರಡು ಟೋಟಲ್ ಮಾಡಿದ್ರೆ 161. ಇದು ಟೋಟಲ್. ಸ್ಪೀಶೀಸ್ ರಿಚ್ನೆಸ್ ಆಫ್ ಟ್ರಾಪಿಕ್ ಬಿಕಾಸ್ ಏನು ಹೇಳಿ? ದ ಮೋರ್ ಎವಲ್ಯೂಷನರಿ ಟೈಮ್. ಟ್ರಾಪಿಕ್ ಹ್ಯಾವ್ ಮೋರ್ ಎವಲ್ಯೂಷನರಿ ಟೈಮ್, ಹೌದು. ಟ್ರಾಪಿಕ್ ಹ್ಯಾವ್ ರಿಲೇಟಿವ್ಲಿ ಕಾನ್ಸ್ಟೆಂಟ್ ಎನ್ವಿರಾನ್ಮೆಂಟ್, ಹೌದು. ಟ್ರಾಪಿಕ್ ರೀಸ್ ಮ್ಯಾಕ್ಸಿಮಮ್ ಸೋಲಾರ್ ಎನರ್ಜಿ, ಇದು 3 ಸ್ಟೇಟ್ಮೆಂಟ್ ಹೌದು. ಅದನ್ನೇ 3 ಶಾರ್ಟಾಗಿ ಅಲ್ಲಿ ಕೊಟ್ಟಿರೋದು. ಸೊ ಆನ್ಸರ್ ಈಸ್ ಡಿ. ಸ್ಪೀಶೀಸ್ ರಿಲೇಶನ್ಶಿಪ್ ವಾಸ್ ಪ್ರಪೋಸ್ಡ್ ಬೈ ಯಾರಪ್ಪ? ಅಲೆಕ್ಸಾಂಡರ್ ವಾನ್ ಹ್ಯಾಂಬೋಲ್ಟ್, ಎ ನ್ಯಾಚುರಾಲಿಸ್ಟ್. ಓಕೆ, ಅವನ ಹೆಸರಲ್ಲಿ ಹೇಳಿದ್ನಲ್ಲ ನಾನು, ಯೂನಿವರ್ಸಿಟಿ ಉಂಟಂತೇಳಿ. ಆಮೇಲೆ ಇವ
ಸೌತ್ ಅಮೇರಿಕನ್ ಫಾರೆಸ್ಟ್ನಲ್ಲಿ ಕೆಲಸ ಮಾಡೋನು. ಜರ್ಮನ್ ಕೇಸ್, ಪಾರ್ಟಿ ಜರ್ಮನ್, ವರ್ಕ್ ಇನ್ ಅಮೇರಿಕಾ. ದ ಗ್ರಾಫ್ ಫಾರ್ಮ್ಡ್ ಬೈ ಪ್ಲಾಟಿಂಗ್ ದ ಸ್ಪೀಷೀಸ್ ರಿಚ್ನೆಸ್ ಎಗೇನ್ಸ್ಟ್ ಏರಿಯಾ ಆಫ್ ವೈಡ್ ವೆರೈಟಿ. ಏರಿಯಾ ವೈಡ್ ವೆರೈಟಿ ಆದರೆ ಏನಾಗುತ್ತೆ? ದಟ್ ಈಸ್ ವೈಡ್ ವೆರೈಟಿ ಫಾರ್ ಏಂಜಸ್, ಸ್ಪರ್ಮ್, ಪ್ಲಾಂಟ್ಸ್, ಬರ್ಡ್ಸ್, ಬ್ಯಾಟ್ಸ್ ಎಕ್ಸೆಟ್ರಾ. ಇಟ್ ಈಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಆಯಿತಾ? ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. If you analyze the species relation among very large area ಆದರೆ ಇಟ್ ಈಸ್ ಮಚ್ ಸ್ಟೀಪರ್. ನಾನು ಆವಾಗಲೇ ಹೇಳಿದೆ, ಏರಿಯಾ ಕಡಿಮೆ ಆದರೆ ಲೆಸ್ ಸ್ಟೀಪರ್, ಏರಿಯಾ ಜಾಸ್ತಿ ಆದರೆ ಮಚ್ ಸ್ಟೀಪರ್. ಓಕೆ. ಝಡ್ ವ್ಯಾಲ್ಯೂ ಆಫ್ ಮಚ್ ಸ್ಟೀಪರ್ ಸ್ಲೋಪ್ ಎಲ್ಲಿಂದ ಎಲ್ಲಿಗಪ್ಪ? ದಟ್ ಈಸ್ 0.6 to 1.2. ಹೌದಾ? ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಂತಾನೆ. ಯಾವುದಕ್ಕೆ? ದಟ್ 2 ಕಾಂಟಿನೆಂಟಲ್ ತಕ್ಕಂಥ ಅನಿಮಲ್ಸನ್ನು ತಗೊಂಡ್ರೆ, ಫ್ರಿಗಿವರಸ್ ಬರ್ಡ್ಸ್ ತಗೊಂಡ್ರೆ ದಟ್ ಕಮ್ಸ್ ಅರೌಂಡ್ 1.15 ಬರೀ ತೋರಿಸೇನೆ. ಅದು ಮಚ್ ಸ್ಟೀಪರ್ 0.6 to 1.2. ಫಾರ್ ಫ್ರಿಗಿವರಸ್ ಬರ್ಡ್ಸ್ ಆಗಲೇ ಬಂತದು. ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಇನ್ ಟ್ರಾಪಿಕಲ್ ಫಾರೆಸ್ಟ್. ಓಕೆ. ಆ ಫ್ರಿಗಿವರಸ್ ಬರ್ಡ್ಸ್ ಆಫ್ ಕಾಂಟಿನೆಂಟ್ಸ್, ಟ್ರಾಪಿಕ್ ಫಾರೆಸ್ಟ್ ಇಸ್ ಎ ಡಿಫರೆಂಟ್ ಕಾಂಟಿನೆಂಟ್ಸ್. The slope of species area relationship is found to approximately 1.15. ಇದು ಇದರೊಳಗಡೆ ಬರಬೇಕು. 0.6 to 1.2 ಒಳಗಡೆ ಬರ್ತದೆ. ಇದು ಸ್ಟೀಪರ್ ಇರ್ತದೆ. ಓಕೆ. ದೆನ್ ಝಡ್ ವ್ಯಾಲ್ಯೂ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಲೈಸ್ ಇನ್ ರೇಂಜ್ ಬಿಟ್ವೀನ್ 0.1 to 0.2 ಫಾರ್ 0.2. ಯಾರಿಗಿದು? ಪ್ಲಾಂಟ್ಸ್ ಇನ್ ಬ್ರಿಟನ್ ಏರಿಯಾ ಕಡಿಮೆ, ಬರ್ಡ್ಸ್ ಇನ್ ಕ್ಯಾಲಿಫೋರ್ನಿಯಾ ಏರಿಯಾ ಕಡಿಮೆ, ಮೊಲಸ್ಕ್ ಇನ್ ನ್ಯೂಯಾರ್ಕ್ ಸ್ಟೇಟ್ ಏರಿಯಾ ಕಡಿಮೆ. ಆವಾಗಿದು ಇಷ್ಟೊಳಗೆ ಬರ್ತದೆ. ತುಂಬ ಏರಿಯಾ ತಗೊಂಡ್ರೆ ಸ್ಟೀಪರ್ ಜಾಸ್ತಿ ಆಗ್ತದೆ. ಸೊ ಆಲ್ ದೀಸ್ ಥಿಂಗ್ಸ್, ಆನ್ಸರ್ ಈಸ್ ಆಲ್ ದೀಸ್ ಥಿಂಗ್ಸ್. ವಿಚ್ ಆರ್ ದ ಫಾಲೋಯಿಂಗ್ ಆರ್ ದ ಫೀಚರ್ಸ್ ಆಫ್ ಸ್ಟೇಬಲ್ ಕಮ್ಯುನಿಟಿ? ಸ್ಟೇಬಲ್ ಕಮ್ಯುನಿಟಿಯ ಫೀಚರ್ಸ್ ಏನಿರಬೇಕು? ರೆಸಿಸ್ಟೆಂಟ್ ಆರ್ ರಿಲಿಯಂಟ್ ಟು ಒಕೇಶನಲ್ ಡಿಸ್ಟರ್ಬೆನ್ಸ್. ಎಸ್. ಆಯಿತಾ? ಡಸ್ ನಾಟ್ ಶೋ ಮಚ್ ಮೋರ್ ವೇರಿಯೇಷನ್ ಇನ್ ದ ಪ್ರೊಡಕ್ಟಿ. ಎಸ್. ರೆಸಿಸ್ಟೆಂಟ್ ಟು ಇನ್ವೇಷನ್ ಏಲಿಯನ್ ಸ್ಪೀಷೀಸ್. ಎಸ್. ಇದು ಮೂರನ್ನು ತಡೀತಕ್ಕಂಥದ್ದೇ ಯಾವುದು? ಫೀಚರ್ಸ್ ಆಫ್ ಸ್ಟೇಬಲ್ ಕಮ್ಯುನಿಟಿ. ಸ್ಟೇಬಲ್ ಕಮ್ಯುನಿಟಿ ಇದ್ದರೆ ಈ ಯಾವ ಪ್ರಾಬ್ಲಮು ಬರೋದಿಲ್ಲ. ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಏಲಿಯನ್ ಸ್ಪೀಷೀಸ್ ಬರೋಕ್ಕೆ ಬಿಡಲ್ಲ, ಒಕೇಶನಲ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆನ್ಸರ್ ಇಸ್ ಡಿ. ರಿವೆಟ್ ಪಾಪರ್ ಹೈಪೋಥಿಸಿಸ್ ಆರ್ ಪ್ರಪೋಸ್ಡ್ ಬೈ ಯಾರು ಕೊಟ್ಟರಪ್ಪ? ಪಾಲ್ ರೆಂಟ್ರಿಚ್. ಇವಾಗ ಕೊಟ್ಟದ್ದೇನು? ಸ್ಪೀಷೀಸ್ ರಿಲೇಶನ್ಶಿಪ್. ರಾಬರ್ಟ್ ಮೇದೇನು? 7 million ಸ್ಪೀಷೀಸ್ ಉಂಟು ಅಂತ. ಎಡ್ವರ್ಡ್ ವಿಲ್ಸನ್ ಏನು? ಇವನೇ ಬಯೋಡೈವರ್ಸಿಟಿಯನ್ನು ಯಾವುದು ಡೆಫಿನೇಷನ್ ಕೊಟ್ಟವನು, ಪಾಪ್ಯುಲರೈಸ್ ಮಾಡಿದವನು. ಟ್ರಾಪಿಕಲ್ ಎನ್ವಿರಾನ್ಮೆಂಟ್ ಅನ್ಲೈಕ್ ಟೆಂಪ್ರೇಟ್ ಒನ್ಸ್ ಆರ್ ಲೆಸ್ ಸೀಸನಲ್. ಹೌದು. ರಿಲೇಟ್ಲಿ ಕಾನ್ಸ್ಟೆಂಟ್. ಹೌದು. ಮೋರ್ ಪ್ರೆಡಿಕ್ಟಬಲ್. ಹೌದು. ಅದು ಪ್ರೆಡಿಕ್ಟಬಲ್ ಅಲ್ಲ. ಯಾವುದು? ಟೆಂಪ್ರೇಟ್. ಸೊ ಆಲ್ ದೀಸ್ ಆರ್ ದ ಆನ್ಸರ್. ಫೈಂಡ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಕಾನ್ಸ್ಟೆಂಟ್ ಎನ್ವಿರಾನ್ಮೆಂಟ್ ಪ್ರಮೋಟ್ ನಿಕೆ ಸ್ಪೆಷಲೈಸೇಷನ್. ಹೌದು. ಎನ್ವಿರಾನ್ಮೆಂಟ್ ಕಾನ್ಸ್ಟೆಂಟ್ ಆಗಿದ್ದರೆ ನಿಕೆ ಸ್ಪೆಷಲೈಸೇಷನ್. ಗೊತ್ತಾ? ಈ ವರ್ಡ್ ಹೊಸದು ಬಂತೇನೋ. ನಿಕೆ ಅಂದರೆ ಸಿಂಪಲ್ ಹೇಳಿದ್ರೆ ಅಡ್ರೆಸ್ ಅಂತ ಅರ್ಥ. ಸಾರಿ, ನಿಕೆ ಅಂದರೆ ಪ್ರೊಫೆಷನ್, ನನ್ನ ಡ್ಯೂಟಿ. ಹ್ಯಾಬಿಟಾಟ್ ಅಂದರೆ ಅಡ್ರೆಸ್ ಅಂತ, ನನ್ನ ಪ್ಲೇಸ್. ಆ ಪ್ಲೇಸಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದು ನಿಕೆ. ಆಯಿತಾ? ಫಂಕ್ಷನ್ ಆಫ್ ದ ಸ್ಪೀಷೀಸ್ ವಿಲ್ ಬಿ ಮೇಂಟೈನ್ಡ್ ವೆನ್ ದೇರ್ ಈಸ್ ಕಾನ್ಸ್ಟೆಂಟ್ ಎನ್ವಿರಾನ್ಮೆಂಟ್ ಈಸ್ ದರ್. ಅದನ್ನು ನಿಕೆ ಸ್ಪೆಷಲೈಸೇಷನ್ ಅಂತ ಕರೀತಾರೆ. ಸ್ಪೀಷೀಸ್ ಆರ್ ದೋಸ್ ವಿಚ್ ಡಿರೈವ್ ಮೇಜರ್ ಎಕೋಸಿಸ್ಟಮ್ ಫಂಕ್ಷನ್ಸ್. ಹೌದು. ಅದು ಪ್ರೊಡಕ್ಟಿವಿಟಿನೂ ಮಾಡುತ್ತೆ, ಏನು ಕೊಡುತ್ತೆ? ಬಟ್ಗಳು ಶೆಲ್ಟರು ಕೊಡುತ್ತೆ. ಓಕೆ. ದೇ ಗಿವ್ ಮೆನಿ ಥಿಂಗ್ಸ್ ಟು ದ ಅದರ್ಸ್. ಇಟ್ಸ್ ರೈಟ್ ಥಿಂಗ್ಸ್. ಇದು ಸರಿನೇ, ಇದು ಸರಿನೇ. ಇನ್ಕ್ರೀಸ್ ದ ಡೈವರ್ಸಿಟಿ ಜನರಲಿ ಇನ್ಕ್ರೀಸ್ ಇನ್ ದ ಪ್ರೊಡಕ್ಟಿವಿಟಿ. ಎಸ್. ಇನ್ಕ್ರೀಸ್ ಇನ್ ದ ಸ್ಟೀಪ್ನೆಸ್. ಇನ್ಕ್ರೀಸ್ ದ ಸ್ಟೀಪ್ನೆಸ್ ಇನ್ ಸ್ಪೀಷೀಸ್ ರಿಲೇಷನ್ಶಿಪ್ ಕರ್ವ್ ಡಿಕ್ರೀಸಸ್ ಸ್ಪೀಷೀಸ್ ರಿಚ್ನೆಸ್. ಅಲ್ಲ, ಇನ್ಕ್ರೀಸ್ಡ್ ಸ್ಟೀಪ್ನೆಸ್ ಆದರೆ ಆಯಿತಾ, ಡಿಕ್ರೀಸ್ಡ್ ಸ್ಪೀಷೀಸ್ ರಿಚ್ನೆಸ್ ಅಲ್ಲ, ಇನ್ಕ್ರೀಸ್ಡ್ ಸ್ಪೀಷೀಸ್ ರಿಚ್ನೆಸ್. ನೆನ್ಪಿಟ್ಕೊಳ್ಳಿ. ಮೋರ್ ಈಸ್ ದ ಸ್ಟೀಪ್, ಮೋರ್ ಈಸ್ ದ ಸ್ಪೀಷೀಸ್. ಆಯಿತಾ? ಅಲ್ಲೊಂದು ಸ್ಲೈಡ್ ಗ್ಯಾಪ್ ಬಿದ್ದಿದೆ, ತೊಂದರೆ ಇಲ್ಲ. ದೆನ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಇಲ್ಲಿ ತನಕ ಬಯೋಡೈವರ್ಸಿಟಿಯ ಪ್ಲಸ್ ಮಾಡ್ಕೊಂಡು ಬಂದ್ವಿ. ಇನ್ನು ಬಯೋಸಿಟಿ ಲಾಸ್
ಹೇಗಾಗ್ತದೆ? ಬೇಗ ಬೇಗ ಹೋಗೋಣ, ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ಜಸ್ಟ್ 45 minutes ಟು ಕಂಪ್ಲೀಟ್ ದಿಸ್ ಒನ್. ವೈಲ್ ಇಟ್ ಈಸ್ ಡೌಟ್ಫುಲ್ ಎನಿ ನ್ಯೂ ಸ್ಪೀಶೀಸ್. ಇದು ನೋಡಿ, ನಾವು ಎವಲ್ಯೂಷನ್ ಹೇಳ್ತೇವೆ ಹೊಸ ಸ್ಪೀಶೀಸ್ ಬರ್ತದೆ ಅಂತ, ಆದರೆ ಇದೇ ಚಾಪ್ಟರ್ ಹೇಳ್ತಾನೆ ಇಟ್ಸ್ ಎ ಡೌಟ್ಫುಲ್. ಏನದು? ಹೊಸ ಸ್ಪೀಶೀಸ್ ಹುಡ್ತಾವೋ ಇಲ್ಲೋ ಅನ್ನೋದು ಡೌಟ್ಫುಲ್. ಬಟ್ ದ ಎಕ್ಸಿಸ್ಟಿಂಗ್ ಸ್ಪೀಶೀಸ್ ಆರ್ ಎಲಿಮಿನೇಟೆಡ್ ಫ್ರಮ್ ದ ಅರ್ತ್ ಅನ್ನೋದು ಸತ್ಯ. ನೆನ್ಪಿಟ್ಕೊಳ್ಳಿ. ಸೇ while it is doubtful if any new species are being added into the earth treasury ಅನ್ನೋದು, but no doubt about their continuing loss. ಸ್ಪೀಶೀಸ್ ಹಾಳಾಗ್ತಾ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯಾದ ಡೌಟ್ ಇಲ್ಲ. ದ ಬಯಾಲಜಿಕಲ್ ವೆಲ್ತ್ ಆಫ್ ಅವರ್ ಪ್ಲಾನೆಟ್ ಹ್ಯಾಸ್ ಬಿನ್ ಡಿಕ್ಲೈನಿಂಗ್ ರ್ಯಾಪಿಡ್ಲಿ ಆ್ಯಂಡ್ ಅಕ್ಯೂಸಿಂಗ್ ಫಿಂಗರ್ ಕ್ಲಿಯರ್ಲಿ ಪಾಯಿಂಟಿಂಗ್ ದ ಹ್ಯೂಮನ್ ಬೀಯಿಂಗ್ಸ್. ಯಾರಾದರೂ ಸ್ಪೀಶೀಸ್ ಲಾಸ್ ಆದರೆ ಬೆಟ್ಟು ತೋರಿಸೋದು ನಮ್ಮ ಹತ್ರಗೇನೆ. ಆದರೆ ಒಂದು ಕ್ವಶನ್, is it the extinction of species occur only after the human invention ಅಥವಾ human origin? ಅಲ್ಲ, ನಾವು ಹುಟ್ಟಿದ ಮೇಲೆ ಅಲ್ಲ ಸ್ಪೀಶೀಸ್ ಸಾಯಕ್ಕೆ ಶುರು ಮಾಡಿದ್ದು. ಅದಕ್ಕಿಂತ ಮೊದಲು ಸ್ಪೀಶೀಸ್ ಹೋಗಿದೆ. ಈ ಡೈನೋಸಾರ್ಗಳೆಲ್ಲ ಪ್ರಪಂಚದಿಂದ ಹೋಗಿದ್ದು ಮನುಷ್ಯ ಬಂದ ಮೇಲಲ್ಲ. ಮನುಷ್ಯರು ಬರೋದಕ್ಕಿಂತ ಮೊದಲೇ ಅವರೆಲ್ಲ ಯಾರು, ಫಾರ್ ಎಕ್ಸಾಂಪಲ್ ಡೈನೋಸಾರ್ಗಳೆಲ್ಲ ಹೋಗಿಬಿಟ್ಟಿದ್ದು. ಆಯಿತಾ? ಅಂದರೆ ಎಕ್ಸ್ಟಿಂಕ್ಷನಿಗೆ ನಾವೇ ಕಾರಣಗರಲ್ಲ, ಬಟ್ ನಾವು ಕಾರಣರು. ಪಕ್ಕ ನೆನ್ಪಿಟ್ಕೊಳ್ಳಿ. ದ ಕಲನೈಸೇಷನ್ ಆಫ್ ಟ್ರಾಪಿಕಲ್ ಸ್ಪೆಸಿಫಿಕ್ ಐಲ್ಯಾಂಡ್. ನೋಡಿ, ಇದೊಂದು ಕೇಳ್ಕೊಳ್ಳಿ. ಟ್ರಾಪಿಕಲ್ ಸ್ಪೆಸಿಫಿಕ್ ಐಲ್ಯಾಂಡಲ್ಲಿ ಹ್ಯೂಮನ್ ಯಾವುದು ಸೆಟ್ಲ್ಮೆಂಟ್ ಸ್ಟಾರ್ಟ್ ಆದಮೇಲೆ ವಾಟ್ ಹ್ಯಾಪನ್, ಮೋರ್ ದೆನ್ 2000 ಸ್ಪೀಶೀಸ್ ಆಫ್ ಬರ್ಡ್ಸ್, ನೇಟಿವ್ ಬರ್ಡ್ಸ್ ಎಕ್ಸ್ಟಿಂಕ್ಷನ್ ಆಯಿತು. 2000 ಸ್ಪೀಶೀಸ್ಗಳು. 2000 ಬರ್ಡ್ಸ್ ಅಲ್ಲ, ಒಂದು ಸ್ಪೀಶೀಸ್ ಅಂದರೆ ಎಂಟರ್ ಹ್ಯೂಮನ್ ಬೀಯಿಂಗ್ ಒಂದು ಸ್ಪೀಶೀಸ್ ಅಂತ 2000 ಸ್ಪೀಶೀಸ್ಗಳು ಪೆಸಿಫಿಕ್ ಐಲ್ಯಾಂಡ್ಗಳಿಂದ ಮಾಯ ಆಯಿತು ಮನುಷ್ಯ ಹೋಗಿ ಸೆಟ್ಲ್ಮೆಂಟ್ ಆದಮೇಲೆ. ಅದಕ್ಕೆ ಹೇಳಿದ್ರು ನಾವು ಕಾರಣ, ನಾವೇ ಕಾರಣ ಅಲ್ಲ ಅಂತ. ಆಯಿತಾ? IUCN 2004ನಲ್ಲಿ ಒಂದು ರೆಡ್ ಲಿಸ್ಟ್ ಡಾಕ್ಯುಮೆಂಟ್ ಮಾಡ್ತು. ಆಯಿತಾ? ಅದರಲ್ಲಿ ಏನು ಹೇಳ್ತಾರೆ ಗೊತ್ತಾ? 784 ಸ್ಪೀಶೀಸ್ ಆರ್ ಎಕ್ಸ್ಟಿಂಕ್ಟ್ ಜಸ್ಟ್ 500 years ಆಫ್ ಡ್ಯೂರೇಷನ್. 500 ವರ್ಷದಲ್ಲಿ, ಆಯಿತಾ, 784 ಸ್ಪೀಶೀಸ್ ನಮ್ಮ ಪ್ರಪಂಚದಿಂದ ಹೋಯಿತು ಲಾಸ್ಟ್ 500 years. ಅದರಲ್ಲಿ ನೋಡಿ ಕೊಟ್ಟಿದ್ದಾರೆ ಸ್ಟ್ಯಾಟಿಸ್ಟಿಕ್ಸ್. 338 vertebrates, 359 invertebrates, 87 ಸ್ಪೀಶೀಸ್ ಆಫ್ ಪ್ಲ್ಯಾಂಟ್ಸ್. ಇಷ್ಟು ಪ್ರಪಂಚದಿಂದ ಪರ್ಮನೆಂಟಾಗಿ ಹೋಯ್ತು, ಅವಳಿಲ್ಲ ಪ್ರಪಂಚದಲ್ಲಿ. ದೆನ್ ಸಮ್ ಎಕ್ಸಾಂಪಲ್ಸ್ ಆಫ್ ರೀಸೆಂಟ್ ಎಕ್ಸ್ಟೆನ್ಷನ್. ಬರೀ ಏನು ಗೊತ್ತಾ, ಲಾಸ್ಟ್ 20 ವರ್ಷದಲ್ಲಿ 27 ಸ್ಪೀಶೀಸನ್ನು ಕಳ್ಕೊಂಡಿದ್ದೇವೆ. 20 yearsಲ್ಲಿ 21 ಸ್ಪೀಶೀಸ್. ಅದರಲ್ಲಿ ನೋಡಿ, ಡೋಡೋ ಆಫ್ ಮಾರಿಷಿಯಸ್ಸಿಂದ ಹೋಗಿದೆ, ಕ್ವಾಗೋ ಆಫ್ರಿಕಾದು ಹೋಯ್ತು, ಟೈಲಾಸಿನ್ ಆಸ್ಟ್ರೇಲಿಯಾದು ಹೋಯ್ತು, ಸ್ಟೆಲ್ಲಾರ್ ಸೀಕೋ ರಷ್ಯಾದು ಹೋಯ್ತು, ಆ್ಯಂಡ್ 3 ಸ್ಪೀಶೀಸ್ ಆಫ್ ಟೈಗರ್ ಹೋಗಿದೆ, ಒಂದು ಬಾಲಿ, ಜವಾನ್, ಕ್ಯಾಸ್ಪಿಯನ್. ಇವರೆಲ್ಲ ಪ್ರಪಂಚ ಬಿಟ್ಟು ಹೋಯ್ತು, ಇನ್ನು ಬರೋದಿಲ್ಲ ಯಾವು. ಇವರ ಮರಿಗಳು ಇಲ್ಲ, ಮೊಮ್ಮರಿಗಳು ಇಲ್ಲ, ಯಾರೂ ಇಲ್ಲ. ವಂಶವೇ ನಿರ್ವಂಶ. ಸ್ಪೀಶೀಸೇ ಎಂಟರ್ ಸ್ಪೀಶೀಸ್ ಹೋಗಿದೆ ಲಾಸ್ಟ್ 20 ವರ್ಷದಲ್ಲಿ. ಇದು ಯಾವಾಗಿಂದ 20 ವರ್ಷ ಗೊತ್ತಾ? ಇವತ್ತಿನ 20 ವರ್ಷ ಅಲ್ಲ. ಈ ಬುಕ್ ಬರೆದದ್ದು 2004ರಲ್ಲಿ. ಅಲ್ಲಿಂದ 20 ವರ್ಷ ಅಂದರೆ 1984ರಿಂದ 2004 ಒಳಗೆ 27 ಸ್ಪೀಶೀಸ್ ಹಾವ್ ಬಿನ್ ಲಾಸ್ಟ್ ಫ್ರಮ್ ದ ಅರ್ತ್. ಇಸ್ ಇಟ್ ನಾಟ್? ನೋಡಿ, ಲಾಸ್ಟ್ 20 years 20 ವರ್ಷ ಅಲೋನ್ ಹ್ಯಾವ್ ವಿಟ್ನೆಸ್ಡ್ ದ ಡಿಸಪಿಯರೆನ್ಸ್ ಆಫ್ 27 ಸ್ಪೀಶೀಸ್. ಕೇರ್ಫುಲ್ ಅನಾಲಿಸಿಸ್ ಆಫ್ ರೆಕಾರ್ಡ್ಸ್ ಶೋ ದಟ್ ಎಕ್ಸ್ಟಿಂಕ್ಷನ್ ಅಕ್ರಾಸ್ ಟ್ಯಾಕ್ಸಾ ಆರ್ ನಾಟ್ ರ್ಯಾಂಡಮ್. ಸಮ್ ಗ್ರೂಪ್ಸ್ ಲೈಕ್ ಆಂಫಿಬಿಯನ್ಗೆ ಹೆಚ್ಚು ಹೊಡೆತ ಬಿದ್ದಿದೆ. ಟು ಬಿ ಮೋರ್ ವಲ್ನರಬಲ್ ಎಕ್ಸ್ಟೆನ್ಷನ್. ಸತ್ತವರಲ್ಲಿ ಹೆಚ್ಚು ಸ್ಪೀಶೀಸ್ಗಳು ಆಂಫಿಬಿಯನ್ಸ್. ಅರ್ಥ ಆಯ್ತಾ? ಆಂಫಿಬಿಯನ್ಸ್ಗಳು ಎಲ್ಲಿ ಬರ್ತದೆ? ವರ್ಟಿಬ್ರೇಟದಲ್ಲಿ. ವರ್ಟಿಬ್ರೇಟದಲ್ಲಿ ಮ್ಯಾಕ್ಸಿಮಮ್ ಒಂದು ಗ್ರೂಪ್ನಲ್ಲಿ ಜಾಸ್ತಿ ಹೋಗಿದೆ. ಅವ್ರು ಯಾರು ಅಂದರೆ ಆಂಫಿಬಿಯನ್. ಆ್ಯಡಿಂಗ್ ಟು ದ ಗ್ರಿಮ್ ಸಿನಾರಿಯೋ ಆಫ್ ಎಕ್ಸ್ಟಿಂಕ್ಷನ್ ಈಸ್ ದ ಫ್ಯಾಕ್ಟ್ ದ್ಯಾಟ್ ಮೋರ್ ದೆನ್ 15,500 ಸ್ಪೀಶೀಸ್ ಆರ್ ಫೇಸಿಂಗ್ ದ ಥ್ರೆಟ್. ಇದನ್ನು ನೆನ್ಪಿಟ್ಕೋಬೇಕು. ಈ IUCN ಉಂಟಲ್ಲ, ರೆಡ್ ಲಿಸ್ಟ್ ರಿಲೀಸ್ ಮಾಡಿದ್ರು 2004ನಲ್ಲಿ. ಪಕ್ಕ ನೆನಪಿರಬೇಕು. ಆ ಬುಕ್ಕಿನಲ್ಲಿ ಬರೆದಿರ್ತಕ್ಕಂಥ ಎಕ್ಸ್ಟೆನ್ಷನ್ ಸ್ಪೀಶೀಸ್ನ ಹೆಸರುಗಳಿತ್ತು. ಎಲ್ಲಿಂದ ಬಂತು ಸರ್ ಅಂತ ಕೇಳಬೇಡಿ, ಆಯಿತಾ? ನೋಡಿ, ಪ್ರೆಸೆಂಟ್ಲಿ ಇದರಲ್ಲಿ 12% ಆಫ್ ಆಲ್ ಬರ್ಡ್ ಸ್ಪೀಶೀಸ್ ಉಂಟು ಈ 15,500ರಲ್ಲಿ. 23% ಆಫ್ ಆಲ್ ಮ್ಯಾಮಲ್ಸ್ ಉಂಟು. 32% ಆಫ್ ಆಂಫಿಬಿಯನ್ಸ್ ಉಂಟು. ನೋಡಿ, 32% ಆಂಫಿಬಿಯನ್ಸ್ ಮೋಸ್ಟ್ ಅಂತ ಹೇಳಿದ್ವಲ್ಲ ಅದೇ. ಆಮೇಲೆ 31% ಆಫ್
ಜಿಮ್ನೋಸ್ಪರ್ಮ್ಸ್ ಉಂಟು. ಇವರೆಲ್ಲ ಇದರಲ್ಲಿ ಇವರಲ್ಲಿ ಈ ಥ್ರೆಟ್ ಅನಿಮಲ್ಸಲ್ಲಿರೋರು, ಸಾಯಲಿಕ್ಕೆ ವಂಶ ನಿರ್ವಂಶ ಆಗಲಿಕ್ಕೆ ರೆಡಿ ಇರ್ತಕ್ಕಂಥವ್ರು. ಇಷ್ಟರಲ್ಲಿ ಈ ಪರ್ಸೆಂಟೇಜನ್ನು ಸಹ ನೆನಪಿರಬೇಕು, ಸ್ಟ್ಯಾಟಿಸ್ಟಿಕ್ಸ್ ಅದರಿಂದ ನೆನಪಿರಬೇಕು. ಫ್ರಮ್ ದ ಸ್ಟಡಿ ಆಫ್ ಹಿಸ್ಟ್ರಿ ಆಫ್ ಲೈಫ್ ಆನ್ ಅರ್ತ್, ದೋ ಫಾಸಿಲ್ ಎಕರ್ಸ್, we learn that large scale loss of species like one we are currently witnessing have also happened earlier, even before the man appeared on the scene. ಮನುಷ್ಯ ಸೀನಿಗೆ ಬರೋದಕ್ಕಿಂತ ಮೊದಲೇ ಎಷ್ಟೋ ಸ್ಪೀಷೀಸ್ಗಳು ಹೋಗಿದ್ದಾವೆ. ಅಂದರೆ ಸಾವುಗಳಿಗೆಲ್ಲ ಮನುಷ್ಯ ಕಾರಣ ಅಲ್ಲ, ಆದರೆ ಸಾವುಗಳಿಗೆ ಮನುಷ್ಯನೂ ಕಾರಣ. ಯಾಕೆ ಗೊತ್ತಾ? ಅದನ್ನು ಮುಂದಿನ ಸ್ಟೇಟ್ಮೆಂಟಲ್ಲಿ ಓದಿ ನೋಡಿ. During the long period, 3 billion years, since the original diversification of life on earth, there are 5 episodes of mass extinction occur. ಇದನ್ನು ನಾನು 5 ಎಪಿಸೋಡ್ ಆಗಿದೆ ಸಾವುಗಳು, ಎಸ್ಪೆಷಲಿ ಗ್ಲೇಸಿಯೇಷನಿಂದ ಆಗಿದ್ದು. 5 ಸರಿ ಎಲ್ಲ ಸ್ಪೀಷೀಸು ಸತ್ತೋಗಿದ್ದಾವೆ, 5 ಸರಿ ಹುಟ್ಟಿದ್ದಾವೆ. ದ ಡಿಫ್ರೆಂಟ್ ಸ್ಪೀಷೀಸ್ ಇನ್ ದ ರೇಟ್ಸ್ is in the rates. The current species extinction rate is estimated 100 to 1000 times more faster than pre-human times, and our activities are responsible for faster rate. ನಾವು ಹುಟ್ಟೋದಕ್ಕಿಂತ ಮೊದಲು ಸ್ಪೀಷೀಸ್ ಸತ್ತೋಗಿದ್ದಾವೆ. ನಾವು ಹುಟ್ಟಿದ ಮೇಲೆ ಅದರ ಸ್ಪೀಡ್ ರೈಸಸ್, ದಟ್ ಈಸ್ 100 to 1000 ಟೈಮ್ಸ್ ಮೋರ್ ಸ್ಪೀಡ್ ಆಫ್ ಎಕ್ಸ್ಟಿಂಕ್ಷನ್ ಆಗ್ತದೆ. ಅರ್ಥ ಆಯ್ತಾ? ಅಂದರೆ ಪ್ರಾಣಿ ಪಕ್ಷಿ ಗಿಡ ಮರ ಭೂಮಿಯಿಂದ ಹೋಗಲಿಕ್ಕೆ ಎಲ್ಲದಕ್ಕೂ ಮನುಷ್ಯನೇ ಕಾರಣ ಅಲ್ಲ, ಮನುಷ್ಯನೂ ಕಾರಣ. ಅರ್ಥ ಆಯ್ತಾ? ಲಾಸ್ ಆಫ್ ಬಯೋಡಿವರ್ಸಿಟಿ. ಎಕಾಲಜಿಸ್ಟ್ ವಾರ್ನ್ ದಟ್ if the present trends continue, nearly half of all the, ಇದೊಂದು ವರ್ಡ್ ಇಂಪಾರ್ಟೆಂಟ್ ಇದು, half of the all species on the earth might be wiped out within the next 100 years. ಇನ್ನು 100 ವರ್ಷದಲ್ಲಿ ಇರ್ತಕ್ಕಂಥದ್ರಲ್ಲಿ 50% ಹಾಳಾಗಿ ಹೋಗ್ತದೆ, ಮತ್ತು 50% ಇನ್ನೊಂದು 100 ವರ್ಷ. ಅಲ್ಲಿಗೆ 200 ಇಯರ್ಸ್ ಬಂದರೆ ನಾವು ಇನ್ನೊಂದು 200 ಇಯರ್ಸ್ ಅಂದರೆ ಈಗ ನಾವು 2022ರಲ್ಲಿದ್ದೇವೆ. 2200ರಲ್ಲಿ ಬಂದಾಗ ಮೋಸ್ಟ್ಲಿ ಪ್ರಪಂಚದ ಮೇಲೆ ಯಾವ ಸ್ಪೀಷೀಸ್ ಇರೋಲ್ಲ, ಮನುಷ್ಯನು ಇರೋದಿಲ್ಲ. ಇಫ್ ದ ಸ್ಪೀಡ್ ಕಂಟಿನ್ಯೂ. ಇನ್ ಜನರಲ್ ಲಾಸ್ ಆಫ್ ಬಯೋಡಿವರ್ಸಿಟಿ ಇನ್ ಎ ರೀಜನ್ ಮೇ ಲೀಡ್ ಟು ಏನೆಲ್ಲ ಆಗುತ್ತೆ ನೋಡಿ. ಒಂದು ಡಿಕ್ಲೈನ್ ಪ್ಲಾಂಟ್ ಪ್ರೊಡಕ್ಷನ್ ಆ್ಯಂಡ್ ಲೋವರ್ ದ ರೆಸಿಸ್ಟೆಂಟ್ ಟು ಎನ್ವಿರಾನ್ಮೆಂಟಲ್ ಪರ್ಸ್ಟರ್ಬೇಷನ್ಸ್ ಸಚ್ ಎಸ್ ಡ್ರಾಟ್. ಆಮೇಲೆ ಇನ್ಕ್ರೀಸ್ಡ್ ವೇರಿಯಬಿಲಿಟಿ ಇನ್ ದ ಸರ್ಟನ್ ಎಕೋಸಿಸ್ಟಮ್ ಪ್ರಾಸೆಸಸ್ ಸಚ್ ಆಸ್ ಏನೆಲ್ಲ ಪ್ಲಾಂಟ್ ಪ್ರೊಡಕ್ಟಿವಿಟಿ, ವಾಟರ್ ಯೂಸ್, ಪೆಸ್ಟ್ ಆ್ಯಂಡ್ ಡಿಸೀಸ್, ಇದೆಲ್ಲ ಜಾಸ್ತಿ ಆಗಿಬಿಡುತ್ತದೆ. ಆಯಿತಾ? ಯಾವುದು ಸಹ ನಾರ್ಮಲ್ ಇರಲ್ಲ, ಅನ್ಕಂಟ್ರೋಲ್ ಆಗಿಬಿಡುತ್ತದೆ. ದಟ್ ಮೇ ಕಾಸ್ ಮೆನಿ ಅಡ್ವರ್ಸ್ ಪ್ರಾಬ್ಲಮ್ ಟು ದ ಲಿವಿಂಗ್ ಕ್ರಿಯೇಚರ್ಸ್ ಆನ್ ದ ಅರ್ತ್. ಕಾಸ್ ಆಫ್ ಬಯೋಡೈವರ್ಸಿಟಿ ಯಾಕೆ ಸರ್? ಮೇನ್ 4 ರೀಸನ್ಸ್ ನೆನ್ಬಿಟ್ರಿ. ಯಾವುದು 4 ರೀಸನ್ಸ್? ಎವಿಲ್ ಕ್ವಾರಟೆಡ್. ಕ್ವಾರಟ ಅಂದರೆ 4, ಎವಿಲ್ ಅಂದರೆ ಕೆಟ್ಟದ್ದು. 4 ವೆರಿ ಬ್ಯಾಡ್ ರೀಸನ್ಸ್ ಫಾರ್ ದ ಲಾಸ್ ಆಫ್ ಬಯೋಡೈವರ್ಸಿಟಿ. ಯಾವ್ದು? ಒಂದು ಹ್ಯಾಬಿಟಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್. ನಾವು ಹ್ಯಾಬಿಟಾಟನ್ನೇ ನಾವು ತೆಗಿತಾರೆ. ಹ್ಯಾಬಿಟಾಟ್ ಅಂದರೆ ಪ್ರಾಣಿ ಪಕ್ಷಿ ಗಿಡ ಮರಗಳು ಬದುಕೋ ಜಾಗವನ್ನು ನೀವು ಡಿಸ್ಟರ್ಬ್ ಮಾಡಿದ್ರೆ ನೋ ಡೌಟ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವಿಲ್ ಡೈ. ದಿಸ್ ಅ ಮೇಜರ್ ಥಿಂಗ್. ನಾವೇನು ಮಾಡ್ತಾಯಿದ್ದೇವೆ? ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತೆ, ರೋಡ್ಸ್ ಅಂತೆ, ಅದಂತ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದೇವೆ. ಆ್ಯಂಡ್ ದೆನ್ ವಿ ಕಟ್ ಡೌನ್ ದ ಫಾರೆಸ್ಟ್ ಆ್ಯಂಡ್ we use that land for culturing the plants and other things. Is it or not? ಅಮೆಝಾನ್ ಫಾರೆಸ್ಟನ್ನು ಕಟ್ ಮಾಡಿ ಅಲ್ಲಿ ಸೋಯಾಬೀನ್ ಬೆಳೀತಾ ಇದ್ದಾರೆ, ಬೀಫ್ ಕ್ಯಾಟಲ್ನ ಬೆಳೀಲಿಕ್ಕೋಸ್ಕರ ಸೋಯಾಬೀನ್ ಬೆಳೀತಿದ್ದಾರೆ. ಸೊ ಎವ್ರಿ ಟೈಮ್ ದಟ್ 100 to 1000 hectares of ಏನೂ ಇಲ್ಲ. ಅವನು ಹೇಳ್ತಾನೆ, ಬಿಫೋರ್ ಕಂಪ್ಲೀಟ್ ದ ರೀಡಿಂಗ್ ಆಫ್ ದಿಸ್ ಚಾಪ್ಟರ್, more than 1000 hectares of tropical rain forest are going to loss ಅಂತ. ನಮ್ಮಿಂದ ಕಟ್ ಡೌನ್, ಡಿಫಾರೆಸ್ಟೇಷನ್ ಆಗ್ತಾಯಿದೆ. ದ ಮೋಸ್ಟ್ ಡ್ರಾಮ್ಯಾಟಿಕ್ ಎಕ್ಸಾಂಪಲ್ ಹ್ಯಾಬಿಟಾಟ್ ಲಾಸ್ ಕಮ್ ಫ್ರಮ್ ಟ್ರಾಪಿಕಲ್ ಫಾರೆಸ್ಟ್. ನೆನ್ಪಿಟ್ಕೊಳ್ಳಿ. ಒನ್ಸ್ ಕವರಿಂಗ್ ದ ಮೋರ್ ದೆನ್ 14% ಆಫ್ ದ ಅರ್ತ್ ಸರ್ಫೇಸ್ ಇತ್ತು, ಆಯಿತಾ, ರೈನ್ ಫಾರೆಸ್ಟ್. ನಾವು ಕವರ್ ಓನ್ಲಿ 6%. ಒಂದು 14% ಇತ್ತು ಟ್ರಾಪಿಕಲ್ ರೈನ್ ಫಾರೆಸ್ಟ್, ಈಗ ಅದು 6%ಗೆ ಬಂದಿದೆ. ಎಷ್ಟು ಬೇಗ ಬಂದಿದೆ ನೋಡ್ಕೊಳ್ಳಿ. ದೇ ಆರ್ being destroyed fast. By the time you finish reading this chapter, 1000 more hectares of rainforest would have been lost. ಈ ಚಾಪ್ಟರ್ ಕಂಪ್ಲೀಟ್ ಆಗೋರೊಳಗೆ, ನೀವು ಓದಿ ಕಂಪ್ಲೀಟ್ ಮಾಡೋರೊಳಗೆ 1000 hectares ಆಫ್ ರೈನ್ ಫಾರೆಸ್ಟ್ ಕಟ್ ಡೌನ್ ಮಾಡಿರ್ತಾರೆ. ಅಷ್ಟು ಸ್ಪೀಡಲ್ಲಿ ಹೊಡಿತಾ ಉಂಟಲ್ಲಿ. ದ ಅಮೆಝಾನ್ ರೈನ್ ಫಾರೆಸ್ಟ್ ಇಸ್ ಸೋ ಹ್ಯೂಜ್. ಇಟ್ ಇಸ್ ಸೋ ಹ್ಯೂಜ್ ದಟ್ ಇಟ್ ಈಸ್ ಕಾಲ್ಡ್ ಕ್ರೆಡಲ್ ಆಫ್ ಲಂಗ್ ಆಫ್ ಪ್ಲಾನೆಟ್ ಅಂತನೋ,
ಕ್ರೆಡಲ್ ಆಫ್ ಸ್ಪೀಷೀಸ್ ಅಂತಲೂ ಕರಿತೇವೆ. ಹಾರ್ಬರಿಂಗ್ ಪ್ರಬಲಿ ಮಿಲಿಯನ್ಸ್ ಆಫ್ ಸ್ಪೀಷೀಸ್ ಈಸ್ ಬೀಯಿಂಗ್ ಕಟ್ ಆ್ಯಂಡ್ ಕ್ಲಿಯರ್ಡ್, ಕಲ್ಟಿವೇಟಿಂಗ್ ಸೋಯಾ ಬೀನ್ಸ್ ಆರ್ ಫಾರ್ ಕನ್ವರ್ಷನ್ ಆಫ್ ಗ್ರಾಸ್ಲ್ಯಾಂಡ್ ಫಾರ್ ರೈಸಿಂಗ್ ದ ಬೀಫ್ ಕ್ಯಾಟಲ್. ದನಗಳನ್ನು ಬೆಳೆದು ಅದನ್ನು ಮಾಂಸಕ್ಕೋಸ್ಕರ ಯೂಸ್ ಮಾಡಲಿಕ್ಕೆ ಸೋಯಾಬೀನನ್ನು ಬೆಳೀತಾ ಇದ್ದಾರೆ, ಟ್ರಾಪಿಕ್ ರೈನ್ ಫಾರೆಸ್ಟನ್ನು ಕಟ್ ಮಾಡಿ. ಆಯಿತಾ? ಹ್ಯಾಬಿಟಾಟ್ ಲಾಸ್. ಓಕೆ, ಬಿಸೈಡ್ ದ ಟೋಟಲ್ ಲಾಸ್ ಆಫ್ ಡಿಗ್ರೇಡೇಷನ್ ಆಫ್ ಮೆನಿ ಹ್ಯಾಬಿಟಾಟ್ ಬೈ ಪೊಲ್ಯೂಷನ್ ಆಲ್ಸೋ ಥ್ರೆಟ್ ದ ಸರ್ವೈವಲ್ ಆಫ್ ಮೆನಿ ಸ್ಪೀಷೀಸ್. ಇನ್ನೊಂದು ವಿಷಯ ಏನು ಮಾಡ್ತೀವಿ ಗೊತ್ತಾ, ಲಾರ್ಜರ್ ಟೆರಿಟರಿಗಳನ್ನು ನೀವು ಬ್ರೇಕ್ ಇಂಟು ಸ್ಮಾಲರ್ ಪೀಸಸ್, ಅದೇ ಫ್ರಾಗ್ಮೆಂಟೇಷನ್ ಅಂತ ಕರೆಯೋದು. ಆಯಿತಾ? ದೊಡ್ಡ ಫಾರೆಸ್ಟ್ ಲ್ಯಾಂಡನ್ನು ಕಟ್ ಮಾಡಿ ಪೀಸ್ ಮಾಡ್ತಾ ಇದ್ದೇವೆ. ಅವು ಲಾರ್ಜ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಕೆನಾಟ್ ಸರ್ವೈವ್ ಇನ್ ದ ಫಾರೆಸ್ಟ್, ದೇ ವಿಲ್ ಎಕ್ಸ್ಟಿಂಕ್ಟ್. ಅದಕ್ಕೆ ಇವತ್ತು ಕಾಡಿನಲ್ಲಿ ಚಿರತೆ, ಹುಲಿ, ಸಿಂಹಗಳು, ಆನೆಗಳು, ಕರಡಿಗಳೆಲ್ಲ ತುಂಬ ಕಡಿಮೆ. ಯಾಕಂದರೆ ನಾವು ದೊಡ್ಡ ದೊಡ್ಡ ಫಾರೆಸ್ಟ್ನ ಕಟ್ ಮಾಡಿ ಪೀಸ್ ಮಾಡಿಬಿಟ್ಟಿದ್ದೇವೆ. ದ ಫ್ರಾಗ್ಮೆಂಟೇಷನ್, ದಟ್ ಮೀನ್ಸ್ the large habitats are broken into smaller fragments due to various human activities. Mammals and birds require large territories and certain animals with migratory habitats are badly affected, leading to that is population decline. ಮೈಗ್ರೇಟ್ರಿ ಹ್ಯಾಬಿಟ್ ಇರ್ತಕ್ಕಂಥವರಿಗೆ ಅದರಲ್ಲಿ ತುಂಬ ತೊಂದರೆ ಆಗುತ್ತೆ. ಅಂತ ಹೋಗುವಾಗ ತಮ್ಮ ಕಾಡಿತ್ತು, ಬರುವಾಗ ತಮ್ಮ ಕಾಡೇ ಇಲ್ಲ. ಕೆಲವು 6 ತಿಂಗಳು 3 ತಿಂಗಳಿಗೆಲ್ಲ ಮೈಗ್ರೇಷನ್ ಹೋಗ್ತದೆ ಬರ್ಡ್ಸ್ ಅವೆಲ್ಲ. ಹೋಗುವಾಗ ಇದೆ, ಬರುವಾಗ ಕಾಡೇ ಇಲ್ಲ. ನೀವು ನೆನ್ಪಿಟ್ಕೊಳ್ಳಿ, ನೀವು ಆಫೀಸಿಗೆ ಹೋಗುವ ಅಥವಾ ನೀವು ಕಾಲೇಜಿಗೆ ಹೋಗೋ ನಿಮ್ಮ ಮನೆ ಉಂಟು, ವಾಪಸ್ ಬಂದಾಗ ಮನೆ ಇಲ್ಲ ಅಂದರೆ ನಿಮ್ಮ ಲೈಫ್ ಏನು? ಹಾಗೆ ತಾನೇ ಮೈಗ್ರೇಟ್ರಿ ಬರ್ಡ್ಸ್ ಸೈಬೇರಿಯಾದಿಂದ ನಮ್ಮ ಕೊಯ್ಲಾಡೋ ನ್ಯಾಷನಲ್ ಪಾರ್ಕಿಗೆ ಬರ್ತದೆ, ರಾಜಸ್ಥಾನ್. ಅಲ್ಲಿ ಬಂದಾಗ ವಾಪಸ್ ಹೋಗಿ ಸೈಬೇರಿಯಾಗೆ ಹೋದಾಗ ಅವರಿದ್ದ ಮನೆಯೇ ಇಲ್ಲ ಅಂದರೆ ಪಾಪ ಅವು ಎಲ್ಲಿ ಹೋಗಬೇಕು? ದ ಸೇಮ್ ಥಿಂಗ್ ಹ್ಯಾಪನ್ ಟು ಮೆನಿ ಆಫ್ ದ ಸ್ಪೀಷೀಸ್. ಓವರ್ ಎಕ್ಸ್ಪ್ಲಾಯ್ಟೇಷನ್. 2 ಪುಕ್ಕಟ್ಟೆ ಸಿಗರೆ ನನಗೂ ಇರಲಿ, ನನ್ನ ಹೆಂಡತಿಗಿರಲಿ ಅನ್ನೋ ಒಂದು ಹಳೆಯ ಗಾದೆ ಮಾತುಂಟು. ದ ಸೇಮ್ ಥಿಂಗ್ ಇಯರ್ ಆಲ್ಸೋ. We people exploit more and more by that is natural resources. ಒಂದು ಕಲ್ಲು ತೆಗೀರಿ ಅಂದರೆ 1000 ಕಲ್ಲು ತಗೊಂಡ್ಬಿಡ್ತೇವೆ. ಸ್ವಲ್ಪ ಮೈನ್ಸ್ ತೆಗಿ ಅಂದರೆ ಊರಿಗೆ ಮೈನ್ಸ್ ತಗೊಂಡ್ಬಿಡ್ತೇವೆ. ಅದನ್ನೆಲ್ಲ ತೊಗೊಂಡು ಮಾರ್ತೇವೆ. ನಮ್ಮ ಬಯೋಡೈವರ್ಸಿಟಿ ಏನಾಗಬೇಕು? ಅಲ್ಲಿರ್ತಕ್ಕಂಥದ್ದು ಕಂಪ್ಲೀಟ್ ಲಾಸ್ ಆಗೋದು. ಹ್ಯೂಮನ್ ಹ್ಯಾವ್ ಆಲ್ವೇಸ್ ಡಿಪೆಂಡ್ ಆನ್ ನೇಚರ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್, ಬಟ್ ಇಲ್ಲಿಂದ ಇಲ್ಲಿಗೆ ಹೋಗಿ ನಾವು ಟರ್ನ್ ಫ್ರಮ್ ನೀಡ್ ಟು ಗ್ರೀಡ್. ನೀಡ್ ಅಂದರೆ ಅವಶ್ಯಕವಾಗಿ ಬೇಕಾದದ್ದು, ಗ್ರೀಡ್ ಅಂದರೆ ಇರಲಿ ಅಂತ ತೊಗೊಳ್ಳೋದು. ಆಯಿತಾ? ನಿಮಗೆ 1 ಶರ್ಟ್ 2 ಶರ್ಟ್ 4 ಶರ್ಟ್ ಎಲ್ಲ ಇದ್ದರೆ ಪರವಾಗಿಲ್ಲ. ದಿನಕ್ಕೆ 1 ಶರ್ಟ್ ಹಾಕ್ಕೊಂಡೇ ನಾನು ಫಂಕ್ಷನಿಗೆ ಹೋಗ್ತೀನಿ ಅಂದರೆ ದಟ್ ಈಸ್ ಗ್ರೀಡ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಒಬ್ಬರಿಗೆ ಒಂದು ಮನೇಲಿ 1 ವೆಹಿಕಲ್ ಓಕೆ, ಒಂದು ಮನೇಲಿ 5-6 ಥರ ವೆಹಿಕಲ್ಸ್, ಒಬ್ಬೊಬ್ಬರಿಗೆ ಒಂದೊಂದು ವೆಹಿಕಲ್ ಅಂದರೆ ಅದು ನೀಡ್ ಅಲ್ಲ, ಅದು ಗ್ರೀಡ್. ನೀಡ್ ವಾಂಟ್ಸ್ ಗ್ರೀಡ್. ನೀಡ್ ಮುಗೀತು, ವಾಂಟ್ಸ್ ಮುಗೀತು, ಈಗ ಗ್ರೀಡಲ್ಲಿದ್ದಾವೆ. ಆಯಿತಾ? ಮೆನಿ ಸ್ಪೀಷೀಸ್ ಎಕ್ಸ್ಟಿಂಕ್ಷನ್ ಇನ್ ದ ಲಾಸ್ಟ್ 500 years. ಯಾರು ಹೋಯ್ತು ಗೊತ್ತಾ? ಸ್ಟೆಲ್ಲಾರ್ ಸೀಕೋ, ಅವಾಗಲೇ ಹೇಳಿದ್ದು ನಾವು, ಪ್ಯಾಸೆಂಜರ್ ಪಿಜನ್, ಇವರೆಲ್ಲ ಎಕ್ಸ್ಪ್ಲಾಯ್ಟೇಷನಿಂದನೇ ಹೋದವರು. ಪ್ರೆಸೆಂಟ್ಲಿ ಮೆನಿ ಮೆರೈನ್ ಫಿಶ್ ಪಾಪ್ಯುಲೇಷನ್ ಅರೌಂಡ್ ದ ವರ್ಲ್ಡ್ ಆರ್ ಓವರ್ ಹಾರ್ವೆಸ್ಟೆಡ್, ಎಂಡೇಂಜರಿಂಗ್ ದ ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್ ಆಫ್ ಸಮ್ ಕಮರ್ಷಿಯಲ್ ಇಂಪಾರ್ಟೆಂಟ್ ಸ್ಪೀಷೀಸ್. ನೋಡಿ, ಪ್ರೆಸೆಂಟ್ಲಿ ಮೆನಿ ಮೆರೈನ್ ಫಿಶಸನ್ನು ಸಿಕ್ಕಾಪಟ್ಟೆ ಓವರ್ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಆಯಿತಾ? ಓವರ್ ಹಾರ್ವೆಸ್ಟೆಡ್ ಆ್ಯಂಡ್ ದೇ ಬಿಕಮ್ ಎಂಡೇಂಜರ್ಡ್. ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್ ಆಫ್ ಸಮ್ ಕಮರ್ಷಿಯಲ್ ಇಂಪಾರ್ಟೆಂಟ್ ಸ್ಪೀಷೀಸ್. ನೋಡಿ, ಈ ಎಲ್ಲ ಕಾರಣಗಳಿಗೆ ನಮ್ಮ ಸ್ಪೀಷೀಸ್ ಲಾಸ್ ಆಗ್ತಾ ಉಂಟು. ಇನ್ನು ಏಲಿಯನ್ ಸ್ಪೀಷೀಸ್, ನಮ್ಮೂರಿಗೆ ಬೇರೆ ದೇಶದಿಂದ ಸ್ಪೀಷೀಸ್ ಬರೋದು. ಆಲ್ರೆಡಿ ಡಿಫ್ರೆಂಟ್ ಸ್ಪೀಷೀಸ್ ಹಾವ್ ಎಂಟರ್ಡ್ ಇನ್ ಟು ಇಂಡಿಯಾ. ಫಾರ್ ಎಕ್ಸಾಂಪಲ್ ಲ್ಯಾಂಟಾನಾ ಅಥವಾ ಪಾರ್ಥೇನಿಯಮ್ ಅಥವಾ ಕ್ಯಾರೆಟ್ ಗ್ರಾಸ್ ಇವೆಲ್ಲ ಹೇಳ್ತೇವಲ್ಲ. ಆಮೇಲೆ ಇದು ಯಾವುದು ವಾಟರ್ ಹಯಾಸಿಂತ್. ವಾಟ್ ಇಸ್ ದಟ್ ವಾಟರ್ ಹಯಾಸಿಂತ್ ಅಂದರೆ ಐಕಾರ್ನಿಯಾ, ಕ್ರಾಸಿಪಸ್. ಈ ಪ್ಲಾಂಟ್ಗಳೆಲ್ಲ ಬೇರೆ ದೇಶದಿಂದ ನಮ್ಮ ಕಡೆ ಬಂದದ್ದು. ಬರುವಾಗ ತಾವು ಮಾತ್ರ ಬಂದರು. ದೇ ಕೇಮ್ ಅಲೋನ್, ದೇ ಡಿಡೆಂಟ್ ಬ್ರಿಂಗ್ ದೇರ್ ನ್ಯಾಚುರಲ್ ಪ್ರೆಡೇಟರ್ಸ್ನ ಕರ್ಕೊಂಬರಲಿಲ್ಲ. ಹಾಗಾಗಿ ಇಲ್ಲಿ ಬಂದಾಗ ದೇ ಹ್ಯಾವ್ ನೋ ಪ್ರೆಡೇಟರ್ಸ್, ದೇರ್ ಫಾರ್ ದೇ ಬಿಕೇಮ್ ಇನ್ವ್ಯಾಸಿವ್ ಆನ್ ಅವರ್ ಇನ್ ಅವರ್ ಲ್ಯಾಂಡ್ ಅಥವಾ ಆನ್ ಅವರ್ ಲ್ಯಾಂಡ್. ದೇರ್ ಬೈ ದೇ ಕಿಲ್ ಮೆನಿ ಆಫ್ ದ ಇಂಡಿಜಿನಿಯಸ್ ಸ್ಪೀಷೀಸ್. ನಮ್ಮ ಸ್ಪೀಷೀಸ್ ನಾವು ಕೊಂದು, ಬಿಕಾಸ್ ಅವುಗಳಿಗೆ ಪ್ರೆಡೇಟರ್ ಇಲ್ಲ, ದೇ ಮಲ್ಟಿಪ್ಲೈ ಲೈಕ್ ಎನಿಥಿಂಗ್. ಸಚ್ ಎಕ್ಸಾಂಪಲ್ಸ್ ಆರ್ ದೇರ್. Alien species are introduced unintentionally or deliberately for whatever the purpose. Some of them turn to invasive and cause decline and extinction of indigenous species. ನೋಡಿ, ಎಕ್ಸಾಂಪಲ್ ಇದೆ. ನೈಲ್ ಪರ್ಚನ್ನು ಇಂಟ್ರೊಡ್ಯೂಸ್ ಟು ಲೇಕ್ ವಿಕ್ಟೋರಿಯಾ, ದಟ್ ಈಸ್ ಈಸ್ಟ್ ಆಫ್ರಿಕಾದಲ್ಲಿ, ಲೆಡ್ ಇವೆಂಚುಲಿ ಟು ದ ಎಕ್ಸ್ಟಿಂಕ್ಷನ್ ಆಫ್ ಎಕಾಲಜಿಕಲಿ ಯುನಿಕ್ ಅಸೆಂಬ್ಲೇಜ್ ಆಫ್ ಮೋರ್ ದೆನ್ 200 ಸ್ಪೀಷೀಸ್ ಆಫ್ ಸಿಚ್ಲಿಡ್ ಫಿಶಸ್. ಸಿಚ್ಲಿಡ್ ಫಿಶ್ ರೇರ್ ಫಿಶಸ್, ಅದು 200 ಸ್ಪೀಷೀಸ್ ಸತ್ತೋಯ್ತು. ಯಾರು ತಂದಾಕಿದ್ದು? ನೈಲ್ ಪರ್ಚನ ತಂದಾಕಿದ್ದು. ಎಲ್ಲಿಗೆ? ವಿಕ್ಟೋರಿಯಾ ಲೇಕ್
Victoria Lake, that is East Africa. Okay, the next one. Then you must familiar with the environmental damage caused by the threat posed in our native species, invasive weed ಯಾವುದದು, ಕ್ಯಾರೆಟ್ ಗ್ರಾಸ್, ಪಾರ್ಥೇನಿಯಮ್ ಅಂತ ಕರಿತೀರ, ಲಂಟಾನ ಇದೊಂದು ಅಷ್ಟೇ, ವಾಟರ್ ಅಯಾಸಿಂತ್, ಐಕಾರ್ನಿಯಾ, ಇವರೆಲ್ಲ ಬಂದು ನಮ್ಮ ಇಂಡಿಜಿಯನ್ ಸ್ಪೀಷೀಸ್ನ ಎಷ್ಟೊಂದು ಹಾಳು ಮಾಡಿದರು, ನಿಮ್ಗೆ ಗೊತ್ತಿರೋದು. ಆಮೇಲೆ ಇನ್ನೊಂದಿದೆ, ವೆರಿ ರೀಸೆಂಟ್ಲಿ ಎ ಇಲ್ಲೀಗಲ್ ಇಂಟ್ರೊಡಕ್ಷನ್ ಆಫ್ ಆಫ್ರಿಕನ್ ಕ್ಯಾಟ್ ಫಿಶ್ ಕ್ಲಾರಿಯಸ್ ಅನ್ನೋದನ್ನು ಇಂಡಿಯಾದ ದಟ್ ಈಸ್ ಅಕ್ವಾಕಲ್ಚರಿಗೆ, ನಮ್ಮ ಪ್ಲ್ಯಾಂಟ್ ಅಕ್ವಾಕಲ್ಚರಿಗೆ ಆ್ಯಡ್ ಮಾಡಿಬಿಟ್ರು. ಆ ಅನಿಮಲ್ ಏನು ಮಾಡ್ತೀವಿ ಗೊತ್ತಾ, ಯಾವುದು, ಕ್ಲಾರಿಯಸ್ ಗ್ಯಾರಿ ಪೀನಸ್ ಅಂತ ಅದರ ಹೆಸರು. ಪರ್ಪಸಸ್ ದ ಪಾಯ್ಸನಿಂಗ್ ಥ್ರೆಟ್ ಟು ದ ಇಂಡಿಜಿನಿಯಸ್ ಕ್ಯಾಟ್ ಫಿಶಸ್, ನಮ್ಮ ದೇಶದ ಕ್ಯಾಟ್ ಫಿಶಸ್ನೆಲ್ಲ ಹಾಳು ಮಾಡಿಬಿಟ್ಟು. ಯಾರು ಗೊತ್ತಾ, ಕ್ಯಾಟ್ ಫಿಶ್ ಕ್ಲಾರಿಯಸ್ ಗ್ಯಾರಿ ಪೀನಸ್. ಓಕೆ, ಇನ್ನೊಂದು ಕೋ ಎಕ್ಸ್ಟೆನ್ಷನ್, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಒಬ್ಬ ಸತ್ರ ಇನ್ನೊಬ್ಬ ಸಾಯಿ ಅಂತ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಅದು ಯಾರ್ಯಾರು ಗೊತ್ತಾ, ಲೈಕೆನ್ಸ್ ಇದೆ, ಆಲ್ಗೆ ಆ್ಯಂಡ್ ಫಂಗೈ ಕಂಬೈನ್ಡ್ಲಿ ಲೀಡ್ ದ ಲೈಫ್. ಒಬ್ಬರು ನೀರು ತಂದು ಕೊಡ್ತಾರೆ, ಮಿನರಲ್ ತಂದು ಕೊಡ್ತಾರೆ, ಇನ್ನೊಬ್ಬರು ಫುಡ್ ಪ್ರಿಪೇರ್ ಮಾಡ್ತಾರೆ. ಆಲ್ಗೆ ಮತ್ತು ಫಂಗೈನ ಲೈಕನ್ನಿನ ಲೈಫ್. ಓಕೆ, ಮೈಕೋರೈಸಾ, ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್ ಆ್ಯಂಡ್ ಫಂಗೈ, ಕ್ಲೋಸ್ ಅಸೋಸಿಯೇಷನ್, ಇದೆಲ್ಲ ಸಿಂಬಯೋಟಿಕ್ ಅಸೋಸಿಯೇಷನ್. ಇದು ಯಾವ್ದಾದ್ರು ಒಂದು ಸತ್ತೋದ್ರೆ ಇನ್ನೊಂದು ಸ್ಪೀಸೀಸ್ ಆಯ್ತದೆ, ಅದು ಕೋ ಎಕ್ಸ್ಟಿಂಕ್ಷನ್. ಓಕೆ, ಸೊ ವೆನ್ ಎ ಸ್ಪೀಶೀಸ್ ಬಿಕಮ್ ಎಕ್ಸ್ಟಿಂಕ್ಟ್, ದ ಪ್ಲಾಂಟ್ ಆರ್ ಅನಿಮಲ್ species associated with it also, an obligatory way also become extinct. Another example, that is ನೋಡಿ, host fish become extinct ಆದರೆ ಅದರ ಯುನಿಕ್ ಅಸೆಂಬ್ಲೇಜ್ ಇರ್ತಕ್ಕಂಥ ಪ್ಯಾರಾಸೈಟ್ಗಳು ಸಾಯ್ತವೆ. ಇದು ಸತ್ತರೆ ಇದು ಸಾಯಬೇಕು, ಆಯಿತಾ, ಅದು ಒಂದು. ಓಕೆ, ಎ ಕೋ ಎವಾಲ್ವ್ಡ್ ಪ್ಲಾಂಟ್ ಪಾಲಿನೇಟರ್, ಇದು ಮತ್ತೊಂದು ಎಕ್ಸಾಂಪಲ್. ಪಾಲಿನೇಟರ್ ಪ್ಲಾಂಟ್ ತುಂಬ ಕ್ಲೋಸ್ ಅಸೋಸಿಯೇಷನ್. ಪಾಲಿನೇಟರ್ ಸತ್ತೋಯ್ತು ಅಂದರೆ ಪಾಲಿನೇಷನ್ ಆಗಲ್ಲ, ಪ್ಲಾಂಟ್ ಸ್ಪೀಷೀಸ್ ಕೆಲವೇ ವರ್ಷದಲ್ಲಿ ಅದು ಸತ್ತೋಗ್ತದೆ. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಕೋ ಎಕ್ಸ್ಟಿಂಕ್ಷನ್. ಇದು ಬಿಟ್ಟರೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಹೇಗೆ ಮಾಡಬೇಕು, ಹೇಗಿರಬೇಕು, ಕಾನ್ಸೆಪ್ಟ್ ಹೇಗೆ, ಒಬ್ಬೊಬ್ಬರು ಐಡಿಯಾ ಏನು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡೋದು. ದೆರ್ ಆರ್ 3 ಕಾನ್ಸೆಪ್ಟ್ ಉಂಟು, ಆಯಿತಾ. ನಾವು ವೈ ವಿ ವಾಂಟ್ ಟು ಕನ್ಸರ್ವ್ ಬಯೋಡೈವರ್ಸಿಟಿ, ಅದಕ್ಕೆ 3 ಕಾನ್ಸೆಪ್ಟ್. ಒಂದು ನ್ಯಾರೋ ಯುಟಿಲಿಟೇರಿಯನ್, ಮತ್ತೊಂದು ಬ್ರಾಡ್ಲಿ ಯುಟಿಲಿಟೇರಿಯನ್, ಮತ್ತೊಂದು ಎಥಿಕಲ್ ಕಾನ್ಸೆಪ್ಟ್. ನ್ಯಾರೋ ಯುಟಿಲಿಟೇರಿಯನ್ಸ್ ಏನು ಹೇಳ್ತಾರೆ, ದೇ ಥಿಂಕ್ ಅಬೌಟ್ ದ ಡೈರೆಕ್ಟ್ ಹೆಲ್ಪ್ ಆರ್ ದಟ್ ವಾಟ್ ಯು ಕಾಲ್ ಬೆನಿಫಿಟ್ ವಾಟ್ ವಿ ಗೆಟ್ ಫ್ರಮ್ ದ ಬಯೋಡೈವರ್ಸಿಟಿ. ಅವ್ರು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ಅವ್ರನ್ನ ನ್ಯಾರೋ ಯುಟಿಲಿಟೇರಿಯನ್. ಅವ್ರು ಹೇಳ್ತಾರೆ, ದ ಗ್ರೂಪ್ ಆಫ್ ಪೀಪಲ್ ದೇ ಆರ್ಗ್ಯೂ ದಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಈಸ್ ಆಬ್ವಿಯಸ್, ಬಟ್ ವಾಟ್ ದ ರೀಸನ್ ಕೇಳಿದ್ರೆ ಅವ್ರು ಹೇಳೋದು ತಮಗೆ ಡೈರೆಕ್ಟ್ ಯೂಸ್ ಆಗ್ತಕ್ಕಂಥ ಏನೇನು. ನ್ಯಾರೋ ಯುಟಿಲಿಟೇರಿಯನ್ ಆರ್ಗ್ಯೂಡ್ ದಟ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಆರ್ ಅಬ್ವಿಯಸ್, ಬೇಕೇ ಬೇಕು. ಹ್ಯೂಮನ್ ಡಿರೈವ್, ಯಾಕೆಂದರೆ ಕೌಂಟ್ಲೆಸ್ ಡೈರೆಕ್ಟ್ ಎಕನಾಮಿಕ್ ಬೆನಿಫಿಟ್ಸ್ ಫ್ರಮ್ ದ ನೇಚರ್. ಏನೇನು, ಫುಡ್, ಸೀರಿಯಲ್ಸ್, ಪಲ್ಸಸ್, ಫ್ರೂಟ್ಸ್, ಫೈರ್ವುಡ್, ಫೈಬರ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಟ್ಯಾನಿನ್, ಲೂಬ್ರಿಕೆಂಟ್ಸ್, ಡೈಸ್, ರೆಸಿನ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಮೆಡಿಸಿನ್ ಇಂಪಾರ್ಟೆನ್ಸ್. ಇವೆಲ್ಲ ನಮಗೆ ಸಿಗೋದ್ರಿಂದ ವಿ ಶುಡ್ ಕನ್ಸರ್ವ್ ಬಯೋಡೈವರ್ಸಿಟಿ ಅಂತ ಹೇಳೋದು ನ್ಯಾರೋ ಯುಟಿಲಿಟೇರಿಯನ್. ದೆನ್ ಹೇಳ್ತಾನೆ ಮುಂದೆ ಕಂಡು ಏನಾಗಿ, ಮೋರ್ ದ್ಯಾನ್ 25% ಆಫ್ ಡ್ರಗ್ಸ್ ನಾವೇನು ಯೂಸ್ ಮಾಡ್ತೀವಲ್ಲ, ಮೆಡಿಸಿನ್, that obtained from or derived from 25,000 species of plants. ಆಯಿತಾ, ಮೆನಿ ಟ್ರೆಡಿಷನಲ್ ಮೆಡಿಸಿನ್ಸ್ ಆರ್ obtained from plants and other things. ಓಕೆ, ಅರ್ಥ ಆಯ್ತಾ. ಅದಕ್ಕೆ ನಮಗೆ ವಿ ಶುಡ್ ಕನ್ಸರ್ವ್ ಬಯೋಡೈವರ್ಸಿಟಿ. ಅದಕ್ಕೆ ನೀವು ಆಯುರ್ವೇದಿಕ್ ಮೆಡಿಸಿನಲ್ಲಿ ಹೋದ್ರೆ ಅವ್ರು ಹೇಳ್ತಾರೆ, ಪ್ರತಿ ಪ್ಲಾಂಟ್ ಇಸ್ ಅ ಮೆಡಿಸಿನ್ ಪ್ಲಾಂಟ್, ಡೋಂಟ್ ಕಿಲ್, ಡೋಂಟ್ ಡಿಸ್ಟರ್ಬ್ ಆರ್ ಡೋಂಟ್ ಡಿಸ್ಟ್ರಾಯ್ ಎನಿ ಪ್ಲಾಂಟ್ ಅಂತ ಹೇಳ್ತಾರೆ ಅವರು. ದಟ್ ಈಸ್ ನ್ಯಾರೋ ಯುಟಿಲಿಟೇರಿಯನ್ ಥಿಂಕಿಂಗ್. Nobody knows how many more medical useful plants are there in the tropic rainforest waiting to be explored. ಗೊತ್ತಿಲ್ಲ. With increasing the resource put into the bioprospective, ಕೇಳ್ಬೋದು ಬಯೋಪ್ರಾಸ್ಪೆಕ್ಟಿವ್ ಅಂದರೆ ಎಕ್ಸ್ಪ್ಲೋರಿಂಗ್ ಮಾಲಿಕ್ಯುಲರ್, ಜೆನೆಟಿಕ್ ಆ್ಯಂಡ್ ಸ್ಪೀಷೀಸ್ ಲೆವೆಲ್ ಡೈವರ್ಸಿಟಿ ಫಾರ್ ಪ್ರಾಡಕ್ಟ್ಸ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್, ಅದನ್ನು ಬಯೋಪ್ರಾಸ್ಪೆಕ್ಟಿವ್ ಅಂತ ಕರಿತೀವಿ. ನೇಷನ್ಸ್ ಎಂಡೋಡ್ ವಿತ್ ರಿಚ್ ಬಯೋಡೈವರ್ಸಿಟಿ ಕ್ಯಾನ್ ಎಕ್ಸ್ಪೆಕ್ಟ್ ರೀಪ್ ಎನಾರ್ಮಸ್ ಬೆನಿಫಿಟ್ಸ್. ಇನ್ನೊಂದು ಟೀಮ್ ಇವು ಬ್ರಾಡ್ಲಿ ಯುಟಿಲಿಟೇರಿಯನ್. ಇವರು ಅವ್ರು ಹೇಳಿದ್ದನ್ನೆಲ್ಲ ಸರಿ ಅಂತಾರೆ, ಹೌದು ಡೈರೆಕ್ಟ್ ಬೆನಿಫಿಟ್ ಇರೋದ್ರಿಂದ ಸ್ಪೀಷಿಯಸ್ ಡೈವರ್ಸಿಟಿ ಸ್ಪೀಷೀಸ್ನ ಕನ್ಸರ್ವ್ ಮಾಡಬೇಕು ಅಫ್ಕೋರ್ಸ್. ಬಟ್ ಇವ್ರ ಜೊತೆಗೆ ಇನ್ನೊಂದೆರಡು ಹೇಳ್ತಾರೆ, ಏನು ಗೊತ್ತಾ, ಫ್ರೀಯಾಗಿ ಆಕ್ಸಿಜನ್ ಕೊಡ್ತಾ ಇದೆ. ಜಸ್ಟ್ ಥಿಂಕ್ ಅಬೌಟ್ ದ ಕಾಸ್ಟ್ ಆಫ್ 1 cylinder ಆಫ್ ಆಕ್ಸಿಜನ್. ಹೌ ಮೆನಿ ಸಿಲಿಂಡರ್ಸ್ ಆಫ್ ಆಕ್ಸಿಜನ್ ವಿಲ್ ಯೂಸ್ ಬೈ ಎ ಮ್ಯಾನ್ ಡ್ಯೂರಿಂಗ್ ಇಸ್ ಲೈಫ್? ಕೇಳಿಸ್ಕೊಳ್ಳಿ, ನಂಬರ್ 1 ಆಯಿತಾ. ಆಮೇಲೆ
ಸರ್ವೀಸಸ್, ಎಕೋಸಿಸ್ಟಮ್ ಸರ್ವೀಸಸ್, ಪಾಲಿನೇಟಿಂಗ್ ದ ಫ್ಲವರ್ಸ್ ಬೈ ಪಾಲಿನೇಟರ್ಸ್. ಅವ್ರಿಗೆ ಎಷ್ಟು ದುಡ್ಡು ಅಂತ ಕೊಟ್ಟರೆ ಅವುಗಳ ಆ ವೇಜಸ್ ಕರೆಕ್ಟ್ ಆಗ್ತದೆ? ನೋ, ದಟ್ ಈಸ್ ಅ ಸರ್ವೀಸ್. ಇನ್ನೊಂದು, ಇಮ್ಮೆನ್ಸ್ ಪ್ಲೆಷರ್ ಯು ವಿಲ್ ಗೆಟ್ ವೆನ್ ಯು ಗೋ ಟು ಸರ್ಟನ್ ಬಯೋಡೈವರ್ಸಿಟಿ ರೀಚ್ ಏರಿಯಾ. ಒಳ್ಳೆ ಸೀನರಿ ನೋಡಿದ ತಕ್ಷಣ ಮನಸ್ಸಿಗೆ ಆಗ್ತದೆ ಖುಷಿಗೆ ಎಷ್ಟೊಂದ ದುಡ್ಡು ಕೊಡ್ತೀರಾ. ಇವೆಲ್ಲ ಇಂಡೈರೆಕ್ಟ್ ಬೆನಿಫಿಟ್ ವಿ ಅರ್ನ್ ಫ್ರಮ್ ದ ಬಯೋಡೈವರ್ಸಿಟಿ. ದೇರ್ ಫೋರ್ ಬಯೋಡೈವರ್ಸಿಟಿ ಮಸ್ಟ್ ಬಿ ಕನ್ಸರ್ವ್ಡ್. ಹೇಳಿದ ಅರ್ಥ ಆಯ್ತಾ? ನೋಡಿ, ಯು ಕ್ಯಾನ್ ಗೆಟ್ ಸಮ್ ಐಡಿಯಾ ಫೈಂಡಿಂಗ್ ದ ಸರಿ ಹೇಳ್ತಾ ನೋಡಿ. ದ ಬ್ರಾಡ್ಲಿ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಸೇಸ್ ದಟ್ ಬಯೋಡೈವರ್ಸಿಟಿ ಪ್ಲೇಸ್ ಇನ್ ಮೇಜರ್ ರೋಲ್ in many ecosystem services that nature provides. The fast dwindling Amazon forest is essential to estimated to produce, though through photosynthesis 20% of the total oxygen. ಇಷ್ಟು ಆಕ್ಸಿಜನ್ ಅಲ್ಲಿಂದನೇ ಬರ್ತದೆ. ಅದು ಪರ್ಸೆಂಟೇಜ್ ಗೊತ್ತಿರಬೇಕು. ಎಲ್ಲಿಂದ? ಬಯೋಡೈವರ್ಸಿಟಿ 15 minutes. 20% of the total oxygen in the earth atmosphere. Okay. You can get some idea by finding out how much your neighborhood hospital spend for cylinder of oxygen. ನೋಡಿ, ಆಕ್ಸಿಜನ್ ಸಿಗುತ್ತೆ. ಆಮೇಲೆ ನಿಮಗೆ pollination is another service of the ecosystem provides through pollinators, that is layer bees, bumblebees, birds, bats, etc. ಫ್ರೀ ಸರ್ವಿಸ್ ಅವರದ್ದು ಪಾಲಿನೇಷನ್ ಮಾಡಲಿಕ್ಕೆ. There are other intangible benefits that we derive from the nature, that aesthetic pleasure. ಖುಷಿ ಆಗೋದು, ವಾಕಿಂಗ್ ಥ್ರೂ ದ ಥಿಕ್ ವುಡ್ಸ್, ವಾಚಿಂಗ್ ದ ಸ್ಪ್ರಿಂಗ್ ಫ್ಲವರ್ಸ್ ದಟ್ ಇನ್ ಫುಲ್ ಬ್ಲೂಮ್, ವಾಕಿಂಗ್ ಅಪ್ ಟು ಬುಲ್ಬುಲ್ ಸಾಂಗ್ ಎಕ್ಸೆಟ್ರಾ. ಇದೆಲ್ಲ ನಮಗೆ ಕೊಡ್ತಕ್ಕಂಥ ಸಂತೋಷಕ್ಕೆ ಲೆಕ್ಕವೇ ಇಲ್ಲ. ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಯು ಶುಡ್ ಕನ್ಸರ್ವ್ ಫಾರೆಸ್ಟ್. ಆಯಿತಾ? ದೆನ್ ಎಥಿಕಲ್ ಪೀಪಲ್, ಇವ್ರದ್ದು ಬೇರೆ ಆರ್ಗ್ಯುಮೆಂಟ್. ಇವ್ರು ಹೇಳ್ತಾರೆ, ನೀವು ಈ ಪ್ರಪಂಚದ ಒಬ್ಬ ಶೇರ್ ಹೋಲ್ಡರ್ ಮಾತ್ರ. ಯು ಆರ್ ನಾಟ್ ದ ಬಾಸ್, ಯು ಆರ್ ನಾಟ್ ದ ಓನರ್. ಉಳಿಕೆದೆಲ್ಲರೂ ಬದುಕಕ್ಕೆ ಅವಕಾಶ ಕೊಡಿ, ನೀವು ಬದುಕಿ. ಡೋಂಟ್ ಥಿಂಕ್ ದಟ್ ಯು ಆರ್ ದ ಓನರ್ ಆನ್ ದ ಅರ್ತ್. ಅರ್ಥ ಆಯ್ತಾ? ದಟ್ ಈಸ್ ಎಥಿಕಲ್ ಆರ್ಗ್ಯುಮೆಂಟ್. ನೀವೇನು ಮಾತಾಡೋದಾ? ನೀವು ಯೂಸ್ ಮಾಡಿ, ಯೂಸ್ ಇಟ್, ಬಟ್ ಕೀಪ್ ಅಟ್ ಸರ್ಟನ್ ಟೈಪ್ ಆಫ್ ಸರ್ಟನ್ ಪಾರ್ಟ್ ಆಫ್ ದ ಬಯೋಡೈವರ್ಸಿಟಿ ಫಾರ್ ನೆಕ್ಸ್ಟ್ ಜನರೇಷನ್. Biodiversity will continue generation after generation. You should not spoil that one. That is argued by ethical. The ethical argument of conserving the biodiversity related to we owe to the millions of plant, animal and micro species with whom we share the planet. Philosophically or spiritually, we need to realize that every species has an intrinsic value. ಪ್ರತಿಯೊಬ್ಬರಿಗೂ ಬದುಕು ಅಧಿಕಾರ ಉಂಟು, ಅದರದೇ ಆದ ವ್ಯಾಲ್ಯೂ ಉಂಟು. It may not be even if it may not be of current or any economic value to us. ನಮಗೆ ಎಷ್ಟು ವ್ಯಾಲ್ಯೂ ಉಂಟು ಅನ್ನೋದಲ್ಲ, ಅವುಗಳ ಬದುಕಲಿಕ್ಕೆ ಯು ಶುಡ್ ಗಿವ್ ಪ್ರಯಾರಿಟಿ. ವಿ ಹ್ಯಾವ್ ಮೋರಲ್ ಡ್ಯೂಟಿ ಟು ಕೇರ್ ಫಾರ್ ದೇರ್ ವೆಲ್ ಬೀಯಿಂಗ್ ಆ್ಯಂಡ್ ಪಾಸ್ ಅವರ್ ಬಯೋಡೈವರ್ಸಿಟಿ ಲೆಗಸಿ ಟು ದ ನೆಕ್ಸ್ಟ್ ಜನ್ರೇಷನ್. ಹೌ ಡು ಕನ್ಸರ್ವ್ ಬಯೋಡೈವರ್ಸಿಟಿ? ಎರಡು ಉಂಟು, ಇನ್ಸಿಟು ಮತ್ತು ಎಕ್ಸಿಟು. ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ಇನ್ಸಿಟು ಅಂದರೆ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಶುಡ್ ಬಿ ಕನ್ಸರ್ವ್ಡ್ ಇನ್ ದ ಓನ್ ನ್ಯಾಚುರಲ್ ಹ್ಯಾಬಿಟಾಟ್. ಎಕ್ಸಿಟು ಅಂದರೆ ಶುಡ್ ಬಿ ಟೇಕನ್ ಫ್ರಮ್ ನ್ಯಾಚುರಲ್ ಹ್ಯಾಬಿಟಾಟ್ ಆ್ಯಂಡ್ ಪ್ರೊಟೆಕ್ಟ್ ಇನ್ ದ ಮ್ಯಾನ್ ಮೇಡ್ ಏರಿಯಾ. ಆಯಿತಾ? ಇವೆರಡು ಮಾತ್ರ ದ ವೇ ಆಫ್ ಕನ್ಸರ್ವೇಷನ್. ಹಾಗಾದರೆ ಇನ್ಸಿಟು ನೋಡ್ಕೊಳ್ಳೋಣ. ಇನ್ಸಿಟು ಕನ್ಸರ್ವೇಷನ್ ಯಾವ್ದು ಬರುತ್ತೆ? ಬಯೋಸ್ಪಿಯರ್ ರಿಸರ್ವ್. In situ conservation faced with the conflict between the development and the conservation, many nations find it unrealistic that economically not feasible to conserve all their biological wealth. ಎಷ್ಟೋ ಕಂಟ್ರಿಗಳು ಹೇಳೋದು ಬಯೋಡೈವರ್ಸಿಟಿಯನ್ನು ಮೇಂಟೈನ್ ಮಾಡೋದು ತುಂಬ ಎಕ್ಸ್ಪೆನ್ಸಿವ್, ಅದು ಮಾಡೋದು ಬೇಡ ಅಂತ ಕೆಲವು ಕಂಟ್ರಿ ಹೇಳ್ಕೊಳ್ಳೋದು. ಬಟ್ ನಮ್ಮಂಥ ಕಂಟ್ರಿಗಳಲ್ಲಿ ಬಯೋಡೈವರ್ಸಿಟಿ ಇಸ್ ದ ಮೇಜರ್ richness of our country. Invariably, the number of species waiting to be saved from extinction exceeds the conservation resources available. ನೋಡಿ, ಆನ್ ಗ್ಲೋಬಲ್ ಬೇಸಿಸ್ ದಿಸ್ ಪ್ರಾಬ್ಲಮ್ ಹ್ಯಾಸ್ ಬೀನ್ ಅಡ್ರೆಸ್ಡ್ ಬೈ ಎಮಿನೆಂಟ್ ಕನ್ಸರ್ವೇಷನ್. ಏನೆಲ್ಲ ಉಂಟು ನೋಡ್ಕೊಳ್ಳಿ. ದೇ ಐಡೆಂಟಿಫೈಡ್ ಫಾರ್ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಸರ್ಟನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟಿಗೆ ಏನೆಲ್ಲ ಇರಬೇಕು? ಸ್ಪೀಷೀಸ್ ರಿಚ್ನೆಸ್ ಇರಬೇಕು, ಆಮೇಲೆ ಆಕ್ಸಿಲರೇಟೆಡ್ ಹ್ಯಾಬಿಟಾಟ್ ಲಾಸ್ ಆ್ಯಂಡ್ ಎಂಡೆಮಿಸಮ್. ಇದು ಮೂರು ಇರ್ತಕ್ಕಂಥ ಜಾಗ ಹಾಟ್ಸ್ಪಾಟ್ಗಳು. ಒಂದು ಸ್ಪೀಷೀಸ್ ರಿಚ್ನೆಸ್ ಇರಬೇಕು, ಮತ್ತೊಂದು ಬಯೋಡೈವರ್ಸಿಟಿ ಆಕ್ಸಿಲೇಟೆಡ್ ಹ್ಯಾಬಿಟಾಟ್ ಲಾಸ್ ಇರಬೇಕು, ಮೂರನೇದು ಎಂಡಮಿಸಮ್. ಇದು ಮೂರು ಇರ್ತಕ್ಕಂಥ ಜಾಗವನ್ನು ಹಾಟ್ಸ್ಪಾಟ್. ಹೌ ಮೆನಿ ಹಾಟ್ಸ್ಪಾಟ್ಸ್ ಆರ್ ದೇರ್ ಇನ್ ಅವರ್ ವರ್ಲ್ಡ್? 34 ಆರ್ ದೇರ್ ಅಟ್ ಪ್ರೆಸೆಂಟ್. ಅಷ್ಟು. ಹೌ ಮೆನಿ ಆರ್ ದೇರ್ ಇನ್ ಇಂಡಿಯಾ? 3 ಆರ್ ದೇರ್. ಯಾವ್ದು? ಒಂದು ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಸಿಲೋನ್ ಟುಗೆದರ್, ಇಂಡೋ ಬರ್ಮಾ ಮತ್ತೊಂದು, ಎಂಟೈರ್ ಹಿಮಾಲಯ ಮತ್ತೊಂದು.
ಟೋಟಲ್ ಮೊದಲೆಷ್ಟಿತ್ತು ವರ್ಲ್ಡಲ್ಲಿ 25 ಇತ್ತು, ಆವಾಗ ನಮ್ಮ ಹತ್ರ 2 ಇತ್ತು. ಈಗ ವರ್ಲ್ಡಲ್ಲಿ 34 ಮಾಡಿದ್ದಾರೆ, ನಮ್ಮ ಹತ್ರ ಈಗ 3 ಇದೆ. ಓಕೆ, ಏನೆಲ್ಲ ಉಂಟು ನೋಡಿ, ಯಾವ್ದಾವುದು ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಶ್ರೀಲಂಕ, ಇಂಡೋ ಬರ್ಮಾ, ಹಿಮಾಲಯ. ಓಕೆ, ಬಯೋಡಿವರ್ಸಿಟಿ ಹಾಟ್ಸ್ಪಾಟ್ಸ್, ಆಲ್ ದ ಬಯೋಡಿವರ್ಸಿಟಿ ಹಾಟ್ಸ್ಪಾಟ್ ಪುಟ್ ಟುಗೆದರ್ ಎಷ್ಟು ಪರ್ಸೆಂಟ್ ಇದೆ? 2% of the earth land area. The number of species they collectively harbor is extremely high, and strict protection of these hotspots could reduce ongoing mass extinction by almost 30%. ನೆನ್ಪಿಟ್ಕೊಳ್ಳಿ. ಬಟ್ ಹಾಟ್ಸ್ಪಾಟ್ಗಳು ಯಾವ್ದು ನೋಡ್ಕೊಳ್ಳಿ. ಇನ್ ಇಂಡಿಯಾ ಎಕಾಲಜಿ ರಿಚ್ ಇನ್ ಬಯೋಡಿವರ್ಸಿಟಿ ರಿಚ್ ರೀಜನ್ಸ್ ಆರ್ ಲೀಗಲಿ ಪ್ರೊಟೆಕ್ಟೆಡ್. ಯಾರ್ಯಾರು ಗೊತ್ತಾ? ಇನ್ಸಿಟು ಕನ್ಸರ್ವೇಷನ್, ಬಯೋಸ್ಫಿಯರ್ ರಿಸರ್ವ್, ನ್ಯಾಷನಲ್ ಪಾರ್ಕ್, ಸ್ಯಾಂಕ್ಚುರೀಸ್. ಎಷ್ಟಿದೆ ಬಯೋಸ್ಫಿಯರ್ ರಿಸರ್ವ್? 14 ಬಯೋಸ್ಫಿಯರ್ ರಿಸರ್ವ್ಸ್ ಉಂಟು, 90 ನ್ಯಾಷನಲ್ ಪಾರ್ಕ್ ಉಂಟು, 448 ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಉಂಟು. ಇಂಡಿಯಾ ಆಲ್ಸೋ ಹಿಸ್ಟ್ರಿ ಆಫ್ ರಿಲಿಜಿಯಸ್ ಆ್ಯಂಡ್ ಕಲ್ಚರಲ್ ಟ್ರೆಡಿಷನಲ್ ಎಂಫಸೈಸ್ಡ್ ಪ್ರೊಟೆಕ್ಷನ್ ಇನ್ ದ ನೇಚರ್. ನಮ್ಮಲ್ಲಿ ಅದು ಬಿಟ್ಟರೆ ಬೇಕಾದಷ್ಟು ಸೇಕ್ರೆಡ್ ಗ್ರೂವ್ಗಳು ಉಂಟು. ಇದು ಸಹ ಇನ್ಸಿಟು ಕನ್ಸರ್ವೇಷನ್ ಬರುತ್ತೆ. ಯಾವುದೇ ನೋಡ್ಕೊಳ್ಳಿ, ಸೇಕ್ರೆಡ್ ಗ್ರೂವ್ಗಳು ಕಾಶಿ ಆ್ಯಂಡ್ ಜನ್ಸಿಯಾ ಹಿಲ್ಸ್ ಇನ್ ಮೇಘಾಲಯ, ಅರವಳ್ಳಿ ಹಿಲ್ಸ್ ಆಫ್ ರಾಜಸ್ಥಾನ್, ವೆಸ್ಟರ್ನ್ ಘಾಟ್ ರೀಜನ್ ಆಫ್ ಕರ್ನಾಟಕ, ಮಹಾರಾಷ್ಟ್ರ, ಸರ್ಗೂಜಾ, ಚಾಂಡಾ ಆ್ಯಂಡ್ ಬಸ್ತಾರ್ ಏರಿಯಾಸ್ ಆಫ್ ಮಧ್ಯಪ್ರದೇಶ್. ಆಮೇಲೆ ಮೇಘಾಲಯದಲ್ಲಿ ಸೇಕ್ರೆಡ್ ಗ್ರೂವ್ಸ್ ಆರ್ ದೇರ್. ಐ ಮೀನ್ ದ ಲಾಸ್ಟ್ ರಿಫ್ಯೂಜಸ್ ಫಾರ್ ದ ಲಾರ್ಜ್ ನಂಬರ್ ಆಫ್ ರೇರ್ ಆ್ಯಂಡ್ ಥ್ರೆಟನ್ಡ್ ಸ್ಪೀಷೀಸ್, ದಟ್ ಈಸ್ ಇನ್ ಮೇಘಾಲಯ. ಆಯಿತಾ? ಇವೆಲ್ಲವೂ ಇನ್ಸಿಟು ಕನ್ಸರ್ವೇಷನ್. ಎಕ್ಸಾಂಪಲ್ ಕೇಳ್ತಾರೆ. ಎಕ್ಸಿಟು ಕನ್ಸರ್ವೇಷನ್ಗೆ ಓನ್ಲಿ 3 ಎಕ್ಸಾಂಪಲ್ಸ್ ಆರ್ ದೇರ್. 3 ಅಲ್ಲ, ಒಂದು ಬಟಾನಿಕಲ್ ಗಾರ್ಡನ್, ಮತ್ತೊಂದು ಝುವಾಲಜಿಕಲ್ ಪಾರ್ಕ್, ಆಮೇಲೆ ಸೀಡ್ ಬ್ಯಾಂಕ್, ಜೀನ್ ಬ್ಯಾಂಕ್, ಕ್ರಯೋ ಪ್ರಿಸರ್ವೇಷನ್. ಇವೆಲ್ಲವೂ ಎಕ್ಸಿಟು ಕನ್ಸರ್ವೇಷನ್. ದಟ್ ಈಸ್ ಮ್ಯಾನ್ ಮೇಡ್ ಏರಿಯಾದಲ್ಲಿ ವಿ ಪ್ರೊಟೆಕ್ಟ್ ದಮ್. ಓಕೆ, ದೆನ್ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ನಮಗಿಲ್ಲ, ನಿಮ್ಮ ಬುಕ್ಕಿನಲ್ಲಿ ಇಲ್ಲ, ಬೇಡ, ನಾಟ್ ನೆಸಸರಿ. ಅದು ಎಕ್ಸ್ಟ್ರಾ ಹಾಕೊಂಡು ಬಂದದ್ದು ನಾನು, ಟೈಮ್ ಪರ್ಮಿಟ್ಸ್ ಅಂದರೆ ನೋಡಿಕೊಂಡು. ಇದು ಬಯೋಸ್ಫಿಯರ್ ರಿಸರ್ವ್, ಇದು ನಿಮಗೆ ಬರೋದಿಲ್ಲ. ಓಕೆ, ಇದು ನಾನು ಆಲ್ರೆಡಿ ಹೇಳಿದೆ ನಾನು, ವಾಟ್ ಇಸ್ ದಟ್? ಎಕ್ಸಿಟು ಕನ್ಸರ್ವೇಷನ್. ಆಮೇಲೆ ಇದೊಂದಿದೆ, ಅರ್ತ್ ಸಮ್ಮಿಟ್, ವೆರಿ ಇಂಪಾರ್ಟೆಂಟ್ ಒನ್. ಇದು ಕ್ವಶನ್ ಬಂದಿದೆ ನಿಮಗೆ. 1992ನಲ್ಲಿ ಅರ್ತ್ ಸಮ್ಮಿಟ್ ಆಯಿತು. ಎಲ್ಲಿ? ರಿಯೋ ಡಿ ಜೆನೇರೋ, ದಟ್ ಈಸ್ ಇನ್ ಬ್ರೆಜಿಲ್. ಓಕೆ, ಆಮೇಲೆ ನೆಕ್ಸ್ಟ್ ಆಫ್ಟರ್ 10 ಇಯರ್ಸ್ 2002ನಲ್ಲಿ ಜೋಹಾನ್ಸ್ಬರ್ಗ್, ಸೌತ್ ಆಫ್ರಿಕಾದಲ್ಲಿ 190 ಕಂಟ್ರೀಸ್ pledged their commitment to achieve the biodiversity conservation by the year 2010. On that basis, now we protecting the biodiversity. ಆಯಿತಾ? ಇದು ಅಟ್ ಪ್ರೆಸೆಂಟ್. ಈಗ ಬೇಗ ಪಟ್ಟ ಒಂದಷ್ಟು ಕ್ವಶನ್ ನೋಡೋಣ. ನಮಗೊಂದು 10 ಮಿನಿಟ್ಸ್ ಟೈಮ್ ಇದೆ. ಎಷ್ಟು ಕ್ವಶನ್ಸ್ ಆಗುತ್ತೆ ನೋಡ್ಕೊಳ್ಳೋಣ. ದ ಕಾಲನೈಸೇಷನ್ ಆಫ್ ಟ್ರಾಪಿಕಲ್ ಪೆಸಿಫಿಕ್ ಐಲ್ಯಾಂಡ್ ಬೈ ಹ್ಯೂಮನ್ ಲೀಡ್ಸ್ ಟು ದ ಎಕ್ಸ್ಟೆನ್ಷನ್ ಆಫ್ ಎಷ್ಟು? ಆವಾಗಲೇ ಹೇಳಿದೀವಿ, ಇದೆಲ್ಲ ಕ್ಲಿಯರ್ ಕಟ್ ಸ್ಟ್ಯಾಟಿಸ್ಟಿಕ್ಸ್ ಇರೋದು. 2000 ಸ್ಪೀಷೀಸ್ ಆಫ್ ಬರ್ಡ್ಸ್. Then IUCN 2004 documents the extinction of how many species lost in 500 years. ಆಗಲೇ ಗೊತ್ತು, 784 ಡೈರೆಕ್ಟ್ ಇದು. ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ ನಂಬರ್ 1 and 2 ನೋಡಿ. ಡೋಡೋ ಬರ್ಡ್ ಯಾವ್ದು? ಮಾರಿಷಸ್. ದೆನ್ ಕ್ವಾಗೋ ಯಾವುದು? ಕ್ವಾಗೋ ದಟ್ ಈಸ್ ಫ್ರಮ್ ಆಫ್ರಿಕಾ. ದೆನ್ ಥೈಲಾಸಿನ್ ಆಸ್ಟ್ರೇಲಿಯಾ, ಸ್ಟೆಲ್ಲರ್ ಸಿಕೋ ರಷ್ಯಾ. ಅಂದರೆ ಡೋಡೋ A4ನಲ್ಲಿ 4 ಉಂಟು. ದೆನ್ ಕ್ವಾಗಾ ಆಫ್ರಿಕಾ, B3 ಇರೋದು ಒಂದೇ. A4 B3 ಅಂದರೆ ಇದೇ ಆನ್ಸರ್, ನೋಡ್ಕೊಳ್ಳಿ. ದ ನೆಕ್ಸ್ಟ್ ಒನ್, ಇನ್ ಲಾಸ್ಟ್ 20 years ಅಲೋನ್ ದೇರ್ ಆಸ್ ಡಿಸಪಿಯರೆನ್ಸ್ ಆಫ್ 27 ಸ್ಪೀಷೀಸ್. ಹೌದು, ಅದು ಕರೆಕ್ಟ್ ಸ್ಟೇಟ್ಮೆಂಟ್. 3 ಸ್ಪೀಷೀಸ್ ಆಫ್ ಟೈಗರ್, ಬಾಲಿ, ಜವಾನ್, ಕ್ಯಾಸ್ಪಿಯನ್. ಎಸ್, ದಟ್ಸ್ ಆಲ್ಸೋ ರೈಟ್. ಇಫ್ ಯು ಅಪ್ಲೈ ವಿಲ್ಸನ್ ಎಸ್ಟಿಮೇಟ್, then there are probably more than 1 lakh plant species in India that are yet to be discovered. Adu correct ide. There is more solar energy available in tropic, which contribute to the higher productivity. This in turn contributes directly to the greater biodiversity. ಈಗ ಇದರಲ್ಲಿ ಕ್ವಶನ್ ಫಾಲ್ಸ್ ಅಂತಿದ್ರೆ ಫೈಂಡ್ ದ ಫಾಲ್ಸ್ ಸ್ಟೇಟ್ಮೆಂಟ್. In last 20 years alone, DSA panel for 21 species. ಹೌದು. The 3 species, Bali, Javan, Caspian tiger included in the recently extincted animals. ಹೌದು. If we apply Wilson's estimation, then there are probably more than 1 lakh plant species in India that are yet to be discovered and described. ಹೌದು. There is more solar energy available in the tropics, which contribute to the higher productivity. This in turn
ಕಾಂಟ್ರಿಬ್ಯೂಟ್ ಡೈರೆಕ್ಟ್ಲಿ ಟು ಗ್ರೇಟರ್ ಡೈವರ್ಸಿಟಿ. ಇದರಲ್ಲಿ ರಾಂಗ್ ಆನ್ಸರೇ ಇಲ್ಲ, ಎಲ್ಲವೂ ಸ್ಟ್ರೈಟ್ ಉಂಟು, ಆನ್ಸರ್ ರಾಂಗ್ ಇಲ್ಲ ಅದರಲ್ಲಿ, ಎಲ್ಲವೂ ಸ್ಟ್ರೈಟ್ ಉಂಟು, ಕರೆಕ್ಟ್ ಉಂಟು ಆಯಿತಾ. ಅಕಾರ್ಡಿಂಗ್ ಟು ದ IUCN ರೆಡ್ ಲಿಸ್ಟ್, ಹೌ ಮೆನಿ ವರ್ಟಿಬ್ರೇಟ್ ಸ್ಪೀಸೀಸ್ ಎಕ್ಸ್ಟಿಂಕ್ಟ್ ಇನ್ ಲಾಸ್ಟ್ 550 years? ವರ್ಟಿಬ್ರೇಟ್ಗಳ ಸಂಖ್ಯೆ, ದಟ್ ಈಸ್ ವರ್ಟಿಬ್ರೇಟ್ 338, ಇನ್ವರ್ಟಿಬ್ರೇಟ್ ದಟ್ ಈಸ್ 359. ಓಕೆ, ಅಕಾರ್ಡಿಂಗ್ ಟು IUCN ರೆಡ್ ಲಿಸ್ಟ್, ಹೌ ಮೆನಿ ಇನ್ವರ್ಟಿಬ್ರೇಟ್ಸ್ ಹ್ಯಾವ್ ಬಿನ್ ಎಕ್ಸ್ಟಿಂಕ್ಟ್ ಇನ್ 500 years? ಅದು 359 ಇನ್ವರ್ಟಿಬ್ರೇಟ್, ನೆನ್ಪಿಟ್ಕೊಳ್ಳಿ. ವಿಚ್ ಗ್ರೂಪ್ ಈಸ್ ಮೋಸ್ಟ್ ವಲ್ನರಬಲ್ ಎಕ್ಸ್ಟಿಂಕ್ಷನ್? ಯಾರು ಹೆಚ್ಚು? ಅಲ್ಲಿ ಹೇಳಿದ್ವಿ ನಾವು ಆಂಫಿಬಿಯಾ, ಅದೆಲ್ಲ ಡೈರೆಕ್ಟ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ ಹೌ ಮೆನಿ ಸ್ಪೀಷೀಸ್ ಫೇಸ್ ದ ಥ್ರೆಟ್ ಆಫ್ ಎಕ್ಸ್ಟಿಂಕ್ಷನ್? 15,500 ಸ್ಪೀಷೀಸ್. ಅಯ್ಯಯ್ಯೋ ಸಾರಿ. ಓಕೆ, ದೆನ್ since the origin of or derivation of life on earth, how many episodes of mass extinction of species have occurred so far? 5 ಎಪಿಸೋಡ್ ಆಯಿತು, 6 ಎಪಿಸೋಡಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಆಯಿತಾ. ದೆನ್ ಫೈಂಡ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. 6th extinction is different from previous extinction terms of rate of extinction. Yes, ecology warned that if a present trend of extinction continues, nearly 50% of all species on the earth will wiped out within 100 years. 100 years, right, that's one also. Amphibians appear to be vulnerable to extinction. Yes, recent extinction is completely natural alla, idu natural man made also. These are incorrect statement. Okay, then loss of biodiversity in a region may lead to ಏನಲ್ಲಾಗುತ್ತೆ? ಡಿಕ್ಲೈನ್ ಪ್ಲಾಂಟ್ ಪ್ರೊಡಕ್ಷನ್ ಹೌದು, ಲೋವರ್ ದ ರೆಸಿಸ್ಟೆಂಟ್ ಟು ಎನ್ವಿರಾನ್ಮೆಂಟ್ ಪರ್ಟರ್ಬೇಷನ್ಸ್ ಹೌದು, ಇನ್ಕ್ರೀಸ್ ವೇರಿಯಬಿಲಿಟಿ ಇನ್ ದ ಸೆಟ್ ಎಕೋಸಿಸ್ಟಮ್ ಪ್ರೊಸೆಸ್ ಹೌದು. ಆಲ್ ದಿಸ್ ಇಸ್ ಆನ್ಸರ್. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಮೇಜರ್ ಕೋರ್ಸ್ ಆಫ್ ಲಾಸ್ ಆಫ್ ಡೈವರ್ಸಿಟಿ? ಹ್ಯಾಬಿಟಾಟ್ ಲಾಸ್ ಹೌದು, ಓವರ್ ಎಕ್ಸ್ಪ್ಲಾಂಟೇಷನ್ ಹೌದು, ಏಲಿಯನ್ ಸ್ಪೀಷೀಸ್ ಹೌದು, ಕೋಎಕ್ಸ್ಟೆನ್ಷನ್ ಹೌದು. ಆಯ್ತು, ಆಲ್ ದ ಥಿಂಗ್ಸ್ ಆರ್ ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಮೇಜರ್ ಕಾಸ್? ಮೇಜರ್ ಕಾಸ್ ಅಂದರೆ ಇದು ಆಯಿತಾ, habitat loss and fragmentation, major class. Okay, the most dramatic example of habitat loss comes from ಎಲ್ಲಿಂದ ಬಂತು ಮಕ್ಕಳೇ? ದಟ್ ಈಸ್ ಫ್ರಮ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ನಲ್ಲಿ. ಓಕೆ, ಫೈಂಡ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಟ್ರಾಪಿಕ್ ರೈನ್ ಫಾರೆಸ್ಟ್ ಕವರ್ ಅರೌಂಡ್ 6% ಆಫ್ ದ ಅರ್ತ್ ಲ್ಯಾಂಡ್ ಸರ್ಫೇಸ್. ಈಗ ಉಳಿದಿರೋದು 6% ಮಾತ್ರ ಆಯಿತಾ, ಅಳಿಕೆದೆಲ್ಲ ಹೋಯ್ತು. ಅಮೆಝಾನ್ ದ ಫಾರೆಸ್ಟ್ ಬೀಯಿಂಗ್ ಕಟ್ ಆ್ಯಂಡ್ ಕ್ಲಿಯರ್ಡ್ ಫಾರ್ ಸೋಯಾಬೀನ್ ಕಲ್ಟಿವೇಷನ್ ಫಾರ್ ಬೀಫ್ ಕ್ಯಾಟಲ್ ಡೆವಲಪ್ಮೆಂಟ್ ಹೌದು. Animal within the migratory habitats are badly affected by habitat loss. Yes, mammals and birds require small territories alla, large territories ಬೇಕು. Okay, so ಯಾವುದು? D is the only incorrect one. Okay, let us stop the things. Yes, may continue. You are having questions again? Yeah. And then you can complete. Okay. You carry on. How many questions do you have? ಇದು ನಂಬರ್ 37 now, 36. Totally 50 are there, I think. You have Totally 50. still more 50. That means No, not more. Total 50 or 36 over. 36. Yeah. So you are having like 10 and 14. 15, yeah, questions. that's all. You complete it, sir. Okay, You complete it. okay, I'll do. That means I will have lunch. Of course, okay. Okay, students, the next question. Stellar sea cow and passenger pigeon became extinct due to. ಈ ಸ್ಟೆಲ್ಲಾರ್ sea cow ಮತ್ತು ಪ್ಯಾಸೆಂಜರ್ pigeon, it is by human intervention, that is habitat loss and fragmentation. Okay. Next one, which of the following, which of these are examples of alien species invasion? ಯಾವುದು ಅಂತ ಕೇಳಿದ್ರೆ, ನೈಲ್ ಪರ್ಚ್ ವಾಸ್ ಇಂಟ್ರೊಡ್ಯೂಸ್ ಇಂಟು ಲೇಕ್ ವಿಕ್ಟೋರಿಯಾ ಹೌದು, ಆಫ್ರಿಕನ್ ಕ್ಯಾಟ್ ಫಿಶಸ್ ಇನ್ ದ ರಿವರ್ ಹೌದು, ವಾಟರ್ ಹಯಾಸಿತ್ ಇನ್ ಇಂಡಿಯಾ, ಆಲ್ ದ ಎಬೋ. ಇದೆಲ್ಲದ ಆನ್ಸರ್ ಹೌದು. ಇದಕ್ಕೆ ನೆನ್ಪಿಟ್ಕೊಳ್ಳಿ ಕ್ವಶನಿಗೆ. ವಿಚ್ ಆಫ್ ದೀಸ್ ಆರ್ ಇನ್ವ್ಯಾಸಿವ್ ವೀಡ್? ಇನ್ವ್ಯಾಸಿವ್ ವೀಡ್ ಅಂದರೆ ಇವರೆಲ್ಲರೂ ಹೌದು. ವಾಟರ್ ಹಯಾಸಿಂತ್ ಹೌದು, ಲ್ಯಾಂಟಾನ ಹೌದು, ಕ್ಯಾರೆಟ್ ಗ್ರಾಸ್ ಹೌದು. ಓಕೆ, ಕೋ ಎಕ್ಸ್ಟಿನ್ಷನ್ ಮೀನ್ಸ್ ಒಬ್ಬರು ಸತ್ರ ಇನ್ನೊಬ್ಬರು ಸಾಯೋದು. ಇಸ್ ಇಟ್ ಆರ್ ನಾಟ್? ಇಂಟ್ರೊಡಕ್ಷನ್ ಆಫ್ ದ ಏಲಿಯನ್ ಸ್ಪೀಸೀಸ್ ಲೀಡಿಂಗ್ ಟು ದ ಡಿಕ್ಲೈನ್ ಆಫ್ ದ ಎಕ್ಸ್ಟಿನ್ಷನ್ ಆಫ್ ಇಂಡಿಜಿನಸ್ ಸ್ಪೀಸೀಸ್ ಅಲ್ಲ. ಎಕ್ಸ್ಟೆನ್ಷನ್ ಡ್ಯೂ ಟು ದ ಓವರ್ ಎಕ್ಸ್ಪ್ಲಾಂಟೇಷನ್ ಅಲ್ಲ. ಎಕ್ಸ್ಟೆನ್ಷನ್ ಡ್ಯೂ ಟು ದ ಹ್ಯಾಬಿಟಾಟ್ ಲಾಸ್ ಅಲ್ಲ. ಎಕ್ಸ್ಟೆನ್ಷನ್ ಡ್ಯೂ ಟು ದ ಆಬ್ಲಿಗೇಟರಿ ಅಸೋಸಿಯೇಷನ್ ಆಫ್ ಪ್ಲಾಂಟ್ ಆರ್ ಅನಿಮಲ್. ಇಸ್ ಅ ರೈಟ್ ಆನ್ಸರ್. ಇಸ್ ಇಟ್ ಆರ್ ನಾಟ್? ವಿಚ್ ಆಫ್ ದ ಫಾಲೋಯಿಂಗ್, ವಿಚ್ ಆಫ್ ದಿಸ್ ಇಸ್ ನಾಟ್ ಎ ನ್ಯಾರೋಲಿ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್?
ಫಾರ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಯಾವುದು? ನಾಟ್ ಎ ನ್ಯಾರೋಲಿ. ಪಾಲಿನೇಷನ್ ಈಸ್ ನಾಟ್ ಎ ನ್ಯಾರೋ. ಇದು ಬ್ರಾಡ್ನವ್ರದ್ದು. ಇದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸಿಗುತ್ತೆ, ಮೆಡಿಸಿನ್ ಸಿಗುತ್ತೆ, ಫುಡ್ ಸಿಗುತ್ತೆ. ಇದೆಲ್ಲ ನ್ಯಾರೋ ಯುಟಿಲಿಟೇರಿಯನ್ ಅವ್ರನ್ನ ಥಿಂಕಿಂಗ್. ಬಟ್ ಪಾಲಿನೇಷನ್ ಈಸ್ ಅ ಬ್ರಾಡ್ಲಿ ಯುಟಿಲಿಟೇರಿಯನ್ ಅವರ ಥಿಂಕಿಂಗ್. ಅದು ಓಕೆ. ಸರ್ವಿಸಸ್ ಆಲ್ ಆರ್ ಎಕ್ಸಾಂಪಲ್ಸ್ ಆಫ್ ಬ್ರಾಡ್ಲಿ ಯುಟಿಲಿಟೇರಿಯನ್ ಎಕ್ಸೆಪ್ಟ್ ಯಾವುದು? ಫೈರ್ವುಡ್. ಇದು ಬ್ರಾಡ್ನವ್ರದ್ದು. ಆಕ್ಸಿಜನ್ ಬ್ರಾಡ್ನವ್ರದ್ದು. ಆಸ್ಥೆಟಿಕ್ ಬ್ರಾಡ್. ಇದು ಮಾತ್ರ ನ್ಯಾರೋನವ್ರದ್ದು. ಅಂದರೆ ಬ್ರಾಡ್ನವರು ಅದನ್ನು ಕನ್ಸಿಡರ್ ಮಾಡ್ತಾರೆ, ಬಟ್ ದೇ ಫೋಕಸ್ ಮೋರ್ ಆನ್ ಸರ್ವೀಸಸ್. ಓಕೆ. Find the incorrect statement from the following. Introduction of Nile perch in Lake Victoria in East Africa led to the extinction of more than 200 species essential species is the right option. Fast dwindling Amazon forest estimated to produce through photosynthesis 20% of the total oxygen. Yes, this is also right option. More than 25% of the drug currently sold in the worldwide derived from plants. Idu sa sarine. Illegal introduction of American catfish, Clarius gariepinus, for aquaculture purpose, poisoning the threat to dangerous catfishes in our river. American catfish alla, is African catfish. Aita, it is the answer. Incorrect. We save the entire forest to save the tiger. This approach of conservation is save the ಅಂದರೆ ಹ್ಯಾಬಿಟಾಟನ್ನು ಉಳಿಸಿ ಟೈಗರ್ನ ಉಳಿಸಿ ಅಂದರೆ ಅದು ಇನ್ಸಿಟು ಕನ್ಸರ್ವೇಷನ್ ಸ್ಲೋಗನ್. ಯು ಸೇವ್ ದ ಫಾರೆಸ್ಟ್, ಸೇವ್ ದ ಟೈಗರ್. ಓನ್ಲಿ ಸೇವ್ ದ ಟೈಗರ್ ಅಂದರೆ ಅದು ನೀವು ಝೂನಲ್ಲಾದರೂ ಮಾಡ್ಬೋದು. ಓಕೆ. ವಾಟ್ ಪರ್ಸೆಂಟೇಜ್ ಆಫ್ ಅರ್ತ್ ಲ್ಯಾಂಡ್ ಏರಿಯಾ ಇಸ್ ಕವರ್ಡ್ ಬೈ ಆಲ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಪುಟ್ ಟುಗೆದರ್? 2% ಓನ್ಲಿ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇರೋದು, ಅದರಿಂದ ಡೋಂಟ್ ವರಿ. ವಾಟ್ ಇಸ್ ದ ಕಾಮನ್ ಆಫ್ ಲಂಟಾನಾ, ಎಕ್ವೈರ್ನಾಡ್, ಆಫ್ರಿಕಾ ಕ್ಯಾಟ್ಫಿಶ್? ಇವರೆಲ್ಲ ಏನು? ದೇ ಆರ್ ಏಲಿಯನ್ ಸ್ಪೀಷೀಸ್ನೋ? ಹಾಂ. ದೇ ಆರ್ ಎಂಡೇಂಜರ್ಡ್ ಸ್ಪೀಷೀಸ್ ಅಲ್ಲ, ದೇ ಆರ್ ಕೀಸ್ಟೋನ್ ಸ್ಪೀಷೀಸ್ ಅಲ್ಲ, ಆಲ್ ಆರ್ ಮ್ಯಾಮಲ್ಸ್ ಅಲ್ಲ. ದೀಸ್ ಸ್ಪೀಷೀಸ್ ಆರ್ ನೈದರ್ ಥ್ರೆಟನ್ಡ್ ನಾರ್ ಇಂಡಿಜಿನಿಯಸ್. ದೇ ಆರ್ ಆಲ್ ದ ಸ್ಪೀಷೀಸ್ ಆರ್ ನೈದರ್ ಥ್ರೆಟನ್ಡ್ ನಾರ್ ಇಂಡಿಜಿನಿಯಸ್ ಆಫ್ ಇಂಡಿಯಾ. ನಮ್ಮ ಸ್ಪೀಷೀಸ್ ಅಲ್ಲ, ಇವರೆಲ್ಲ ಏಲಿಯನ್ ಸ್ಪೀಷೀಸ್ಗಳು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಪಾರ್ಥೇನಿಯಮ್ ಎನ್ ಎಂಡಮಿಕ್ ಸ್ಪೀಷೀಸ್ ಆಫ್ ಅವರ್ ಕಂಟ್ರಿ. ಹೌದಾ? ಅಲ್ಲ, ಅದು ಫಾರಿನ್ ಬಂದದ್ದು. ಆಫ್ರಿಕನ್ ಕ್ಯಾಟ್ ಫಿಶ್ ಇಸ್ ನಾಟ್ ಎ ಥ್ರೆಟ್ ಟು ಇಂಡಿಜಿನಸ್ ಸ್ಪೀಸೀಸ್. ನೋ, ಥ್ರೆಟ್ ಉಂಟು. ಸ್ಟೆಲ್ಲಾರ್ ಸೀ ಕವ್ ಈಸ್ ಅನ್ ಎಕ್ಸ್ಟಿಂಕ್ಷನ್ ಆನಿಮಲ್. ಎಸ್, 100%. ಲಂಟಾನಾ ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ಕ್ಯಾರೆಟ್ ಗ್ರಾಸ್. ಲಂಟಾನಾ ಅಲ್ಲ, ಪಾರ್ಥೇನಿಯಂ ಕ್ಯಾರೆಟ್ ಗ್ರಾಸ್. ಅದರ ಆನ್ಸರ್ ಯಾವುದು? ಸಿ, ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ. ದ ಎಕ್ಸ್ಟಿಂಕ್ಷನ್ ಆಫ್ ಪ್ಯಾಸೆಂಜರ್ ಪಿಜನ್ ವಾಸ್ ಡ್ಯೂ ಟು ಇನ್ಕ್ರೀಸ್ ನಂಬರ್ ಆಫ್ ಪ್ರೆಡೇಟರಿ ಬರ್ಡ್ಸ್ ಇಂದನ? ಅಲ್ಲ. ಓವರ್ ಎಕ್ಸ್ಪ್ಲಾಯ್ಟೇಷನ್ ಬೈ ಹ್ಯೂಮನ್ಸಾ? ನಾನ್ ಅವೈಲಬಿಲಿಟಿ ಆಫ್ ಫುಡ್? ಬರ್ಡ್ ಫ್ಲೂ ವೈರಸ್ ಇನ್ಫೆಕ್ಷನಾ? ಇಟ್ ಈಸ್ ಮೇಜರ್ ಬೈ ಓವರ್ ಎಕ್ಸ್ಪ್ಲಾಯ್ಟೇಷನ್ ಬೈ ಹ್ಯೂಮನ್. ಯಾರು? ಪ್ಯಾಸೆಂಜರ್ ಪಿಜನ್. ನಾವು ಬಂದ ಮೇಲೆ ಸತ್ತೋದವರು. ರೆಡ್ ಲಿಸ್ಟ್ ಕಂಟೈನ್ ಡೇಟ್ ಆರ್ ಇನ್ಫಾರ್ಮೇಷನ್ ಯಾರ ಬಗ್ಗೆ ಉಂಟು? ಇಟ್ ಈಸ್ ಅಬೌಟ್ ಥ್ರೆಟನ್ಡ್ ಸ್ಪೀಷೀಸ್. ಅಬೌಟ್ ಥ್ರೆಟನ್ಡ್ ಸ್ಪೀಷೀಸ್. ಅಂಡರ್ಸ್ಟ್ಯಾಂಡ್? ಆ ರೆಡ್ ಲಿಸ್ಟ್ ಅನ್ನೋದೇ ಥ್ರೆಟನ್ಡ್ ಸ್ಪೀಷೀಸ್ ಬಗ್ಗೆ ಇರೋದು. ಓಕೆ. ಪ್ಲಾಂಟ್ ದೋಸ್ ಪ್ರೊಡ್ಯೂಸ್ ಆರ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲ, ಮೆರೈನ್ ಇನ್ವರ್ಟ್ಬೇಟ್ಸ್ ಅಲ್ಲ, ಆಲ್ ಎಕನಾಮಿಕಲಿ ಇಂಪಾರ್ಟೆಂಟ್ ಪ್ಲಾಂಟ್ಸ್ ಅಲ್ಲ. Which of the following is the most important cause of animals and plants being derived to extinction? ಇದು ಆಲ್ರೆಡಿ ಬಂದಿದ್ದಂಗೆ ಕಾಣುತ್ತೆ ಅಲ್ವಾ? ಎಸ್, ತೊಂದರೆ ಇಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂದರೆ ಹ್ಯಾಬಿಟಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್. ಆಯಿತಾ? ದೊಡ್ಡ ಫಾರೆಸ್ಟನ್ನು ನೀವು ಕಡ್ದು ಹಾಳು ಮಾಡ್ಕೊತಾ ಹೋದರೆ ಆಮೇಲೆ ದಿದ್ದದಲ್ಲಿ ರೋಡು ಈ ರೀತಿ ಮಾಡಿ ಲಾರ್ಜ್ ಟೆರಿಟರಿಗಳನ್ನು ಸ್ಮಾಲ್ ಟೆರಿಟರಿ ಮಾಡೋದು, ಆಮೇಲೆ ಅಲ್ಲಲ್ಲಿ ನೀವು ಫ್ಯಾಕ್ಟ್ರಿಗಳನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡೋದು, ಆಮೇಲೆ ಟೌನ್ಶಿಪ್ಗಳನ್ನು ನಾವು ಮಾಡಿ ಮನೆಗಳನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡೋದು, ಈ ರೀತಿ ಎಲ್ಲ ಮಾಡ್ಕೋತಾ ಹೋದರೆ ದ ಅನಿಮಲ್ಸ್ ಕೆನಾಟ್ ಲೀವ್ ಇನ್ ದಟ್ ಏರಿಯಾ.
ದಿಸ್ ಲೀಡ್ಸ್ ಟು ಎಕ್ಸ್ಟೆನ್ಷನ್ ಅಂದರೆ ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅಬೌಟ್ ದಿಸ್ ಚಾಪ್ಟರ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಅಬೌಟ್ 50 ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ವಿ. ಆ ಕ್ವಶನ್ಸ್ನೆಲ್ಲದಕ್ಕೂ ನಾನು ಅಲ್ಲಿ ನಿಮಗೆ ಸಿನಾಪ್ಸಿಸ್ ಹೇಳಿಕೊಟ್ಟಿದ್ದೇನೆ. ನೋ ನೀಡ್ ಟು ವರಿ. ನಿಮಗೆ ಟೈಮ್ ಇದ್ದಾಗ ನಾನು 2 ಅವರ್ಸ್ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ 2 ಅವರ್ಸ್ ನೀವು ಕೂತ್ಕೊಂಡು ಕೇಳಿಕೊಂಡ್ರೆ ಒನ್ಸ್ ಅಗೇನ್ ಆರ್ ಟ್ವೈಸ್, ಆಯಿತಾ, ನಿಮಗೆ ಈಸಿಯಾಗಿ ಈ ಚಾಪ್ಟರ್ನ ಯಾವ ಕ್ವಶನ್ ಬಂದರೂ ಯು ಕ್ಯಾನ್ ಆನ್ಸರ್. ಓಕೆ, ನಿಮಗೊಂದು ಉತ್ತಮ ಅವಕಾಶ ಮಾಡಿಕೊಟ್ಟ ನಮ್ಮ ಜಿಲ್ಲಾ ಪಂಚಾಯತ್ ಉಡುಪಿ ಸಿ ಇ ಒ ಸರ್ಗಿರ್ಬೋದು, ಅವರ ಟೀಮಿಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳೆಲ್ಲರ ಪರವಾಗಿ, ನಮ್ಮ ಟೀಚರ್ಸ್ ಅಸೋಸಿಯೇಷನ್ನ ಪರವಾಗಿ ಅವರೆಲ್ಲರಿಗೂ ನಾವು ಕೃತಜ್ಞತೆ ಹೇಳಿ ಐ ಸ್ಟಾಪ್ ಮೈ ಕ್ಲಾಸ್. ದಿಸ್ ಒನ್ ದಟ್ ಈಸ್ ದ ಎಂಡ್ ಆಫ್ ದಿಸ್ ಕ್ಲಾಸ್. ಓಕೆ, ಥ್ಯಾಂಕ್ ಯು, ಬಾಯ್.